ಸೆಕೆಂಡ್ ಪಿ ಯು ಸಿ ಇಂಗ್ಲೀಷಲ್ಲಿ ನನಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಹೇಗಾದರೂ ಮಾಡಿ ನಾನು ಎಲ್ಲ ಸಬ್ಜೆಕ್ಟಲ್ಲಿ 90 ಅಬೋ ಅಂದರೆ 75, 76, 80ವರೆಗೂ ನಾನು ಎಲ್ಲ ಸ್ಕೋರ್ ಮಾಡ್ತಾ ಇದ್ದೇನೆ. ಇಂಗ್ಲೀಷಲ್ಲಿ ಆಗ್ತಾ ಇಲ್ಲ. ಇಂಗ್ಲೀಷ್ ನನಗೆ ಕಷ್ಟ ಆಗ್ತಾ ಇದೆ. ಇಂಗ್ಲೀಷಲ್ಲಿ ಹೇಗಾದರೂ ಮಾಡಿ ನಾನು ಪಾಸ್ ಆಗಬೇಕು. ಇಂಗ್ಲೀಷಲ್ಲಿ ನನಗೆ ಸುಲಭವಾಗಿ ಗ್ರಾಮರ್ನ ಹೇಳ್ಕೊಡಿ, ಗ್ರಾಮರನ್ನ ಬರೆದು ಪಾಸ್ ಆಗ್ತೀನಿ. ನನಗೆ ಇಂಪಾರ್ಟೆಂಟ್ ಸಮರಿ ಕೊಡಿ, ಅದನ್ನ ಓದ್ಕೊಂಡ್ಬಿಟ್ಟು ಬೈ ಹಾರ್ಟ್ ಹಾಕಿ ಪಾಸ್ ಆಗ್ತೀನಿ. ಇಲ್ಲ ಗುರು, ನಾನು ರೆಗ್ಯುಲರ್ ಸ್ಟೂಡೆಂಟ್ ಇದ್ದೀನಿ, ನಾನು ಕಾಲೇಜಲ್ಲಿ ನನಗೆ ತುಂಬ ಹೇಳಿದ್ದೇನೆ, ಅರ್ಥ ಆಗಿಲ್ಲ, ನಾನು ಹೇಗಾದರೂ ಮಾಡಿ ಪಾಸ್ ಆಗಬೇಕು, ಪಾಸಿಂಗ್ ಪ್ಯಾಕೇಜ್ ಕೊಡಿ, ಸ್ಕೋರಿಂಗ್ ಪ್ಯಾಕೇಜ್ ಕೊಡಿ. ನಾನು ಕಡಿಮೆ ಸಮಯದಲ್ಲಿ ಒಂದು ಸ್ವಲ್ಪ ಹೇಗಾದರೂ ಮಾಡಿ ಸ್ವಲ್ಪ ಎಫರ್ಟ್ ಹಾಕಿ ಒಂದು 60-70 ರೇಂಜಿಗೆ ನಾನು ಇಂಗ್ಲೀಷಲ್ಲಿ ಸ್ಕೋರ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ರೆಗ್ಯುಲರ್ ಸ್ಟೂಡೆಂಟ್ ಆಗಿರ್ಬೋದು, ರಿಪೀಟರ್ ಸ್ಟೂಡೆಂಟ್ ಆಗಿರ್ಬೋದು, ಪ್ರೈವೇಟ್ ಸ್ಟೂಡೆಂಟ್ ಆಗಿರ್ಬೋದು, ಎಲ್ಲರೂ ಪ್ರತಿಯೊಬ್ಬರು ಈ 3 ಕ್ಯಾಟಗರಿ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಗ್ರಾಮರನ್ನು ಹೇಳ್ಕೊಡ್ತಾ ಇದ್ದಾನೆ. ಥಿಯರಿ ಸೆಕ್ಷನ್ ಮತ್ತು ಗ್ರಾಮರ್ ಸೆಕ್ಷನ್ ಎರಡೂ ಇಲ್ಲಿ ಕವರ್ ಮಾಡ್ತಾ ಇದ್ದಾನೆ. ಎಷ್ಟು ಸುಲಭವಾಗಿ ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಇಂಗ್ಲೀಷ್ ಕಬ್ಬಿಣದ ಕಡೆಯಲ್ಲ ಅಂತ ಈ ಒಂದು ವಿಡಿಯೋ ನೋಡಿದ ತಕ್ಷಣ ನೀವು ಅನ್ಕೋತೀರ. ಹೇಳ್ತೀನಿ ಏನು ಮಾಡಬೇಕಂತ. ಪ್ರಾಪರಾಗಿ ಇಂಗ್ಲೀಷಲ್ಲಿ ಯಾವುದೇ ರೀತಿ ನಿಮ್ಗೆ ಉತ್ತರ ಗೊತ್ತಿಲ್ಲ ಅಂತಂದ್ರು ಯಾವ ರೀತಿ ಬರೀಬೇಕು, ಹೇಗೆ ಅಟೆಂಪ್ಟ್ ಮಾಡಬೇಕು, ಏನು ವರಿ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಇಂಗ್ಲೀಷನ್ನು ಸುಲಭವಾಗಿ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಏನು ಮಾಡಬೇಕು, ವಿಡಿಯೋನ ಪೂರ್ತಿಯಾಗಿ ನೋಡಿ. ಎಷ್ಟು ಅದು ಸ್ವಲ್ಪ ದೊಡ್ಡದಿದೆ, ವಿಡಿಯೋ ದೊಡ್ಡದಾಗುತ್ತೆ, ಏನು ವರಿ ಮಾಡ್ಕೋಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಅದೇ ರೀತಿ ನಾನೆಲ್ಲ ಸಿಂಪಲಾಗಿ ಅರ್ಥ ಮಾಡಿಸ್ತೀನಿ. ನಾನು ರಾಹುಲ್ ಬಿಡ್ನಾಳ್, ನೀವು ನೋಡ್ತಾ ಇದ್ದಾರೆ ರಾಹುಲ್ ಬಿಡ್ನಾಳ್ ಎಜುಕೇಷನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ನಡೀರಿ ವಿಡಿಯೋನ ಶುರು ಮಾಡೋಣ. ಮೊದಲು ಏನಾಗುತ್ತೆ ಅಂದರೆ ಗ್ರಾಮರ್ ಸೆಕ್ಷನನ್ನು ಹೇಳ್ತಾ ಹೋಗ್ತೀನಿ. ಗ್ರಾಮರಲ್ಲಿ ಪ್ಯಾಸಿವ್ ವಾಯ್ಸ್ ಆಗಿರ್ಬೋದು, ಒಂದು 3 ಅಂಕದ ಪ್ಯಾಸಿವ್ ವಾಯ್ಸ್ ಬರುತ್ತೆ. ಲೆಟರ್ ರೈಟಿಂಗ್ ಆಗಿರ್ಬೋದು, ರಿಪೋರ್ಟ್ ದ ಕಾನ್ವರ್ಸೇಷನ್ ಬರುತ್ತೆ, ರೀಡೈರೆಕ್ಟ್ ಆಸ್ ಅಂತ ಬರುತ್ತೆ, ಅದೊಂದು ಗ್ರಾಮರ್ ಬರುತ್ತೆ. ಪ್ಯಾಸೇಜ್ ರೈಟಿಂಗ್ ಆಗಿರ್ಬೋದು, ಕೆಲವೊಂದಿಷ್ಟು ಗ್ರಾಮರ್ ಇದೆ. ಈಸಿಯಾಗಿ ಅಲ್ಲೇ ಉತ್ತರ ಇರುತ್ತೆ, ಅಲ್ಲೇ ಕ್ವಶನ್ ಇರುತ್ತೆ. ಕ್ವಶನನ್ನು ನೋಡಿ ಉತ್ತರವನ್ನು ಬರೆಯೋದು ಹೇಗೆ, ಸ್ವಲ್ಪ ಮ್ಯಾಚ್ ದ ಫಾಲೋಯಿಂಗ್ ಥರ ಒಂದು ಗ್ರಾಮರ್ನ ಆ್ಯಡ್ ಮಾಡಿದ್ದಾರೆ. ಅದನ್ನ ಕಂಪ್ಲೀಟಾಗಿ ಸುಲಭವಾಗಿ ಹೇಳ್ಕೊಡ್ತಾ ಇದ್ದೇನೆ. ವಿಡಿಯೋನ ಕೊನೆ ತನಕ ನಡೀರಿ ವಿಡಿಯೋನ ಶುರು ಮಾಡೋಣ. ಮೊದಲು ಗ್ರಾಮರ್, 1ನೇ ಗ್ರಾಮರ್ನ ಹೇಳ್ತಾ ಇದ್ದೇನೆ. ಈ ಪೂರ್ತಿ ವಿಡಿಯೋದಲ್ಲಿ ಗ್ರಾಮರ್ ಮತ್ತು ಥಿಯರಿ ಸೆಕ್ಷನ್, ಗ್ರಾಮರ್ ಆಗಿರ್ಬೋದು ಮತ್ತು ಅದರ ಜೊತೆ 2, 3, 4 ಅಂಕದ ಪ್ರಶ್ನೆಗಳಾಗಿರ್ಬೋದು, MCQ ಪ್ರಶ್ನೆಗಳಾಗಿರ್ಬೋದು ಎಲ್ಲ ಕೊಡ್ತೀನಿ. ಹಾಗಿದ್ರೆ ಮೊದಲನೇದಾಗಿ ಗ್ರಾಮರ್ನ ಕಲ್ತ್ಬಿಡೋಣ. ಯಾರಿಗೆ ಗ್ರಾಮರ್ ಕಷ್ಟ ಆಗ್ತಾ ಇದೆ ಈಸಿ ಮಾಡಿ ಹೇಳ್ಕೊಡ್ತಾ ಇದ್ದೀನಿ. ಈಗ 12ನೇ ಕ್ವಶನ್, ಈಗ 10 MCQ ಪ್ರಶ್ನೆ ಇರುತ್ತೆ. ಅದನ್ನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಯಾವ ರೀತಿ ಅದನ್ನು ಅಟೆಂಪ್ಟ್ ಮಾಡಬೇಕಂತ. ಈಗ ಮೊದಲು fill in the blanks with the passive form of the verb given in the brackets ಅಂತ ಇದೆ. ಈ ಗ್ರಾಮರ್ ಸ್ವಲ್ಪ ನಿಮಗೆ ಈಸಿ ಆಗುತ್ತೆ, ಯಾಕಂತಂದರೆ ಈಸಿ ಮಾಡಿ ನಾನು ಹೇಳ್ಕೊಡ್ತಾ ಇದ್ದೇನೆ. ಇಲ್ಲಿ ನೋಡಿ, ಇದಕ್ಕೆ 3 ಅಂಕ ಇದೆ, 3 ಮಾರ್ಕ್ಸ್ ಇದೆ. ಕ್ವಶನನ್ನು ಒಂದ್ಸಲ ಓದ್ಕೊಂಡ್ಬರೋಣ. ಡ್ಯಾಶ್ ಪುಡು ಕೊಟ್ಟಾಯ್, ವೇರ್ ದಿಸ್ ಅ ವಿಲ್ ದಿರ್ ಇಸ್ ಅ ವೇ ಅನ್ನುವಂಥ ಒಂದು ಚಾಪ್ಟ್ರಲ್ಲಿ ಇದಿದೆ. ಇಲ್ಲಿ ಡ್ಯಾಶ್ ಕೊಟ್ಟಿದ್ದಾರೆ, ಇಲ್ಲಿ ಟೇಕ್ ಅಂತ ಕೊಟ್ಟಿದ್ದಾರೆ. ಬೈ ಸ್ಟ್ರೂಮ್ by 1500 females cyclists, the town inhabitants dash stunned by the all women cycling dash. ಈ ರೀತಿ ಇದೆ. ನಿಮ್ಗೆ ಈಗ ಅರ್ಥ ಆಗಲಿಲ್ಲ, ಇದು ಅರ್ಥ ಆಗಲಿಲ್ಲ ನಿಮಗೆ, ಯಾಕಂತಂದರೆ ಓದಿದ್ರಿ, ಬಟ್ ಈ ಬ್ರಾಕೆಟಲ್ಲಿ ಏನು ಫಿಲ್ ಮಾಡಬೇಕಂತ ಗೊತ್ತಾಗಲಿಲ್ಲ. ಸೊ ಈಗ ನಾನು ಅದನ್ನು ಫಿಲ್ ಮಾಡೋದು ಯಾವ ರೀತಿ ಅಂತ ಹೇಳ್ತೀನಿ. ಜಸ್ಟ್ ಇಷ್ಟು 3 ಮಾರ್ಕ್ಸಿಗಿರುತ್ತೆ, ಅದನ್ನ ನೋಡೋಣ. ಈಗ ಇಲ್ಲಿ ನೋಡಿ, ಮೊದಲು ಯಾವುದೇ ಒಂದು ಈ ರೀತಿ ಪ್ಯಾಸಿವ್ ವಾಯ್ಸ್ ಗ್ರಾಮರ್ನ ಬರೆಯುವಾಗ ಏನು ಮಾಡಬೇಕಂತಂದರೆ, ಇಲ್ಲಿ ಟೆನ್ಸ್ ಅಂತ ಇದೆ. ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಆಯಿತಾ? ಪ್ರೆಸೆಂಟ್ ಟೆನ್ಸಲ್ಲಿ ಈಸ್ ಆಮ್ ಆರ್ ಬರುತ್ತೆ. ಪಾಸ್ಟಲ್ಲಿ ಇದು ಸ್ವಲ್ಪ ಈ ರೀತಿ ಆಗಬೇಕಾಗಿತ್ತು. ಓಕೆ, ಪ್ರೆಸೆಂಟಲ್ಲಿ ಈಸ್ ಆಮ್ ಆರ್ ಬರುತ್ತೆ, ಪಾಸ್ಟಲ್ಲಿ ವಾಸ್ ವರ್ಬ್ ಬರುತ್ತೆ, ಫ್ಯೂಚರಲ್ಲಿ ವಿಲ್ ಬಿ ಅಂತ ಬರುತ್ತೆ. ಹಾಗಿದ್ರೆ ಇದು ಟೆನ್ಸ್, ಇವು ಕಾಲಗಳಂತ ಗೊತ್ತಾಯಿತು. ನೀವು ಅದನ್ನು ಬರೀತೀರ. ಬಿ ಫಾರ್ಮ್ಸ್ ಅಂತಂದರೆ ಇವೆ, ಈ ಈಸ್ ಆಮ್ ಆರ್ ವಾಸ್ ವರ್ ಈ ರೀತಿ ಇದೆಯಲ್ಲ, ಇವಕ್ಕೆಲ್ಲ ಬಿ ಫಾರ್ಮ್ಸ್ ಅಂತ ಕರಿತೀವಿ. ಈಗ ಯು ಆರ್, ವಿ ಆರ್, ದೇ ಆರ್, ಮೈ ಪೇರೆಂಟ್ಸ್ ಆರ್, ಇದಾಯ್ತಾ? ಐ ಬಂದರೆ ಐ ಆಮ್. ಇದು ಏನಪ್ಪ ಅಂತಂದರೆ ಇದು ಪ್ರೆಸೆಂಟ್ ಟೆನ್ಸ್. ಈ ಸಬ್ಜೆಕ್ಟ್ ಏನಿದೆಯಲ್ಲ, ಇಲ್ಲಿ ಸಬ್ಜೆಕ್ಟ್ ಇದೆ ನೋಡಿ, ಈ ಸಬ್ಜೆಕ್ಟ್ ಯು ಅಂತ ಇದೆಯಲ್ಲ, ಯು, ವಿ, ದೇ, ಮೈ ಪೇರೆಂಟ್ಸ್ ಈ ರೀತಿ ಏನಿದೆಯಲ್ಲ, ಇದಕ್ಕೆ ಸಬ್ಜೆಕ್ಟ್ ಅಂತ ಕರಿತೀವಿ. ಅದು ಪ್ರನೌನ್ ಆಗಿರ್ಬೋದು, ಅಥವಾ ಒಂದು ಯಾವುದಾದ್ರೂ ಸಬ್ಜೆಕ್ಟ್ ಆಬ್ಜೆಕ್ಟ್ ಆಗಿರ್ಬೋದು, ಬಟ್ ಇದಕ್ಕೆ ಪ್ರೆಸೆಂಟ್ ಅಂತ ಕರಿತೀವಿ. ಅದೇ ರೀತಿ ವಾಸ್, ಯು ವರ್, ವಿ ವರ್, ಐ ವಾಸ್, ಯು ವರ್, ವಿ ವರ್, ದೇ ವರ್, ಮೈ ಪೇರೆಂಟ್ಸ್ ವರ್. ಅಂದರೆ ಇದು ಪಾಸ್ಟ್ ಟೆನ್ಸ್ ಆಗುತ್ತೆ. ನಮಗೆ ಬೇಕಾಗಿರ್ತಕ್ಕಂಥದ್ದು ಇದಿಷ್ಟನ್ನು ಇಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿ ಇದನ್ನು ನೀವು ಇಲ್ಲಿ ಕಲಿಬೇಕಾಗತ್ತೆ. ಇಷ್ಟನ್ನು ಅರ್ಥ ಮಾಡ್ಕೊಳ್ಳಿ. ಪಾಸ್ಟ್ ಅಂತ ಇದೆ, ಪ್ರೆಸೆಂಟ್ ಅಂತ ಇದೆ. ಪ್ರೆಸೆಂಟ್ ಟೆನ್ಸ್ ಯೂಸ್ ಆಗಲ್ಲ, ಬಟ್ ಈ ಪ್ಯಾಸಿವ್ ವಾಯ್ಸಲ್ಲಿ ಪಾಸ್ಟ್ ಟೆನ್ಸ್ ಯೂಸ್ ಆಗುತ್ತೆ. ಇದಿಷ್ಟನ್ನು ನೋಡ್ಕೊಳ್ಳಿ. ವಾಸ್ ಬರುತ್ತೆ, ಸಿಂಗುಲರ್ ಇದ್ದರೆ ಅದಕ್ಕೆ ವಾಸ್ ಬರುತ್ತೆ, ಪ್ಲೂರಲ್ ಇದ್ದರೆ ಅದಕ್ಕೆ ವರ್ ಬರುತ್ತೆ. ಇಷ್ಟನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಇದಿಷ್ಟಾಯಿತು.
ಇಲ್ಲಿ ಇದ್ರ ಸ್ಟ್ರಕ್ಚರ್ ಏನಿದೆ ಹಾಗಿದ್ರೆ ಇದ್ರ ಸ್ಟ್ರಕ್ಚರ್ ಏನಂತಂದರೆ ಸಬ್ಜೆಕ್ಟ್ ಪ್ಲಸ್ ಬಿ ಫಾರ್ಮ್ ಅಂತಂದರೆ ವಾಸ್ ವರ್ ಅಂತ ಹೇಳಿದ್ನಲ್ಲ ಅದು. V3 ಅಂತಂದರೆ V1 V2 V3 ಅಂತ ಈ 3 ವರ್ಕ್ ಫಾರ್ಮ್ಸ್ ಇದೆ, ಅದನ್ನು ಹೇಳ್ತೀನಿ ಈಗ. ಇಲ್ಲಿ ನಾವು V3 ಆ್ಯಡ್ ಮಾಡ್ಕೋಬೇಕಾಗುತ್ತೆ. V3 ಅಂತ ಆ್ಯಡ್ ಮಾಡ್ಕೋಬೇಕು. V1 ಅಂದರೆ ಏನಾಗುತ್ತೆ ನೋಡಿ, V1 ಅಂದರೆ ರೈಟ್, V2 ಅಂದರೆ ರೂಟ್, V3 ಅಂದರೆ ರಿಟರ್ನ್. ಈ ಒಂದು ಫಾರ್ಮನ್ನು ನಾವು ಪ್ಯಾಸಿವ್ ವಾಯ್ಸ್ ಬರೆಯುವಾಗ ಬಳಸ್ಕೋಬೇಕು. ಅರ್ಥ ಆಯ್ತಾ? ಇದಿಷ್ಟನ್ನು ನೀವು ಲಿಟ್ರಲಿ ನೋಡ್ಕೊಂಬಿಡಿ. ಬಿಲ್ಟ್, ಟೀಚ್, ಟಾಟ್, ಕ್ಲೀನ್ಡ್. ಆಲ್ಮೋಸ್ಟ್ ಆಲ್ ಇಡಿಯಿಂದ ಎಂಡ್ ಆಗುವಂತಹ ವರ್ಬ್ಗಳು ಬರುತ್ತೆ. ಇಡಿಯಿಂದ ಎಂಡ್ ಆಗುವ ವರ್ಬ್ಗಳು ಬರುತ್ತೆ. ಮೇಡ್ ಅಂತ ಇದೆ. ಕಾಲ್ಡ್, ಈಟನ್, ಗೋ ವೆಂಟ್ ಗಾನ್. ಇವನ್ನೆಲ್ಲ ಸ್ವಲ್ಪ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಒಂದು ಚಾಟನ್ನು ನೀವು ಲಿಟ್ರಲಿ ಒಂದು ಸ್ಕ್ರೀನ್ಶಾಟ್ ಆದರೂ ಹೊಡ್ಕೊಳ್ಳಿ, ಅದನ್ನೇನಾದರೂ ಒಟ್ಟು ಮಾಡಿ ಇದನ್ನು ಬರ್ಕೊಳ್ಳಿ. ಇಲ್ಲಿ ಹೇಳಿದೆ ನೋಡಿ ನಾನು, ಬಿ ಫಾರ್ಮ್ ಅಂತ ಇದೆ. ಇಲ್ಲಿ ಬಿ ಫಾರ್ಮ್ ಅಂತ ಇದೆ. ಬಿ ಫಾರ್ಮ್ ವಾಸ್ ವರ್ ಆಗುತ್ತೆ ಪಾಸ್ಟ್ ಸಿಂಪಲಲ್ಲಿ. ಆಯಿತಾ? ಇದಿಷ್ಟನ್ನು ಈ ಕೆಲವೊಂದಿಷ್ಟು ಇವು ಇದೆ ಏನು, ಈ 3 ವರ್ಬ್ಸ್ಗಳು, ಈ ವರ್ಬ್ಸ್ಗಳಿಂದನೇ ಬರುತ್ತೆ. ಇದನ್ನು ನೀವು ನೋಡ್ಕೊಳ್ಳಿ. ಸರಿ, ಇಷ್ಟು ನಾವು ಓದ್ಕೊಂಡ್ವಿ. ಇವೆಲ್ಲ ಓದ್ಕೋಬೇಕಾಗುತ್ತೆ. ಏನು ಈ ಸೆಕ್ಷನಲ್ಲಿ ಇದೆಯಲ್ಲ, ಈ ಸೆಕ್ಷನಿಂದ ಅವರು ಕೇಳ್ತಾರೆ. ಈಗ ಈಸಿ ಆಗುತ್ತೆ ನಮಗೆ. ಯಾವ ರೀತಿ ಈಸಿ ಆಗುತ್ತೆ ಅಂದರೆ, ಒಂದು ಕ್ವಶನ್ನ ತೊಗೊಳ್ಳೋಣ. ಒಂದು ಕ್ವಶನ್ ತೊಗೊಂಡ್ವಿ. ಈಗ ಪುಡುಕೊಟ್ಟಾಯಿ ಅಂತ ಇದೆ. ಪುಡುಕೊಟ್ಟಾಯಿ ಅಂದ ತಕ್ಷಣ ಇದೊಂದು ಊರ ಹೆಸರು. ಎಷ್ಟು ಊರಿದೆ? ಒಂದೇ ಒಂದು ಊರಿದೆ. ಇದೊಂದು ವಿಲೇಜ್ ನೇಮ್. ಇದು ಪುಡುಕೊಟ್ಟಾಯಿ ಅನ್ನೋದು ಒಂದು ವಿಲೇಜ್. ಪುಡುಕೊಟ್ಟಾಯಿ ಅನ್ನೋದು ಒಂದು ವಿಲೇಜ್ ಇದೆ. ಅದು ಏನಪ್ಪ? ಅದು ಸಿಂಗುಲರ್ ಇದ್ದರೆ ನಾವು ವಾಸ್ ಅಂತ ಹಾಕ್ತೀವಿ. ವಾಸ್ ಅಂತ ಬರೆದ್ವಿ. ಇಲ್ಲಿ ಟೇಕ್ ಅಂತ ಇದೆ. ಟುಕ್, ಟೇಕನ್. V3 ಫಾರ್ಮ್ ಟೇಕನ್. ಇಲ್ಲೇ ಟೇಕನ್ ಅಂತ ಬರುತ್ತೆ. ಟೇಕನ್ ಅಂತ ಬರೆದ್ವಿ. ಈ ಒಂದು ಮಾರ್ಕ್ಸ್ ಇಲ್ಲಿ ಸಿಕ್ತು ನೋಡಿ. ಇದಕ್ಕೆ ಯಾರು ಪಾಸ್ ಆಗಬೇಕಂತ ಕಷ್ಟಪಡ್ತಾ ಇದ್ದೀರಲ್ಲ, ಕರೆಕ್ಟಾಗಿ ಇನ್ನೊಂದು ಸಲ ವಿಡಿಯೋ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಇನ್ನು ನೆಕ್ಸ್ಟ್ ಏನು ಸಿಂಪಲ್ ಇದೆ. ಪುಡುಕೊಟ್ಟಾಯಿ ಅನ್ನೋದು ಸಿಂಗುಲರ್ ಇದೆ ಏನಂತ ಹೇಳಿದೀನಿ, ಅದಕ್ಕೆ ವಾಸ್ ಹಾಕಬೇಕು ಪಾಸ್ಟಲ್ಲಿ. ಅದೇ ರೀತಿ ಇಲ್ಲಿ ವಾಸ್ ಅಂತ ಬರೆದ್ವಿ. ಟೇಕ್ ಅಂತ ಇದೆ. ಆ V3 ಫಾರ್ಮಿಂದ ಟುಕ್, ಟೇಕನ್ ಇದನ್ನು ತಗೊಂಬಂದು ಇಲ್ಲಿ ವಾಸ್ ಟೇಕನ್ ಅಂತ ಬರೆದ್ಬಿಟ್ರೆ ಮುಗಿದೋಯ್ತು. ಇಷ್ಟೇ. ನೆಕ್ಸ್ಟ್ ಇಲ್ಲಿ ನೋಡಿ, ಇನ್ಹ್ಯಾಬಿಟೆಂಟ್ಸ್, ದ ಟೌನ್ಸ್ ಇನ್ಹ್ಯಾಬಿಟೆಂಟ್ಸ್ ಸ್ಟನ್ ಅಂತ ಇದೆ. ಇನ್ಹ್ಯಾಬಿಟೆಂಟ್ಸ್ ಅನ್ನೋದೇನು? ಇನ್ಹ್ಯಾಬಿಟೆಂಟ್ಸ್ ಅಂತಂದರೆ ಜನಸಂಖ್ಯೆ. ಇಲ್ಲಿ TS ಅಂತ ಇದೆ. ಸ್ವಲ್ಪ ನೀವು ಅದನ್ನು ತಿಳ್ಕೊಬೋದು. TS ಅಂತ ಇದೆ. ಇಲ್ಲಿ ಪ್ಲೂರಲ್ ಇರೋದ್ರಿಂದ ವಾಸ್ ಹಾಕಿ, ಇಲ್ಲಿ ವರ್ ಹಾಕಿ. ಸ್ಟಂಡ್, STUNED, ಸ್ಟಂಡ್ ಅಂತ ಹಾಕಿಬಿಟ್ರೆ ಮುಗೀತು. ಬೈ ಆಲ್ ವುಮೆನ್ ಸೈಕಲ್ ರ್ಯಾಲಿ. ಇದಿಷ್ಟ ಆಯಿತಾ? ನೆಕ್ಸ್ಟ್ ಅದೇ ರೀತಿ ದ ಕ್ರೇಜ್ ಫಾರ್ ಸೈಕ್ಲಿಂಗ್ ವಾಸ್ ಏನಂತ ಇದೆ? ಅಬ್ಸರ್ವ್ ಅಂತ ಇದೆ. ಇಲ್ಲಿ ಅಬ್ಸರ್ವ್ ಅಂತ ಇದೆ. ಇದಕ್ಕೆ ಜಸ್ಟ್ ಡಿ ಆ್ಯಡ್ ಮಾಡಿಬಿಡಿ. ಅಬ್ಸರ್ವ್ಡ್ ಇಷ್ಟನ್ನು ಮಾಡ್ತೀರಾ. ಇನ್ನೂ ಅರ್ಥ ಆಗಿಲ್ಲ ಅಂತಂದರೆ ಇನ್ನೊಂದು ಸಲ ಹೇಳ್ತೀನಿ ನೋಡಿ. ಇಲ್ಲಿ ಈ ಬಿ ಫಾರ್ಮನ್ನು ನೆನ್ಪಿಟ್ಕೋಬೇಕು. ಇಲ್ಲಿ ಪ್ಲೂರಲ್ಗೆ ಯಾವತ್ತಿದ್ರೂ ಪ್ಲೂರಲ್ಗೆ ವರ್ ಹಾಕಬೇಕು. ಸಿಂಗುಲರ್ ಇದ್ದರೆ ಅದಕ್ಕೆ ವಾಸ್ ಹಾಕಬೇಕಾಗುತ್ತೆ ಪಾಸ್ಟಲ್ಲಿ. ಇದನ್ನು ಹಾಕಿಬಿಟ್ಟೆ ಈ ವಾಸ್ ಮತ್ತು ವರ್ ಹಾಕಿ ಮುಂದೆ ನಾವು ಅದಕ್ಕೆ V3 ಅದನ್ನು ಹಾಕಬೇಕು. V3 ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮನ್ನು ಬರೀಬೇಕು. A speeding lorry hit a car yesterday ಅಂತ ಬಂದ್ಬಿಡ್ತು. yesterday ಅಂತ ಬಂದರೆ ಅದು ಪಾಸ್ಟ್ ಟೆನ್ಸ್. ಆನ್ ದ ಹೈವೇ ದ ಲಾರಿ ಡ್ರೈವರ್ ವಾಸ್. ಲಾರಿ ಡ್ರೈವರ್ ಅನ್ನೋ ಒಬ್ಬನೇ ಅಂತಾನೆ, ಹೀಗಾಗಿ ವಾಸ್ ಅನ್ನು ಬರೀಬೇಕು. ಇಲ್ಲಿ ಅರೆಸ್ಟ್ ಅಂತ ಇದೆ. ಇಲ್ಲಿ ಅರೆಸ್ಟೆಡ್ ಅಂತ ಮಾಡ್ಕೊಳ್ಳಿ. ಅರೆಸ್ಟ್ ಅಂತ ಇದ್ದರೆ ED ಜಸ್ಟ್ ಆ್ಯಡ್ ಮಾಡಿ. ಅರೆಸ್ಟೆಡ್. ದ ಪ್ಯಾಸೆಂಜರ್ ಇನ್ ದ ಕಾರ್ ಅಂತ ಇದೆ. ಪ್ಯಾಸೆಂಜರ್ಸ್ ಇನ್ ದ ಕಾರ್. ಇಲ್ಲಿ ಪ್ಯಾಸೆಂಜರ್ಸ್ ಇನ್ ದ ಕಾರ್ ಅಂತ ಇದೆ. ಇಲ್ಲಿ ಏನು ಬರುತ್ತೆ ಹಾಗಿದ್ರೆ? ಪ್ಯಾಸೆಂಜರ್ಸ್ ಇನ್ ದ ಕಾರ್ ಅಂತ ಅಂದ ತಕ್ಷಣ ಪ್ಯಾಸೆಂಜರ್ಸ್ ಅನ್ನೋದು ಪ್ಲೂರಲ್. ಪ್ಯಾಸೆಂಜರ್ ಅಂದರೆ ತುಂಬ ಜನ ಇರ್ತಾರೆ. ಹೀಗಾಗಿ ಇಲ್ಲಿ ವರ್ ಅಂತ ಬರೀರಿ. ವರ್ ಅಂತ ಬರೆದ ತಕ್ಷಣ ಇಲ್ಲಿ ಹರ್ಟ್ ಇರುತ್ತೆ. ಹರ್ಟ್ 3 V1 V2 V3 3 ಫಾರ್ಮಲ್ಲಿ ಹರ್ಟ್ ಅಂತ ಇರುತ್ತೆ. ವರ್ ಹರ್ಟ್ ದ ಇಂಜೂರ್ಡ್ ಪ್ಯಾಸೆಂಜರ್ಸ್ ವರ್ ಅಡ್ಮಿಟೆಡ್ ಇಷ್ಟನ್ನು ಮಾಡ್ಕೊಳ್ಳಿ.
ಈ ಗ್ರಾಮರನ್ನು ನೀವೇ ಇದನ್ನು ಮಾಡಿ. ನೆಕ್ಸ್ಟ್ ಗ್ರಾಮರಿಗೆ ಹೋಗ್ತೀನಿ ನಾನೀಗ. ಇಷ್ಟೆಲ್ಲ ಇದಿದೆ ನೋಡಿ. ಈ ಒಂದು ಚಾರ್ಟನ್ನು ನೀವು ಸ್ವಲ್ಪ ಓದ್ಕೊಳ್ಳಿ ಅದನ್ನು. ಇಲ್ಲಿ ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ ಗಿವನ್ ಇನ್ ದ ಬ್ರಾಕೆಟ್ಸ್. ಇದು 2 ಅಂಕದ ಪ್ರಶ್ನೆ. ಇಲ್ಲಿ ನೋಡಿ, ದ ಪ್ಲಾಂಟೇಶನ್ ಇಂಪ್ರೂವ್ಡ್ ಡ್ರಾಸ್ಟಿಕಲಿ ವಿತ್ ದ ಅರೈವಲ್ ಆಫ್ ದ ಗಾರ್ಡನರ್, ದ ಓನರ್ ಬಿಕಮ್ ಲೇಜಿ ಆ್ಯಂಡ್, ಇಲ್ಲಿ ಡ್ಯಾಶ್ ಇದೆ, ಬಿಕಮ್ ಲೇಜಿ ಆ್ಯಂಡ್ ಡ್ಯಾಶ್ ಫ್ರಮ್ ಹಾರ್ಡ್ ವರ್ಕ್. ಇದಕ್ಕೆ ಉತ್ತರ ಏನಂತ ಹಾಕಬೇಕಾಗಿದ್ರೆ ಇಲ್ಲಿ ಶೈಡ್ ಅವೇ ಅಂತ ಇದೆ, ಶೈಡ್ ಅವೇ ಅಂತ ಇದೆ, ಉತ್ತರ ಹಾಕಬೇಕು. ಶೈಡ್ ಅವೇ ಇದ್ರ ಅರ್ಥ ಏನಂತಂದರೆ ಮರೆ ಆಗ್ತಕ್ಕಂಥದ್ದು. ಅಂದರೆ ಈ ಎಲ್ಲ ಕೆಲಸದಿಂದ ಆತ ಏನು ಮಾಡ್ತಾ ಇದ್ದಾನೆ, ಮರೆ ಮಾಚ್ಕೊಳ್ತಾ ಇದ್ದಾನೆ, ಅವ್ನಿಗೇನು ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂತಂದರೆ ಈ ಗಾರ್ಡನರ್ ಬಂದಿರೋ ಕಾರಣದಿಂದ ಆತ ಕೆಲಸವನ್ನು ಮಾಡ್ತಾ ಇಲ್ಲ, ಲೆಥರ್ಜಿಕ್ ಆಗ್ತಾ ಇದ್ದಾನೆ. ಅದೇ ರೀತಿ ನೆಕ್ಸ್ಟ್, ವೈಫ್ ವಾಸ್ ವರಿಡ್ ದ್ಯಾಟ್ ದರ್ ಲೈಫ್ ವಾಸ್ ಗ್ರ್ಯಾಜುವಲಿ ಗೆಟಿಂಗ್ ಔಟ್ ಆಫ್ ದ ಹ್ಯಾಂಡ್. ಇದನ್ನು ಕಲಿಬೇಕಂತಂದರೆ ಕೆಲವೊಂದಿಷ್ಟು ಗ್ರಾಮರ್ ಸೆಕ್ಷನಿಂದ, ಈ ಒಂದು ಚಾಪ್ಟರ್ಗಳಿಂದ ಏನು ಚಾಪ್ಟರ್ಗಳಿರ್ತಾವಲ್ಲ ಆ ಚಾಪ್ಟರ್ಗಳಿಂದ ಈ ರೀತಿ ಫಾರ್ಮ್ಸನ್ನು ಕೊಟ್ಟಿರ್ತಾರೆ. ಆ ಫಾರ್ಮ್ಸನ್ನು ಲಿಟ್ರಲಿ ಓದ್ಕೋಬೇಕು, ಬರಿಬೇಕಾಗುತ್ತೆ. ಇದನ್ನು ಸ್ವಲ್ಪ ನೀವು 2 ಅಂಕ ನೀವು ಸ್ಕಿಪ್ ಮಾಡಿದ್ರು ಏನೂ ಪರವಾಗಿಲ್ಲ. ಬಟ್ ಈ ರೀತಿ ಈ ಗ್ರಾಮರನ್ನು ನೀವು ಕಲೀಲೇಬೇಕಾಗುತ್ತೆ. 2 ಮಾರ್ಕ್ಸ್. ಇದನ್ನು ನೀವು ಯಾರು ಟಾಪರ್ ಆಗಬೇಕು, ಯಾರು ತುಂಬ ಸ್ಕೋರ್ ಮಾಡಬೇಕಂತ ಅಂದ್ಕೊಂಡಿದ್ರೆ ಅವರು ಇದನ್ನು ಕಲೀರಿ. ಅದರ ಲಿಸ್ಟನ್ನು ನಾನು ಕೊನೆಗೆ ಕೊಡ್ತಾ ಇದ್ದೀನಿ. ನೆಕ್ಸ್ಟ್, ಇದೊಂದು ಈಸಿಯೆಸ್ಟ್ ಗ್ರಾಮರ್. ಈ ಗ್ರಾಮರನ್ನು ನಾನು ನಿಮ್ಗೆ ಇಲ್ಲಿ ಹೇಳ್ಕೊಡ್ತೀನಿ. ಎಷ್ಟು ಈಸಿ ಇದೆ ಅಂದರೆ ಏನೂ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ತುಂಬ ಅಂದರೆ ತುಂಬ ಈಸಿ ಇದೆ. 13ನೇ ಕ್ವಶನ್ ಏನಿದೆ, ರೀಡ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್, ಮ್ಯಾಚ್ ದ ಅಂಡರ್ಲೈನ್ ಪ್ರೊನೌನ್ಸ್ ಸೈಡ್ ಎ ವಿತ್ ನೌನ್ಸ್ ಆ್ಯಂಡ್ ನೌನ್ ಪ್ರೇಸಸ್ ಇನ್ ಸೈಡ್ ಬಿ ದೇ ರೆಫರ್ ಟು. 5 ಮಾರ್ಕ್ಸಿಗಿದೆ. ಇಲ್ಲಿ ಸುಮ್ಮನೆ ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ. ಎಷ್ಟು ಸಿಂಪಲ್ ಆಗಿದೆ ಅಂದರೆ ಇದು ಇದೇ ರೀತಿ ಕೊಟ್ಟಿರ್ತಾರೆ ಅವರು, ಈ ರೀತಿ ಕೊಟ್ಟಿರ್ತಾರೆ ನೋಡಿ. ಇಲ್ಲಿ ಸ್ವಲ್ಪ ಇದನ್ನು ನೋಡ್ಕೊಳ್ಳಿ, ಇದನ್ನು ಈ ಸೆಕ್ಷನನ್ನು ನೋಡ್ಕೊಳ್ಳಿ. ಈ ಸೆಕ್ಷನ್ ನೋಡ್ಕೊಂಡ್ರೆ ಇದನ್ನು, ಈ ಸೆಕ್ಷನ್ ನೋಡಿದ ತಕ್ಷಣ ಏನಾಗುತ್ತೆ, ಈ ಕಡೆ ಒಂದು ಸೆಕ್ಷನ್ ನೋಡಿ, ಇದೊಂದು ಸೆಕ್ಷನ್ ಇದೆ, ಇದೊಂದು ಸೆಕ್ಷನ್ ಇದೆ. ಎಷ್ಟು ಈಸಿ ಇದೆ ಅಂದರೆ ಹರ್ ಅಂತ ಇದೆ. ಹರ್ ಅನ್ನೋದು ಎಲ್ಲಿದೆ, ಈ ಜಾಗದಲ್ಲಿದೆ ನೋಡಿ. ಹರ್ ಅಂತ ಇಲ್ಲಿದೆ, ಹರ್ ಅಂತ ಇದೆ. ಹರ್ ಅಂದರೆ ಯಾರು, ಹರ್ ಅಂದರೆ ಒಂದು ಹುಡುಗಿ ಹೆಸರು. ಹರ್ ಅಂತ ಇಲ್ಲಿ ಹುಡುಗಿ ಹೆಸರಿದೆ. ಈ ಒಂದು ಸೆಕ್ಷನನ್ನು ನೋಡ್ಕೊಳ್ಳಿ. ಇದ್ರ ಈ ಹಿಂದ್ಗಡೆ ಒಂದು ಲೈನ್ ಇದೆಯಲ್ಲ, ಈ ಹಿಂದ್ಗಡೆ ಲೈನಲ್ಲಿ ಇದಕ್ಕೆ ಮ್ಯಾಚ್ ಆಗುವಂಥದ್ದು ಯಾವುದಾದ್ರೂ ವರ್ಡ್ ಇದೆಯಾ? ಇಷ್ಟೇ ಲೈನಲ್ಲಿ ಯಾವುದಾದ್ರೂ ಮ್ಯಾಚ್ ಆಗುವಂಥ ಒಂದು ಇದೆಯಾ, ಹೆಸರಿದೆಯಾ? ಇಲ್ಲಿ 2 ಹೆಸರಿದೆ. ಒಂದು ಮಾರ್ನಿಂಗ್ ವಾಕ್ ಅನ್ನೋದು ಇಲ್ಲಿ ಮಾರ್ನಿಂಗ್ ವಾಕ್ ಅಂತ ಇದೆ, ಒಂದು ಮೇರಿ ಅಂತ ಇದೆ. ಹಾಗಾದರೆ 1ನೇ ಉತ್ತರ ಏನಂದರೆ ಮೇರಿ. ಸುಮ್ಮನೆ ಇಷ್ಟು ಬರೆದು ಬಿಡಬೇಕು, ಗೊತ್ತಾಯ್ತಾ? ಸ್ವಲ್ಪ ಇಷ್ಟೇ ಲಾಜಿಕನ್ನು ಥಿಂಕ್ ಮಾಡಿ. ಅದೇ ರೀತಿ ಇಟ್ ಅಂತ ಇದೆ. ಇಟ್ ಅಂತಂದರೆ ಒಂದು ವಸ್ತುವಿಗೆ ಅಥವಾ ಒಂದು ಯಾವುದಾದ್ರೂ ಒಂದು ಪ್ರಾಣಿಗೆ, ಈಗ ಈ ರೀತಿ ದಿನಗಳಿಗೆ, ಟೈಮ್ಗೆ ಈ ರೀತಿ ಯೂಸ್ ಮಾಡ್ತೀವಿ. ಇಟ್ಟಿಂದ ಎಷ್ಟು ಇದೆ ನೋಡಿ. ಇಟ್ ಅಂತಂದರೆ ಒಂದು ಆ್ಯಕ್ಟಿವಿಟಿ. ಇಟ್ ಅಂದರೆ ಅದೊಂದು ಆ್ಯಕ್ಟಿವಿಟಿ. ಇಟ್ ಅಂತ ಒಂದು ಆ್ಯಕ್ಟಿವಿಟಿ ಅಂತ ನಾವು ಕರಿತೀವಿ. ಯಾವ ಆ್ಯಕ್ಟಿವಿಟಿ? ಸ್ವಲ್ಪ ಹಾಗೆ ಹಿಂದೆ ಹೋಗಿ, ಸ್ವಲ್ಪ ಹಿಂದೆ ಹೋಗಿ. ಹಾಂ, ಇಲ್ಲಿದೆ ನೋಡಿ, ಮಾರ್ನಿಂಗ್ ವಾಕ್ ಅನ್ನೋದು ಅದೊಂದು ಆ್ಯಕ್ಟಿವಿಟಿ. ಡೈಲಿ ಮಾರ್ನಿಂಗ್ ವಾಕ್ ಅನ್ನೋದು ಅದೊಂದು ಆ್ಯಕ್ಟಿವಿಟಿ. ಇದನ್ನು ಇಲ್ಲಿ ಬರೀರಿ. ಇದಿಷ್ಟ ಆಯಿತಾ? ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ, ಇಟ್ಟಾಯಿತು. ದೇ ಅಂತ ಇದೆ ಇಲ್ಲಿ. ದೇ ಅಂದರೆ ಅವರು, ಇವರು. ಇದು ದೇ ಅನ್ನೋದು ಪ್ಲೂರಲ್, ಇದು ಸಿಂಗ್ಯುಲರ್ ಅಲ್ಲ, ಪ್ಲೂರಲ್. ದೇ ಅಂತ ಇದೆ ಇಲ್ಲಿ ಯಾವುದಕ್ಕೆ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಇಲ್ಲಿ ನೋಡ್ಕೊಣ. ದೇ ಅಂತ ಇದೆ. ದೇ ಅಂದರೆ ನೋಡಿ, ಅವರು ಇವರು ಅಂತ ಹೇಳಿದೆ. ಒಬ್ರಿಗಿಂತ ಜಾಸ್ತಿ ಇರೋರಿಗೆ ಅವ್ರಿಗೆ ದೇ ಅಂತೀವಿ ನಾವು. ಹಿ ಆ್ಯಂಡ್ ಶಿ ಅಂದರೆ ಅವ್ರು ದೇ ಆಗ್ತಾರೆ, ಅವರು ಅಂತ ಕರಿಬೋದು ನಾವಿಲ್ಲಿ. ಇಲ್ಲಿ ನೋಡಿ, ಮ್ಯಾರಿ ಅಂತ ಒಂದು ಹೆಸರಿದೆ. ಅದೇ ರೀತಿ ಸ್ವಲ್ಪ ಮುಂದೆ ಬನ್ನಿ, ಡ್ಯಾನಿಯಲ್ ಅಂತ ಒಂದು ಹೆಸರಿದೆ. ಮ್ಯಾರಿ ಡ್ಯಾನಿಯಲ್. ಇದೇ ಒಂದು ಲೈನಲ್ಲಿ ಮ್ಯಾರಿ ಡ್ಯಾನಿಯಲ್ ಅಂತ ಇದೆ. ಇಲ್ಲಿ 2 ಹೆಸರಿದೆ. ಹೆಸರಿದ ತಕ್ಷಣ ಇಲ್ಲಿ ನೋಡಿ, ದೇ ಅಂತ ಇದೆಯಲ್ಲ, ಇಲ್ಲಿ ಮ್ಯಾರಿ ಆ್ಯಂಡ್ ಡ್ಯಾನಿಯಲ್. ಇದಿಷ್ಟಾಯಿತು. ಇಲ್ಲಿ 3 ಮಾರ್ಕ್ಸ್ ನಮಗೆ ಸಿಕ್ತು. ಹಿ ಅಂತ ಇದೆ. ಹಿ ಅನ್ನೋದು ಎಲ್ಲಿದೆ, ಹಿ ಅಂತ ಇಲ್ಲಿದೆ. ಈ ಹಿಂದೆ ಇರೋ ಶಬ್ದನೇ ಅದು ಉತ್ತರ ಆಗಿರುತ್ತೆ. ಇಷ್ಟು ಜಾಗದಲ್ಲಿ ನೋಡ್ಕೊಳ್ಳಿ, ಎಲ್ಲಿದೆ ಹಿ ಅನ್ನೋದು. ಇದರಲ್ಲಿ ಯಾವುದು ಆಗಿರ್ಬೋದು ಅಂತಂದರೆ ಡ್ಯಾನಿಯಲ್. ಇಲ್ಲಿ ಫುಲ್ ಪಾಯಿಂಟ್ ಇದೆ, ಇದನ್ನು ಬಿಟ್ಬಿಡಿ, ಇಷ್ಟನ್ನು ಬಿಟ್ಬಿಡಿ. ಹಿ ಅಂತ ಇದೆ, ಇದ್ರ ಹಿಂದೆ ಸ್ವಲ್ಪ ಚೇರ್ಫುಲ್ ಈಸ್ ಡ್ಯಾನಿಯಲ್. ಹಿ ಅಂದರೆ ಡ್ಯಾನಿಯಲ್. ಹಿ ಅಂದ ತಕ್ಷಣ ಡ್ಯಾನಿಯಲ್ ಬರುತ್ತೆ. ಇನ್ನು ವೇರ್ ಅಂತ ಇದೆ. ವೇರ್ನು ಅಷ್ಟೇ. ಸ್ವಲ್ಪ ನೋಡಿ ಏನು ಮಾಡ್ತೀರಾ ಅಂದರೆ, ವೇರ್ ಅಂತ ಇಲ್ಲಿದೆ. ಜಸ್ಟ್ ಏನು ಮಾಡಿ, ವೇರ್ ಅಂತ ಇದೆಯಲ್ಲ, ಇದ್ರ ಹಿಂದೆ ಇರ್ತಕ್ಕಂಥ ಶಬ್ದನೇ
ಆನ್ಸರ್ ಆಗಿರುತ್ತೆ. ಈ ಹಿಂದೆ ಇರ್ತಕ್ಕಂಥ ಶಬ್ದದಲ್ಲಿ ಇಲ್ಲಿ ಯಾವುದಕ್ಕೆ ಮ್ಯಾಚ್ ಆಗ್ತಾ ಇದೆ, ಯಾವುದಕ್ಕೆ ಮ್ಯಾಚ್ ಆಗ್ತಾ ಇದೆ? ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹಿಲ್ಲಿ ರೀಸನ್ ಅಂತ ಇದೆ. ಇಲ್ಲಿ ಹಿಲ್ಲಿ ರೀಸನ್ ಎಲ್ಲಿದೆ? ಹಿಲ್ಲಿ ರೀಸನ್ ಇಲ್ಲಿದೆ. ಇಷ್ಟನ್ನು ಮಾಡ್ತೀರಾ? ಎಷ್ಟು ಸಿಂಪಲ್ ಆಗಿದೆ ಇದು ಗ್ರಾಮರ್. ಪಾಸ್ ಆಗೋರು ಯಾರು ಕಷ್ಟಪಡ್ತಾ ಇದ್ದಾರೆ ಇಷ್ಟನ್ನು ಮಾಡಿಬಿಟ್ರೆ 5 ಅಂಕ ನಿಮಗೆ ಇಲ್ಲಿ ಸಿಗುತ್ತೆ. ನೆಕ್ಸ್ಟ್ ನೋಡೋದಾದರೆ ನೆಕ್ಸ್ಟ್ ಗ್ರಾಮರ್. ಅದ್ರ ಬೇಕಂತಂದರೆ ಅದ್ರ ಉತ್ತರ ಇಲ್ಲಿದೆ, ನೀವು ನೋಡ್ಕೊಳ್ಳಿ. ಅದ್ರ ಉತ್ತರ ಇಲ್ಲಿದೆ, ನೋಡ್ಕೊಂಬಿಡಿ. ಇನ್ನು ಕಣ್ಣು ಮುಚ್ಚಿ ಓದಿ ಆರಾಮಾಗಿ ಬರೆಯುವಂಥ ಗ್ರಾಮರ್ ಯಾವುದಾದ್ರೂ ಇದ್ದರೆ 9 ಅಂಕದ ಪ್ಯಾಸೇಜ್. ಮೊದಲು ಇದು 10 ಅಂಕಕ್ಕಿತ್ತು, ಈಗ 9 ಅಂಕಕ್ಕೆ ಮಾಡಿದ್ದಾರೆ. ಹಾಗಿದ್ರೆ ನೋಡೋಣ, ಇದು 30ನೇ ಕ್ವಶನ್. ಇದು 30ನೇ ಕ್ವಶನ್ ಪಾರ್ಟ್ ಸಿನಲ್ಲಿ ಬರುತ್ತೆ. ಪಾರ್ಟ್ ಸಿನಲ್ಲಿ 30ನೇ ಕ್ವಶನ್ ಬರುತ್ತೆ. 9 ಮಾರ್ಕ್ಸ್ ಇರುತ್ತೆ. 9 ಮಾರ್ಕ್ಸಲ್ಲಿ ನೀವು ಕಮ್ಮಿ ಇಲ್ಲ ಅಂದರೂ ಒಂದು 8 ಆದರೂ ತೆಗೆದುಕೊಳ್ತೀರಿ ಇದನ್ನು ನೋಡಿದ ತಕ್ಷಣ. ಈಗ ಏನು ಮಾಡಬೇಕಂದ್ರೆ, ಸ್ವಲ್ಪ ಏನು ಇಂಗ್ಲೀಷೇ ಬರ್ತಿರಲ್ಲ, ಓದ್ಲಿಕ್ಕೆ ಬರ್ತಿರಲ್ಲ. ಆದರೆ ಇಲ್ಲಿ ಏನು ಮಾಡಬೇಕಂದ್ರೆ ಸಿಂಪಲಾಗಿ ನೋಡ್ಕೊಳ್ಳಿ. ಮೊದಲು ಡೈರೆಕ್ಟಾಗಿ ಕ್ವಶನ್ ನೋಡ್ಕೊಂಬಿಡಿ. ಕ್ವಶನ್ ನೋಡಿ, ವಾಟ್ ಈಸ್ ದ ಆವ್ರೇಜ್ ವೇಟ್ ಆಫ್ ಅ ಸದರ್ನ್ ಆಫ್ರಿಕನ್ ಪೈಥನ್? ಈ 1 2 3 4 ಇಷ್ಟು ಶಬ್ದ ಈ ಪ್ಯಾರಾಗ್ರಾಫಲ್ಲಿ ಹುಡುಕಿ. ಈ ಪ್ಯಾರಾಗ್ರಾಫಲ್ಲಿ ಲಿಟ್ರಲಿ ಹುಡುಕಿ ಅದ್ರ ಹಿಂದೆ ಅಥವಾ ಮುಂದೆ ಇರ್ತಕ್ಕಂಥ 1-2 ಲೈನನ್ನು ಬರೆದು ಬಿಡಿ. ಯಾರಿಗೇನು ಗೊತ್ತೇ ಆಗೋಲ್ಲ. ಆ ರೀತಿ ಮಾಡಬೇಕಂದ್ರೆ ನೀವು ಮೊದಲು ಇದನ್ನು ಹುಡುಕಿ. ಸಿಕ್ಕರೆ ಓಕೆ, ಎಕ್ಸಾಕ್ಟ್ ಆನ್ಸರ್ ಹುಡುಕಿ ಹೇಳ್ತೀನಿ ಯಾವ ರೀತಿ ಬರಿಬೇಕಂತ. ಬಟ್ ಏನಾದರೂ ಸಿಗಲಿಲ್ಲ ಅಂದರೆ ಈ ಶಬ್ದನ ಇಲ್ಲಿ ಎಲ್ಲಿದೆ ಅಂತ ಈ ಒಂದು ಪ್ಯಾರಾಗ್ರಾಫಲ್ಲಿ ನೋಡ್ಕೊಳ್ಳಿ. ಪ್ಯಾರಾಗ್ರಾಫಲ್ಲಿ ನೋಡಿಕೊಂಡು ಸೀದಾ ಬರೆದ್ಬಿಡಿ. ಏನು ವರಿ ಮಾಡ್ಕೊಳ್ಳಿ. ಹಿಂದೆ ಇರೋ ಒಂದು ಲೈನು ಮುಂದೆ ಇರೋ ಒಂದು ಲೈನ್ ಬರೆದು ಅಲ್ಲಿ ಮುಗಿಸ್ಬಿಡಿ, 1 ಮಾರ್ಕ್ಸ್ ಕೊಡ್ತಾರೆ. ಯಾಕಂತಂದ್ರೆ ನಾವು ಪಾಸ್ ಆಗಬೇಕಷ್ಟೇ, ಅದೇ ಒಂದು ಇಂಟೆನ್ಷನ್ ನಮಗೆ. ಈಗ ವಾಟ್ ಈಸ್ ದ ಅವರೇಜ್ ವೇಟ್ ಆಫ್ ಸದರ್ನ್ ಆಫ್ರಿಕನ್ ಪೈಥನ್? ಹಾಗಿದ್ರೆ ಸದರ್ನ್ ಆಫ್ರಿಕನ್ ಪೈಥನ್ ಎಲ್ಲಿದೆ? ಓಕೆ, ತುಂಬ ಇದನ್ನು ಇಲ್ಲೇ ಹುಡ್ಕೊಂತ ಕೂತ್ರೆ ಅದು ಸ್ವಲ್ಪ ಟೈಮ್ ಆಗುತ್ತೆ ಅಂತ ನಾನು ಅಂಡರ್ಲೈನ್ ಮಾಡಿಟ್ಟಿದ್ದೀನಿ. ಯಾಕಂತಂದರೆ ನೀವು ಕರೆಕ್ಟಾಗಿ ಫಾಸ್ಟಾಗಿ ಹೇಳಬೇಕಾಗುತ್ತೆ ಎಲ್ಲನೂ. ಸೊ ಇಲ್ಲಿದೆ ಸದರ್ನ್ ಆಫ್ರಿಕನ್ ಪೈಥನ್ಸ್ ಟ್ರೇಸ್ ಇನ್ ದ ಫಾರೆಸ್ಟ್. ಇಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸದರ್ನ್ ಆಫ್ರಿಕನ್ ಪೈಥನ್ ಅಂತ. ಸ್ನೇಕ್ ಆಫ್ ಆಫ್ರಿಕನ್ ಕಾಂಟಿನೆಂಟ್, ದ ಗ್ರೇವ್ ಆಫ್ 5 meters ಆ್ಯಂಡ್ ವೇಟ್ 60 kilograms ಆನ್ ಆ್ಯಾವ್ರೇಜ್. ಆ್ಯಾವ್ರೇಜ್ ಸಿಕ್ತು, ಇಲ್ಲಿ ಆ್ಯಾವ್ರೇಜ್ ಸಿಕ್ತು, ಸದರ್ನ್ ಆಫ್ರಿಕನ್ ಸಿಕ್ತು, 60 kilograms ಸಿಕ್ತು. ಇಷ್ಟನ್ನು ಬರೀಲಿಕ್ಕಾಗುತ್ತಾ? ಓಕೆ, ನಮ್ಮ ಆನ್ಸರ್ ಏನು? 60 kilograms. ಇಷ್ಟನ್ನು ಬರೆದ್ರೆ 1 ಮಾರ್ಕ್ಸ್ ನಮಗೆ ಅಲ್ಲಿ ಸಿಕ್ತು. ಅದು ಕ್ವಶನ್ ನೋಡಿಕೊಂಡೆ, ಈ ಕ್ವಶನನ್ನು ಇಲ್ಲಿ ನೋಡಿಕೊಂಡೆ, ಕ್ವಶನ್ ನೋಡಿ ಇದಕ್ಕೆ ಮ್ಯಾಚ್ ಮಾಡಿದೆ. ಸದರ್ನ್ ಆಫ್ರಿಕನ್ ಅಂತ ಇದೆ, ಸದರ್ನ್ ಆಫ್ರಿಕನ್ ಪೈಥನ್ ಅಂತ ಇದೆ, ಇಲ್ಲಿ ಪೈಥನ್ ಅಂತ ಇದೆ, ಇಲ್ಲಿ ಆ್ಯಾವ್ರೇಜ್ ಅಂತ ಇದೆ, ಆ್ಯಾವ್ರೇಜ್ ಇಲ್ಲಿ ಸಿಕ್ತು. ಅದೇ ರೀತಿ ವೇಟ್ ಅಂತ ಇದೆ, ಇಲ್ಲಿ ವೇಟ್ ಅಂತ ಇದೆ. ಮುಗಿದು ಇನ್ನೇನು ಬೇಕು? 1 ಮಾರ್ಕ್ಸ್ ಸಿಕ್ತು. ಇದೇ ರೀತಿ ಎಲ್ಲನೂ 9 ಕ್ವಶನ್ ಮಾಡೋಣ. ಆದರೆ ಲಾಸ್ಟ್ನೇ ಕ್ವಶನನ್ನು ಸ್ವಲ್ಪ ಟಫ್ ಕೇಳಿರ್ತಾನೆ, ಅದನ್ನ ಹೇಳ್ತೀನಿ. ಈಗ 2ನೇ ಕ್ವಶನ್ ನೋಡೋದಾದರೆ, ವಿಚ್ ಸ್ನೇಕ್ ಪ್ರೆಪರ್ಸ್ ಆ್ಯಸ್ ಅ ನೆಟ್ ಫಾರ್ ಇಟ್ಸ್ ಎಗ್ಸ್? ಎಗ್ ಅನ್ನೋ ಶಬ್ದ, ನೆಟ್ಸ್ ಅನ್ನೋ ಶಬ್ದ, ಸ್ನೇಕ್ ಅನ್ನೋ ಶಬ್ದ, ಈ 3 ಶಬ್ದ ಈ ಪ್ಯಾರಾಗ್ರಾಫಲ್ಲಿ ಹುಡುಕಿ. ಏನು ಈಸಿ ಇದೆ. ಯಾರಿಗೆ ಓದೋಕ್ಕೆ ಬರಲ್ಲ, ಯಾರಿಗೂ ಸ್ವಲ್ಪ ಕಷ್ಟಪಡ್ತಾ ಇದ್ದೀರಾ, ಓದೋಕ್ಕೆ ಬರೋರು ಇದನ್ನು ಹುಡುಕಿ ಬರೀತಾರೆ, ಅದು ಓಕೆ. ಯಾರಿಗೆ ಬರ್ತಿರಲ್ಲ ಅದನ್ನು ನೀವು ಇಲ್ಲಿ ಫಾಲೋ ಅಪ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ದ ಕಿಂಗ್ ಕೋಬ್ರಾ ಈಸ್ ಓನ್ಲಿ ಸ್ಪೀಷೀಸ್ ಟು ಮೇಕ್ ನೆಟ್ಸ್ ಅಂತ ಇದೆ. ಗಾರ್ಡ್ ಇಟ್ ಎಗ್ಸ್ ಅಂತ ಇದೆ. ಕೋಬ್ರಾ, ಕಿಂಗ್ ಕೋಬ್ರಾ ಮೇಕ್ ನೆಟ್ಸ್. ಇಷ್ಟು ಸಿಕ್ತು. ಈ ಒಂದು ಲೈನ್ ಏನಿದೆ ಇದರ ಆನ್ಸರ್. ನೆಕ್ಸ್ಟ್ ಇಲ್ಲಿ ನೋಡಿ, ಡ್ಯಾಶ್ ಸ್ನೇಕ್ಸ್ ಗೋಸ್ ಅನ್ ಎಕ್ಸ್ಟ್ರಾ ಮೈಲ್ ಟು ಪ್ರೊಟೆಕ್ಟ್ ಇಟ್ಸ್ ಆಫ್ ಸ್ಪ್ರಿಂಗ್ಸ್. ಇದನ್ನು ಹುಡುಕಿ. ಈಗ ಈ ಶಬ್ದ ಇಲ್ಲಿ ಹುಡುಕಿ, ಈ ಶಬ್ದ ಇಲ್ಲಿ ಹುಡುಕಿ. ಎಲ್ಲಿದೆ ಇದ್ರೆ ಒಂದು ಆನ್ಸರ್ ಅಂತ ನೋಡಿದಾಗ ನೋಡೋಣ, ಇಲ್ಲಿ ಸಿಗುತ್ತೆ. ಇಲ್ಲಿದೆ ನೋಡಿ, ಒಂದು ಸ್ನೇಕ್ ಗೋಸ್ ಅನ್ ಎಕ್ಸ್ಟ್ರಾ ಮೈಲ್ ಪ್ರೊಟೆಕ್ಟ್ಸ್ ಇಟ್ಸ್ ಆಫ್ರಿಂಗ್ಸ್. ಯಾವ ಸ್ನೇಕ್ ಅಂತಂದರೆ ಕಿಂಗ್ ಕೋಬ್ರಾ ಸ್ನೇಕ್. ಅರ್ಥ ಆಯ್ತಾ? ಇಲ್ಲಿ ನೋಡಿ, ಇದೇ ಸ್ನೇಕ್. ಇಲ್ಲಿ ನೋಡಿ, ಇಲ್ಲಿ ಏನಂತ ಇದೆ? ಒನ್ ಸ್ನೇಕ್ ಗೋಸ್ ಎನ್ ಎಕ್ಸ್ಟ್ರಾ ಮೈಲ್ ಟು ಪ್ರೊಟೆಕ್ಟ್ ಇಟ್ಸ್ ಆಫ್ರಿಂಗ್ಸ್ ಅಂತ ಇದೆಯಾ? ಇಟ್ ಈಸ್, ಇಲ್ಲಿಂದ ಕಂಟಿನ್ಯೂ ಆಗುತ್ತೆ. ಇಟ್ ಈಸ್ ಸದರ್ನ್ ಆಫ್ರಿಕನ್ ಪೈಥನ್. ಆನ್ಸರ್ ಏನು? ಸದರ್ನ್ ಆಫ್ರಿಕನ್ ಪೈಥನ್. ಅದ್ರ ಮುಂದಿರ್ತಕ್ಕಂಥ ಲೈನೇ ಅದಾಯಿತು. ಈಗೆಷ್ಟು? 1 2 3 ಸಿಕ್ತೀಗ. ವೇರ್ ಡಸ್ ದ ಸದರ್ನ್ ಆಫ್ರಿಕನ್ ಪೈಥನ್ ಲೇ ಇಟ್ಸ್ ಎಗ್? ಎಲ್ಲಿದು ತತ್ತಿ ಅಂದರೆ ಮೊಟ್ಟೆಯನ್ನು ಇಡುತ್ತೆ? ಎಲ್ಲಿಡುತ್ತೆ? ವೇರ್ ಡಸ್ ಸದರ್ನ್ ಆಫ್ರಿಕನ್ ಪೈಥನ್ ಲೇ ಇಟ್ಸ್ ಎಗ್? ನೋಡೋಣ ಈಗ. ಸದರ್ನ್ ಆಫ್ರಿಕನ್ ಪೈಥನ್ ಲೇ ಇಟ್ಸ್ ಎಗ್ ಇನ್ ಬಾರೋಸ್ ಕ್ರಿಯೇಟೆಡ್ ಬೈ ಅದರ್ ಆ್ಯನಿಮಲ್ಸ್. ಈಸಿಯಾಗಿದೆ. ನೆಕ್ಸ್ಟ್ ಕ್ವಶನ್ ಈ ಅಂತ ಇದೆ. ವೇರ್ ಡಿಡ್ ಅಲೆಕ್ಸಾಂಡರ್ ಸ್ಟಡಿ ದ ಸದರ್ನ್ ಆಫ್ರಿಕನ್ ಪೈಥನ್ಸ್
ಫಾರ್ 7 years. ಎಲ್ಲಿ ಆತ ಸ್ಟಡಿ ಮಾಡ್ತಾನೆ ಅಂತ ಈ ಕ್ವೆಶನ್ಗೆ ಉತ್ತರ ಎಲ್ಲಿದೆ ನೋಡೋಣ. ಗ್ರಾಮ್ ಅಲೆಕ್ಸಾಂಡರ್ ವಾಸ್ ಸ್ಟಡೀಡ್ ಅ ಯೂನಿವರ್ಸಿಟಿ ಸೌತ್ ಆಫ್ರಿಕಾ. ಎಲ್ಲಿ ಸ್ಟಡಿ ಮಾಡ್ತಾನೆ, ಯಾವ ಒಂದು ಪ್ರದೇಶದಲ್ಲಿ ಅಂತ ಇದೆ ಇಲ್ಲಿ ನೋಡಿ. ಆ ಪ್ರದೇಶದ ಹೆಸರು ಏನಂತಂದರೆ ಹಿ ಸ್ಟಡೀಡ್ 37 ಸದರ್ನ್ ಆಫ್ರಿಕನ್ ಪೈಥನ್ಸ್ ಇನ್ ಡಿಕಾಂಗನ್ ಗೇಮ್ ರಿಸರ್ವ್ ನಿಯರ್ ಪ್ರೆಟೋರಿಯಾ. ಈ ಪ್ಲೇಸಲ್ಲಿ ಆತ ಸ್ಟಡಿ ಮಾಡ್ತಾನೆ. ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದರೆ ಪೂರ್ತಿ ಪ್ಯಾರಾಗ್ರಾಫನ್ನು ಬರೆದ್ಬಿಡಿ, ಏನು ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಲಿಟ್ರಲಿ ಆನ್ಸರ್ ಏನಂತ ಅಂದರೆ ಇದಿಷ್ಟೇ ಆನ್ಸರ್, ಇಷ್ಟು ಆನ್ಸರ್ ಬರೆದ್ರೆ ಓಕೆ. ಯಾಕಂದರೆ 3 ಶಬ್ದ ಇಲ್ಲಿ ಸಿಗುತ್ತೆ, ಹುಡುಕಿ ಅದನ್ನು ಅಷ್ಟು ಮಾಡ್ಕೊಂಬಿಡಿ. ನೆಕ್ಸ್ಟ್ ಕ್ವಶನಿಗೆ ಆನ್ಸರ್ ಏನಿದೆ ಇದಾಯಿತು. ವಾಟ್ ಪರ್ಸೆಂಟೇಜ್ ಆಫ್ ದ ವೇಟ್ ಡಸ್ ದ ಮದರ್ ಸದರ್ನ್ ಆಫ್ರಿಕನ್ ಪೈಥನ್ ಸ್ನೇಕ್ ಲೂಸಸ್ ಇನ್ 3 months? 40%. ಆನ್ಸರ್ ಏನಿದೆ 40% ಅಂತ ಇದೆ. ನೋಡ್ತಾ ಹೋಗೋಣ ಇಲ್ಲ ಆನ್ಸರ್ ಇಲ್ಲಿ ನೋಡಿ. ಸದರ್ನ್ ಆಫ್ರಿಕನ್ ಪೈಥನ್ಸ್ ಲೇ ಇಟ್ಸ್ ಎಗ್ಸ್ ಆಯ್ತಾ. ಇಲ್ಲಿಂದ ಸ್ವಲ್ಪ ಹಾಗೆ ಮುಂದೆ ಬನ್ನಿ. ದ ಮದರ್ ಸದರ್ನ್ ಆಫ್ರಿಕನ್ ಪೈಥನ್ coils her body around the eggs for 3 months. The mother snake says with the eggs for 3 months it does not eat anything. During the 3 months it loses 40% of its weight this period. ಇಷ್ಟನ್ನು ಆನ್ಸರ್ ಬರೆದ್ರೆ ಮುಗೀತು. ಅಲ್ಲೇ ಇರುತ್ತೆ ಉತ್ತರ, ಹುಡುಕಿ ಬರಿಬೇಕಷ್ಟೆ. ನೆಕ್ಸ್ಟ್, ಹೌ ಮೆನಿ ಸ್ನೇಕ್ಸ್ ಡಿಡ್ ಅಲೆಕ್ಸಾಂಡರ್ ಸ್ಟಡಿ ಟು ಅಂಡರ್ಸ್ಟ್ಯಾಂಡ್ ದ ಬಿಹೇವಿಯರ್ ಆಫ್ ಸದರ್ನ್ ಆಫ್ರಿಕನ್ ಪೈಥನ್ಸ್? ಎಷ್ಟು ಆ ಪೈಥನ್ ಅಂದರೆ ಒಂದು ಎಷ್ಟು ಹಾವನ್ನು ಆತ ಸ್ಟಡಿ ಮಾಡಿದ ಅಂತ ಜಿ ಅನ್ನುವಂತಹ ಪ್ರಶ್ನೆಯಲ್ಲಿದೆ, ಇಲ್ಲಿದೆ ನೋಡಿ ಅದರ ಒಂದು ಆನ್ಸರ್. ಓಕೆ, ಈ ಪ್ಯಾರಾಗ್ರಾಫನ್ನು ನೋಡಿ, ಈ ಪ್ಯಾರಾಗ್ರಾಫಲ್ಲಿದೆ ಆನ್ಸರ್. ಹಿ ಸ್ಟಡಿಡ್ 37 ಸದರ್ನ್ ಪೈಥನ್ಸ್ ಸದರ್ನ್ ಆಫ್ರಿಕನ್ ಪೈಥನ್ಸ್. ಎಷ್ಟು? 37 ಅಂತ ಆನ್ಸರನ್ನು ಬರೀರಿ. ನೆಕ್ಸ್ಟ್, ಇಲ್ಲಿ ಎಚ್ ಅನ್ನುವಂತಹ ಒಂದು ಕ್ವಶನಲ್ಲಿ ದ ಇಡಿಯಮ್ ಟು ಗೋ ಎನ್ ಎಕ್ಸ್ಟ್ರಾ ಮೈಲ್ ಮೀನ್ಸ್ ಅಂತಂದರೆ ಇದರ ಅರ್ಥ ಟು ಪುಟ್ ಮೋರ್ ಎಫರ್ಟ್, ಅಂದರೆ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಮಾಡು, ಒಂದು ಸ್ವಲ್ಪ ಪರಿಶ್ರಮ ಜಾಸ್ತಿ ಹಾಕುವಂಥ ಅರ್ಥ ಇಲ್ಲಿ ಟು ಪುಟ್ ಮೋರ್ ಎಫರ್ಟ್. ಈ ಒಂದು ಕ್ವಶನಿಗೆ ನಿಮಗೆ ಸ್ವಲ್ಪ ಅರ್ಥ ಆಗಲಿಲ್ಲ ಅಂದರೆ ಈ ರೀತಿ ಕ್ವಶನನ್ನು ಕೇಳ್ತಾರೆ ಅವರು. ಇಲ್ಲಿ ನೋಡಿ, ಇಲ್ಲಿ ಆನ್ಸರ್ ಇದೆ ಪುಟ್ ಮೋರ್ ಎಫರ್ಟ್ ಅಂತ ಇಲ್ಲಿ ಕೊಟ್ಟಿರ್ತಾರೆ, ಇದನ್ನು ನೀವು ಹುಡುಕಿ ಬರಿಬೇಕಾಗತ್ತೆ. ದ ಆಂಟೋನಿಮ್ ಫಾರ್ ದ ವರ್ಡ್ ಕೇರಿಂಗ್ ಈಸ್, ಕೇರಿಂಗ್ ಅಂದರೆ ಕೇರಿಂಗ್ ಮಾಡಿದ, ಕೇರಿಂಗ್ ಅಂತ ನಮಗೆಲ್ಲ ಗೊತ್ತಿದೆ, ಅಂದರೆ ಸ್ವಲ್ಪ ಕಾಳಜಿ ತೋರಿಸೋದು. ಕೇರಿಂಗ್ ಅಂದರೆ ಕಾಳಜಿ. ನೆಗ್ಲೆಕ್ಟ್ ಮಾಡೋದು ಅಂತಂದರೆ ಇದರ ಅಪೋಸಿಟ್ ವರ್ಡ್ ಆಗುತ್ತೆ, ಅದನ್ನು ನೀವು ಬರ್ಕೋಬೇಕಾಗುತ್ತೆ ಅಷ್ಟೇ. ಇದರ ಎಲ್ಲ ಆನ್ಸರನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಪ್ಯಾಸೇಜಲ್ಲಿ ಏನೇನು ಆನ್ಸರ್ ಇದೆಯಲ್ಲ ಇಲ್ಲೆಲ್ಲ ನಾನು ಟೈಪ್ ಮಾಡಿದ್ದೀನಿ, ನೀವು ಬೇಕಂತಂದರೆ ಈ ಆನ್ಸರನ್ನು ನೋಡ್ಕೊಳ್ಳಿ. ಇಲ್ಲಿ ಪಾರ್ಟ್ ಡಿನಲ್ಲಿ 31ನೇ ಕ್ವಶನ್, ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಇದು ಸ್ವಲ್ಪ ಒಂಚೂರು ಡಿಫಿಕಲ್ಟ್ ಇದೆ, ಹೇಳ್ಕೊಡ್ತೀನಿ ಏನಂತ. ರಾಣಿ ಸಾವ್ ಆನ್ ಓಲ್ಡ್ ಮ್ಯಾನ್ ಆನ್ ಹರ್ ವೇ ಟು ಸ್ಕೂಲ್. ಈಗ ಎ ಆ್ಯಂಡ್ ದ ಅಂತ ಇದೆ. ಎ ಆ್ಯಂಡ್ ದ ಅಂದರೆ ನಮ್ಗೆ ಗೊತ್ತಿರ್ತಕ್ಕಂಥ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ದ ಆ್ಯಪಲ್ ಅಂತಂದರೆ ಆಲ್ರೆಡಿ ನನಗೆ ಆ ಆ್ಯಪಲ್ ಬಗ್ಗೆ ಗೊತ್ತಿದೆ, ಸೊ ಹೀಗಾಗಿ ಮಾತಾಡ್ತಾ ಇದ್ದೀನಿ. ಆ ಆ್ಯಪಲ್, ಗಿವ್ ಮಿ ದ ಆ್ಯಪಲ್. ಯಾವ ಆ್ಯಪಲ್? ಆಲ್ರೆಡಿ ಅವನಿಗೂ ಗೊತ್ತು, ನನಗೂ ಗೊತ್ತು, ಇಬ್ಬರು ಕಾನ್ವರ್ಸೇಷನ್ ಮಾಡ್ತಾ ಇದ್ದಾರೆ. ದ ಆ್ಯಪಲ್ ಅಂತ ಯಾಕಂದೆ ಅಂದರೆ ನಿನಗೂ ಗೊತ್ತು, ನನಗೂ ಗೊತ್ತು, ಆ ವಿಷಯದ ಬಗ್ಗೆ ಅಂದಾಗ ದ ಅಂತ ಹಾಕ್ತೀವಿ ನಾವಲ್ಲಿ. ಎಲ್ಲರಿಗೂ ಆ ವಿಷಯ ಗೊತ್ತಿದ್ರೆ, ಯೂನಿವರ್ಸಲ್ ಟ್ರೂತ್ ಇದ್ದರೆ ಈ ಸನ್, ದ ಮೂನ್, ಈ ರೀತಿ ದ ಅಂತ ಹಾಕ್ತೀವಿ. ಈಗ ರಾಣಿ ಸಾವ್ ಆ್ಯನ್ ಓಲ್ಡ್ ವುಮನ್ ಆನ್ ಹರ್ ವೇ ಟು ಸ್ಕೂಲ್. ಈಗ ಆಲ್ರೆಡಿ ಅವಳು ನೋಡಿಬಿಟ್ಲು, ಅವಳು ಆ ಒಬ್ಬ ಮುದುಕಿಯನ್ನು ನೋಡಿದಾಳೆ, ಅವಳಿಗೆ ಆಲ್ರೆಡಿ ಗೊತ್ತಿದೆ ಅವಳು ಮುದುಕಿ ಅಂತ. ಸೊ ಕ್ವಶನ್ ಇಲ್ಲಿ ಏನು ಕೇಳಿದ್ದಾರೆ ಆಲ್ರೆಡಿ ಗೊತ್ತಿದೆ, ದ ಅಂತ ಬರಿಬೇಕಿಲ್ಲ ನಾವು. ದ ಅಂತ ಬರೆದ್ರೆ ಓಲ್ಡ್ ವುಮೆನ್ ವಾಸ್ ಸಿಂಗಿಂಗ್ ಆ್ಯಂಡ್ ಡ್ಯಾನ್ಸಿಂಗ್ ವುಮನ್ ಅಂಡರ್ ಅ ಟ್ರೀ, ಇಷ್ಟನ್ನು ಬರಿಬೇಕಾಗುತ್ತೆ. ಯೂಸ್ ಪ್ರಾಪರ್ ಆರ್ಟಿಕಲ್ ಅಂತ ಇದೆ. ಪ್ರಾಪರ್ ಆರ್ಟಿಕಲ್ ಅಂದರೆ ಎ ಆ್ಯಂಡ್ ದ. ಇಲ್ಲಿ ಯಾವುದೇ ರೀತಿ ಎ ಆ್ಯಂಡ್ ದ ಯೂಸ್ ಆಗಿಲ್ಲ, ದ ಯೂಸ್ ಆಗಿದೆ, ಸೊ ಹೀಗಾಗಿ ಇಲ್ಲಿ ದ ಬರುತ್ತೆ. ಗೊತ್ತಾಯ್ತು ಅಂತ ಭಾವಿಸ್ತಾ ಇದ್ದೇನೆ. ರೂಲ್ಸ್, ಸರ್ಟನ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಸ್ಟ್ ವಿ. ಈಗ ಯಾವುದೇ ಒಂದು ಈ ರೀತಿ ಕ್ವಶನ್ ಕೇಳಿರ್ತಾರೆ, ಏನಂತ ಇದೆ ಅಂತಂದರೆ ಮೀನಿಂಗ್ಫುಲ್ ಸೆಂಟೆನ್ಸನ್ನು ರೆಡಿ ಮಾಡಿರಿ. ರೀಅರೇಂಜ್ ದ ಸ್ಟೇಟ್ಮೆಂಟ್ಸ್ ಇಂಟು ಅ ಮೀನಿಂಗ್ಫುಲ್ ಸೆಂಟೆನ್ಸ್. ಏನಂತ ಇದೆ? ವಿ ಅಂತ ಅಂದರೆ ಅದು ಒಂದನೇ ಸೆಂಟೆನ್ಸ್, ಅದು ವಿ ಅಂತ ಇದೆ ಇಲ್ಲಿ.
ಇಲ್ಲಿ ವಿ ಅಂತ ಇದೆ, ಇದು ಒಂದು ಅಂದರೆ ನಾವು. ವಿ ಮಸ್ಟ್ 2, ವಿ ಮಸ್ಟ್ ಫಾಲೋ 3, ವಿ ಮಸ್ಟ್ ಫಾಲೋ 4, ಸರ್ಟನ್ ರೂಲ್ಸ್ 5, ವಿ ಮಸ್ಟ್ ಫಾಲೋ ಸರ್ಟನ್ ರೂಲ್ಸ್ ಆ್ಯಂಡ್ 6, ರೆಗ್ಯುಲೇಷನ್ಸ್ 7. ಇಷ್ಟನ್ನು ವಿ ಮಸ್ಟ್ ಫಾಲೋ ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅನ್ನೋದು ಉತ್ತರ. ಇದನ್ನು ನೀವು ಕರೆಕ್ಟಾಗಿ ಮಾಡ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ ಕಾಮನ್ ಸೆನ್ಸನ್ನು ಹಾಕಿಬಿಟ್ರೆ ಅದಲ್ಲಿ ಗೊತ್ತಾಗುತ್ತೆ. ಇಂಡಿಯನ್ ಸ್ಪೋರ್ಟ್ಸ್ ಪರ್ಸನ್ಸ್ ಅಂತ ಇದೆ, ಸಾರಿ, ಇಂಡಿಯನ್ ಸ್ಪೋರ್ಟ್ಸ್ ಪರ್ಸನ್ಸ್ ಹ್ಯಾವ್. ಸ್ಪೋರ್ಟ್ಸ್ ಪರ್ಸನ್ ಅಂತ ಇದ್ದರೆ ಹ್ಯಾವ್ ಅಂತ ಹಾಕಿ, ಪರ್ಸನ್ಸ್ ಅಂತ ಇದ್ದಾರೆ ಹ್ಯಾವ್ ಅಂತ ಹಾಕಿ. ಇಷ್ಟನ್ನು ಇಲ್ಲಿ ಹಾಕಿ ಒಂದು ಸಮ್ ಮೆಡಲ್ಸ್ ಇನ್ ಪ್ಯಾರಿಸ್ ಒಲಿಂಪಿಕ್ಸ್. ಇಲ್ಲಿ ಪ್ಲೂರಲ್ ಇದೆ, ಸೊ ಹೀಗಾಗಿ ಹ್ಯಾವ್ ಅಂತ ಬರೆದ್ವಿ, ಹ್ಯಾವ್ ಆನ್ಸರ್. ಅದೇ ರೀತಿ 5ನೇ ಕ್ವಶನ್ ಸೆಂಡ್ ಅಂತ ಇದೆ. ಆಲ್ರೆಡಿ ಒಂದು ಚಾಟಲ್ಲಿ ಹೇಳಿದ್ದೆ ನಾನು, ಸೆಂಡ್ ಅಂತ ಇದೆ. ಇಲ್ಲಿ ಸೆಂಡ್ ಅಂತ ಇದೆಯಾ ನೋಡೋಣ ಬನ್ನಿ. ಇಲ್ಲಿದೆ ನೋಡಿ, ಸೆಂಟ್. ಈ ಒಂದು ಚಾಟನ್ನು ನೀವು ಲಿಟ್ರಲಿ ಕಲ್ತ್ಬಿಡಿ, ತುಂಬ ಯೂಸ್ ಆಗುತ್ತೆ ಇದು. ಇಲ್ಲಿ ನೋಡಿ, ಬಟ್ ಇದು ಪಾಸ್ಟ್ ಟೆನ್ಸಾ ಪ್ರೆಸೆಂಟ್ ಟೆನ್ಸಾ ಅಂತ ಹೇಗೆ ಗೊತ್ತಾಗುತ್ತೆ? ಒಂದು ಶಬ್ದ ಈಗ ಏನಾದರೂ ಈ ಒಂದು ರೀರೈಟ್ ಆಸ್ ಡೈರೆಕ್ಟೆಡ್ ಅಂತ ಗ್ರಾಮರಲ್ಲಿ 4 ಮಾರ್ಕ್ಸಲ್ಲಿ ಏನಾದರೂ ಈ ರೀತಿ ಕೇಳಿದ್ರೆ, ಯಸ್ಟರ್ಡೇ ಅಂದರೆ ಅದು ಪಾಸ್ಟ್, ಯಸ್ಟರ್ಡೇ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಸೆಂಡ್ ಅಂತ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಇಲ್ಲಿ ವರ್ಬ್ ಗಿವನ್ ಅಂತ ಕೊಟ್ಟಿದ್ದಾರೆ, ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಬ್ ಅಪ್ರೋಪ್ರಿಯೇಟ್ ಅಂತ ಇದೆ. ಇಲ್ಲಿ ಯಸ್ಟರ್ಡೇ ಅಂತ ಇದೆ, ಸೊ ಹೀಗಾಗಿ ಇಲ್ಲಿ ಸೆಂಡ್ ಅಂತ ಇದೆ, ಇಲ್ಲಿ ಸೆಂಟ್ ಹಾಕ್ಬಿಡಿ, ಸೆಂಟ್ ಅಂತ ಬರೆದ್ರೆ ಇಲ್ಲಿಗೆ 4 ಮಾರ್ಕ್ಸ್ ನಿಮಗೆ ಸಿಕ್ತು. ನೆಕ್ಸ್ಟ್ ಅದೇ ರೀತಿ ರೀರೈಟ್ ಆಸ್ ಡೈರೆಕ್ಟೆಡ್ ಇನ್ನೂ ಒಂದು ನೋಡ್ಕೊಂಬರೋಣ, ನೋಡೋಣ. ಇನ್ ಆ್ಯನ್ ಇಂಟರ್ವ್ಯೂ, ಒಂದು ಇಂಟರ್ವ್ಯೂನಲ್ಲಿ ಡ್ಯಾಶ್ ಕ್ಯಾಂಡಿಡೇಟ್ ವಾಸ್ ಆಸ್ಕ್ಡ್ ಅಬೌಟ್ ಹಿಸ್ ನೇಟಿವ್ ಪ್ಲೇಸ್, ಯೂಸ್ ಅಪ್ರೋಪ್ರಿಯೇಟ್ ಆರ್ಟಿಕಲ್ ಮೇಲೆ ಒಂದು ಕ್ವಶನ್ ಬರ್ತಾ ಇದೆ ಲಿಟ್ರಲಿ. ಇದು ಫಸ್ಟ್ PUCಗಿತ್ತು, ಸೆಕೆಂಡ್ PUCಯಲ್ಲಿ ಈ ಆರ್ಟಿಕಲ್ ಗ್ರಾಮರ್ ಮೇಲೆ 1-2 ಕ್ವಶನ್ ಕೇಳ್ತಾ ಇದ್ದಾರೆ. ಲಿಟ್ರಲಿ ಸ್ವಲ್ಪ ಆರ್ಟಿಕಲ್ ಮೇಲೆ ಫೋಕಸ್ ಮಾಡಿ. ಇಲ್ಲಿ ನೋಡಿ, ಆಲ್ಮೋಸ್ಟ್ ಆಲ್ ದ ಅನ್ನೋ ಆರ್ಟಿಕಲ್ ಮೇಲೆ ಕ್ವಶನ್ ಕೇಳಿರ್ತಾರೆ. ಯೂಸ್ ಅಪ್ರೋಪ್ರಿಯೇಟ್ ಆರ್ಟಿಕಲ್, ಪ್ರಾಪರ್ ಆರ್ಟಿಕಲ್ ಇನ್ ಆ್ಯನ್ ಇಂಟರ್ವ್ಯೂ. ಒಂದು ಇಂಟರ್ವ್ಯೂವಲ್ಲಿ ಕ್ಯಾಂಡಿಡೇಟ್, ಈಗ ನೋಡಿ ಇಂಟರ್ವ್ಯೂ ನಡೀತಾ ಇದೆ, ಇಂಟರ್ವ್ಯೂ ಅವ್ರು ಮುಂದೆ ಕುಂತಿದ್ದಾರೆ, ಇಂಟರ್ವ್ಯೂ ಕೊಡೋನು ಅಲ್ಲಿ ಕೂತಿದ್ದಾನೆ ಮುಂದೆ, ಅವ್ರು ಟೇಬಲಲ್ಲಿ ಅವ್ರು ಕೂತಿದ್ದಾರೆ, ಇವನಿಗೆ ಇಂಟರ್ವ್ಯೂ ಅವ್ರು ಕ್ವಶನ್ ಕೇಳ್ತಾ ಇದ್ದಾರೆ. ಆ ಕ್ಯಾಂಡಿಡೇಟ್ಗೆ ಕ್ವಶನ್ ಕೇಳ್ತಾ ಇದ್ದಾರೆ. ಕ್ಯಾಂಡಿಡೇಟ್ ಆಲ್ರೆಡಿ ಇಂಟರ್ವ್ಯೂವರಿಗೆ ಗೊತ್ತು. ಸೊ ಹೀಗಾಗಿ ನಾನು ಆಲ್ರೆಡಿ ಹೇಳಿದೆ ಯಾವ ರೀತಿ ಯೂಸ್ ಮಾಡಬೇಕಂತ. ಆ ಇಂಟರ್ವ್ಯೂವರ್ಗೂ ಕ್ಯಾಂಡಿಡೇಟ್ ಗೊತ್ತು, ಕ್ಯಾಂಡಿಡೇಟ್ ಇವನೇ ಅಂತ ಇಂಟರ್ವ್ಯೂವರ್ಗೂ ಗೊತ್ತು. ಯಾಕಂತಂದರೆ ಅವ್ರು ಆಲ್ರೆಡಿ ಕನ್ವರ್ಸೇಷನ್ ಮಾಡಿದ್ದಾರೆ ಇಂಟರ್ವ್ಯೂವಲ್ಲಿ ಆಲ್ರೆಡಿ. ಹೀಗಾಗಿ ಕ್ಯಾಂಡಿಡೇಟ್ ಅಂತ ಇದೆ, ಇಲ್ಲಿ ಕ್ಯಾಂಡಿಡೇಟ್ ಅಲ್ಲ, ಒಬ್ಬ ಕ್ಯಾಂಡಿಡೇಟ್ ಅಲ್ಲ, ದ ಕ್ಯಾಂಡಿಡೇಟ್ ಬರುತ್ತೆ. ಯಾಕಂದರೆ ಇಂಟರ್ವ್ಯೂವರ್ಗೆ ಆಲ್ರೆಡಿ ಆ ಕ್ಯಾಂಡಿಡೇಟ್ ಬಗ್ಗೆ ಗೊತ್ತು. ಸೊ ಹೀಗಾಗಿ ಇಲ್ಲಿ ದ ಅನ್ನೋದನ್ನು ಹಾಕಬೇಕಾಗುತ್ತೆ, ಇಲ್ಲಿ ದ ಬರೀರಿ. ನೆಕ್ಸ್ಟ್ ಅದೇ ರೀತಿ ಇಲ್ಲೊಂದು ಸೆಂಟೆನ್ಸನ್ನು ಫಾರ್ಮ್ ಮಾಡೋದು ಬರುತ್ತೆ, ಸೆಂಟೆನ್ಸನ್ನು ಕರೆಕ್ಟಾಗಿ ಫಾರ್ಮ್ ಮಾಡೋದು. ಇಲ್ಲಿ ಕರೆಕ್ಟಾಗಿ ಒಂದೊಂದೇ ವರ್ಡ್ ನೋಡ್ತಾ ಹೋಗಿ. ದ ಮೀಡಿಯಾ ಫಸ್ಟ್ ಒನ್, ದ ಮೀಡಿಯಾ plays an important role in democracy. ಇಷ್ಟನ್ನು ನೀವು ಆ ಒಂದು ಸೆಂಟೆನ್ಸನ್ನು ಕರೆಕ್ಟಾಗಿ ಪ್ರಾಪರಾಗಿ ರೀಅರೇಂಜ್ ಮಾಡಬೇಕು ಅಷ್ಟೇ. ನೆಕ್ಸ್ಟ್ ಇನ್ನೊಂದು, ದ ನಂಬರ್ ಆಫ್ ಡ್ರಾಪ್ಔಟ್ಸ್. ಇಲ್ಲಿ ವರ್ ಹಾಕ್ತೀರಾ ನೀವು. ಆಲ್ರೆಡಿ ನಾವು ಪ್ಯಾಸಿವ್ ವಾಯ್ಸಲ್ಲಿ ಕಲ್ತಿದ್ವಿ, ಪ್ಲೂರಲ್ ಇದ್ದರೆ ವರ್ ಹಾಕಿ, ಸಿಂಗುಲರ್ ಇದ್ದರೆ ವಾಸ್ ಹಾಕಿ ಅಂತ. ಹಾಗಿದ್ರೆ ಇದಕ್ಕೆ ಏನು ಬರುತ್ತೆ ಅಂತಂದರೆ, ಇಲ್ಲಿ ನೋಡಿ, ದ ನಂಬರ್ ಆಫ್ ಡ್ರಾಪ್ಔಟ್ಸ್. ಡ್ರಾಪ್ಔಟ್ಸ್ ಅನ್ನೋದು ಪ್ಲೂರಲ್ ಅಂತ ಇದೆ, ಆದರೆ ದ ನಂಬರ್ ಅಂದರೆ ಸಿಂಗುಲರ್. ಹೀಗಾಗಿ ದ ನಂಬರ್ ಅನ್ನೋದು ಸಿಂಗುಲರ್ ಇದೆ, ಇಲ್ಲಿ ವಾಸ್ ಹಾಕಿ, ವರ್ ಅಲ್ಲ. ಅದೇ ರೀತಿ ಒನ್ ಡೇ ಅ ವುಲ್ಫ್ ಅಂತ ಇದೆ, ಇಲ್ಲಿ ಸೇಮ್ ಮತ್ತೆ ಇದೆ. ಪ್ಯಾಸಿವ್ ವಾಯ್ಸಲ್ಲಿ ಏನು ಕಲ್ತಿದ್ವಲ್ಲ, ಬಿ ಅಂತ ಇದೆ. ವುಲ್ಫ್ ಅಂತ ಇದ್ದರೆ ಅದು ಸಿಂಗುಲರ್ ಇದೆ, ವುಲ್ಫ್ ಅನ್ನೋದು ಒಂದೇ ಇದೆ. ವುಲ್ಫ್ ಅಂತ ಇದೆ, ಇಲ್ಲಿ ವಾಸ್ ಹಾಕಿ. ಇಲ್ಲಿ ಡ್ರಿಂಕ್ ಅಂತ ಇದೆ, ಡ್ರಿಂಕೇ ಹಾಕಬೇಕಲ್ಲಿ. ಇಲ್ಲಿ ಏನಂತ ಇದೆ, ಅಪ್ರೋಪ್ರಿಯೇಟ್ ವರ್ಬ್ ಅಂತ ಇದೆ. ಸೊ ಇಲ್ಲಿ ಡ್ರಿಂಕ್ ಅಂತ ಇರೋದು ಡ್ರಿಂಕ್ ಡ್ರ್ಯಾಂಕ್ ಅಂತ ಇದೆ. ಸೊ ಇಲ್ಲಿ ಡ್ರಿಂಕ್ ಅದ, ಇದು ಏನು ಡ್ರಿಂಕ್ ಇದೆಯಲ್ಲ, ಇಲ್ಲಿ ಡ್ರಂಕ್ ಮಾಡ್ಕೊಳ್ಳಿದ್ದಾನೆ, ಡ್ರಿಂಕ್ ಡ್ರಂಕ್ V1 V2 V3 ಈ ರೀತಿ ಅರ್ಥ ಮಾಡ್ಕೋಬೇಕು. ಆ ಒಂದು ಚಾರ್ಟ್ ಇದೆಯಲ್ಲ, ಆ ಚಾರ್ಟಲ್ಲಿ ಬೇಕಾದರೆ ನೋಡ್ಕೊಳ್ಳಿ. ಇಲ್ಲಿ ಆನ್ಸರ್ ಎಲ್ಲ ಇದೆ.
ಇಲ್ಲಿ ಇನ್ನೊಂದು 2 ಅಂಕದ ಒಂದು ಪ್ರಶ್ನೆ ಬರ್ತಾ ಇದೆ ನಮ್ಮ ಗ್ರಾಮರ್ ಸೆಕ್ಷನಲ್ಲಿ. 2 ಮಾರ್ಕ್ಸಿನ ಒಂದು ಕ್ವಶನ್ ಇದೆ. ಅಭಿಜಿತ್ ಸ್ಯಾಂಗ್ ದ ಸಾಂಗ್ ಮೆಲೋಡಿಯಸ್ಲಿ, ಆ್ಯಡ್ ಅ ಕ್ವಶನ್ ಟಾಕ್, ಡಿಡೆಂಟ್ ಹಿ? ಆಲ್ರೆಡಿ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ನೋಡಿ, ಸ್ಯಾಂಗ್ ಹಾಡಿದ, ಅಭಿಜಿತ್ ಸ್ಯಾಂಗ್ ದ ಸಾಂಗ್ ಮೆಲೋಡಿಯಸ್ಲಿ. ಇದನ್ನು ಕ್ವಶನ್ ಟ್ಯಾಗ್ ಹಾಕಿ. ಯಾವ ರೀತಿ ಕ್ವಶನ್ ಟ್ಯಾಗ್ ಹಾಕ್ಬೇಕಂತಂದರೆ ಡಿಡೆಂಟ್ ಹಿ ಹಾಡಲಿಲ್ವಾ ಅವನು, ಅಷ್ಟು ಚೆನ್ನಾಗಿ ಹಾಡಲಿಲ್ವಾ, ಹೀಗಾಗಿ ಡಿಡೆಂಟ್ ಹಿ ಅಂತ ಬರುತ್ತೆ. ದ ಬುಕ್ ಈಸ್ ದ ಮೋಸ್ಟ್ ಔಟ್ಸ್ಟ್ಯಾಂಡಿಂಗ್ ಅಸ್ಟೌಂಡಿಂಗ್ ಇನ್ವೆನ್ಷನ್ ಆಫ್ ಅ ಮ್ಯಾನ್. ಇದಕ್ಕೆ ಫ್ರೇಮ್ ಅ WH ಕ್ವಶನ್ ಅಂತ ಇದೆ. ಇದು ಸಿಂಪಲ್ WH ಕ್ವಶನ್. ಈ ಒಂದು ಏನಿದೆಯಲ್ಲ, ಇದು ಫಿಕ್ಸ್. ಇದು ಒಂದು ಕ್ವಶನ್ ಕೇಳೋದು, ಇದೊಂದು ಈ ರೀತಿ ಇದನ್ನು ಮಾಡೋದು, ಇದು ಫಿಕ್ಸ್ ಕ್ವಶನ್. ಏನು ಮಾಡಬೇಕಂದ್ರೆ ಈ WH ಅನ್ನೋದನ್ನು ದ ಬುಕ್ಕನ್ನು ತೆಗೆದು ವಾಟ್ ಅಂತ ಇದೆ, ವಾಟ್ ಈಸ್ ದ ಮೋಸ್ಟ್ ಅಸ್ಟೌಂಡಿಂಗ್ ಇನ್ವೆನ್ಷನ್ ಆಫ್ ಅ ಮ್ಯಾನ್ ಅಂತ ಬರೆದುಬಿಟ್ರೆ ಮುಗಿದೋಯ್ತು. ಇಲ್ಲೇ ಐತೆ ನೋಡಿ, ಇಲ್ಲ ಆಲ್ರೆಡಿ ಆನ್ಸರ್ ಕೊಟ್ಟಿದ್ದೀನಿ, ನೀವು ಓದಿ. ಮತ್ತು ಇದೆ ಒಂದು ಎಕ್ಸಾಂಪಲ್ ಬೇಕಂದ್ರೆ ನೀವು ಅದನ್ನು ಇದು ಮಾಡ್ಕೊಳ್ಳಿ. ನೆಕ್ಸ್ಟ್ 33ನೇ ಕ್ವಶನ್. ಇಷ್ಟು ಈಸಿ ಇದೆ. ಈ 1 2 3 4 ಕಾಲಮನ್ನು ತುಂಬಿದರೆ 2 ಮಾರ್ಕ್ಸ್ ನಿಮಗೆ ಸಿಗ್ತಾ ಇದೆ. ಕ್ವಶನ್ ಎಲ್ಲ ಓದ್ಕೊಂಬಿಡಿ. 1ನೇದು ಏನಂತ ಇದೆ ಇಲ್ಲಿ, ಡಯಾಬಿಟೀಸ್ ಅಂತ ಇದೆ. ಡಯಾಬಿಟೀಸ್ ಈಸ್ ಅ ಕ್ರಾನಿಕ್ ಡಿಸೀಸ್. ಇಲ್ಲಿ ಈ ಒಂದು ಬಾಕ್ಸಲ್ಲಿ ಕ್ರಾನಿಕ್ ಡಿಸೀಸ್ ಅಂತ ಹಾಕಿ. ಯಾಕೆ ಅದನ್ನೇ ಬರೀಬೇಕು? ಇಲ್ಲಿ ಡಯಾಬಿಟೀಸ್ ಅಂತ ಒಂದು ಕ್ಲೂ ಕೊಟ್ಟಿದ್ದಾರೆ. ಇಲ್ಲಿಂದ ಈ ಬಾಣದ ಗುರುತು ಈ ಕಡೆ ಬಂತು, ಈಸ್ ಅಂತ ಬಂದಿದೆ. ಡಯಾಬಿಟೀಸ್ ಈಸ್ ಅ ಕ್ರಾನಿಕ್ ಡಿಸೀಸ್. ಇಲ್ಲೇನು ಬರುತ್ತೆ, ಕ್ರಾನಿಕ್ ಡಿಸೀಸ್. ಸಿಂಪಲ್, ಮುಗಿಯಿತು. ಡಯಾಬಿಟೀಸ್ ಟೈಪ್ಸ್ 1 ಟೈಪ್ಸ್, ಇಲ್ಲಿ ಟೈಪ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಟೈಪ್ 1, ದೇ ಆರ್ ಟೈಪ್ 1 ಟೈಪ್ಸ್ ಅಂತ ಕೊಟ್ಟಿದ್ದಾರೆ. ಟೈಪ್ 1, ಅದೇ ರೀತಿ ಟೈಪ್ 2. ಇಲ್ಲಿ ಟೈಪ್ಸ್ ಅಂತ ಕೊಟ್ಟಿದ್ದಾರೆ, ಟೈಪ್ 1 ಟೈಪ್ 2. ಇದನ್ನು ಬರೆದು ಬಿಡಿ. ನೆಕ್ಸ್ಟ್ ಅದೇ ರೀತಿ ಜೆನಸ್ಟೇಷಿಯಲ್ ಡಯಾಬಿಟೀಸ್ ಮೀನ್ಸ್, ಇಲ್ಲಿ ವಿತ್ ಡಯಾಬಿಟೀಸ್ ಒನ್ಸ್ ಹುಡುಕಿದನ, ಎಲ್ಲಿದೆ ಇಲ್ಲಿ, ಓಕೆ ಇಲ್ಲಿದೆ ನೋಡಿ. ಜೆನಸ್ಟೇಷನಲ್ ಡಯಾಬಿಟೀಸ್ ಮೀನ್ಸ್ ವೈಲ್ ಪ್ರೆಗ್ನೆಂಟ್ ಅಂತ ಇಲ್ಲಿ ಬರೆದು ಬಿಟ್ರೆ ಆನ್ಸರ್ ಮುಗೀತು. ಇದನ್ನು 1 2 3 4 ಅಂತ ಇಲ್ಲಿ ಒಂದು ಕ್ಲೂ ಕೊಟ್ಟಿದ್ದಾರೆ. ಈ ಬಾಕ್ಸ್ ಪ್ರಕಾರ ನೀವು ಅದನ್ನು ಇಲ್ಲಿ ಹುಡುಕಿ ಬರೆದು ಬಿಟ್ರೆ ಮುಗೀತು. ಯಾರಿಗೆ ಗೊತ್ತಾಗಲಿಲ್ಲ ಅಂತ ಇಟ್ಕೊಳ್ಳಿ, ನಮ್ಗೆ ಇದೇನು ಗೊತ್ತಾಗ್ತಾನೆ ಇಲ್ಲ ಅಂತಂದರೆ ಇಲ್ಲಿ ಡಯಾಬಿಟೀಸ್ ಈಸ್ ಅಂತ ಇದೆ, ಇಲ್ಲಿ ಇಷ್ಟು ಗೊತ್ತಾಗಲಿಲ್ಲ ಅಂದರೆ ಸುಮ್ಮನೆ ಒಂದು 2 3 ಎಷ್ಟು ಒಂದು 4 5 ಶಬ್ದ ಗೊತ್ತಿದ್ದಷ್ಟು ಬರೆದು ಬಿಡಿ, ಯಾಕಂದರೆ ಪಾಸ್ ಆಗಬೇಕಾಗಿದೆ. ಹೌದಾ? ಅದೇ ರೀತಿ ಇಲ್ಲಿ ಟೈಪ್ಸ್ ಅಂತ ಇದೆ. ಇಲ್ಲಿ ಟೈಪ್ಸ್ ಎಲ್ಲಿದೆ, ಇಲ್ಲಿ ಟೈಪ್ಸ್ ಅಂತ ಇದೆ. ಇಲ್ಲಿ ಟೈಪ್ಸ್ ಇದೆ, ಟೈಪ್ 1 ಟೈಪ್ 2 ಬರೆದು ಬಿಡಿ, ಮುಗಿದೋಯ್ತು. ಅದೇ ರೀತಿ ಜೆನಸ್ಟೇಷನಲ್ ಡಯಾಬಿಟೀಸ್ ಅಂತ ಇದೆ. ಇಲ್ಲಿ ಈ ಒಂದು ಶಬ್ದವನ್ನು ಹುಡುಕಿ, ಆ ಶಬ್ದದ ಮುಂದಿರ್ತಕ್ಕಂಥದ್ದೇ ಆನ್ಸರ್. ಪ್ರನೌನಲ್ಲಿ ಹೇಳ್ಕೊಟ್ನಲ್ಲ ಅದೇ ರೀತಿ ಸೇಮ್. ಇಲ್ಲಿ 4ನೇದು ಡ್ಯೂರಿಂಗ್ ಪ್ರೆಗ್ನೆಂಟ್, ವೈಲ್ ಪ್ರೆಗ್ನೆಂಟ್ ಅಂತ ಇದೆ. ಆನ್ಸರ್ ಬೇಕಂದರೆ ಇಲ್ಲಿದೆ. ರಿಪೋರ್ಟ್ ದ ಫಾಲೋವಿಂಗ್ ಕಾನ್ವರ್ಸೇಷನ್. 5 ಅಂಕದ ಒಂದು ಪ್ರಶ್ನೆ. ಈ ಪ್ರಶ್ನೆಯನ್ನು ಕಲಿಬೇಕಂದ್ರೆ ಸ್ವಲ್ಪ ತಲೆ ಓಡಿಸ್ಬೇಕಾಗುತ್ತೆ. ಇದು 80 ಅಂಕದ ಪೂರ್ತಿ ಪಾಸಿಂಗ್ ಪ್ಯಾಕೇಜ್, 80 ಅಂಕದ ಫುಲ್ ಸ್ಕೋರಿಂಗ್ ಪ್ಯಾಕೇಜ್ ಕೊಡ್ತಾ ಇದ್ದಾನೆ. ಲಿಟ್ರಲಿ ವಿಡಿಯೋನ ಕೊನೆಯಂಗ ನೋಡ್ತಾ ಇರಿ. ಹೌ ಟು ರೈಟ್ ರಿಪೋರ್ಟೆಡ್ ಸ್ಪೀಚ್, ಇಂಡೈರೆಕ್ಟ್ ಸ್ಪೀಚ್, ಸಿಂಪಲ್ ಎಕ್ಸ್ಪ್ಲನೇಷನ್ ಫಾರ್ ಚೈಲ್ಡ್. ಒಂಥರ ಮಗು ಹೇಳ್ಕೊಡ್ತೀನಿ ನಿಮಗೆ. ವಾಟ್ ಈಸ್ ರಿಪೋರ್ಟೆಡ್ ಸ್ಪೀಚ್ ಈಸ್ ವೆನ್ ವಿ ಟೆಲ್ ಸಮ್ ಒನ್ ವಾಟ್ ಅನದರ್ ಪರ್ಸನ್ ಸೆಡ್. ಒಬ್ಬನಿಗೆ ಹೇಳ್ಕೊಡ್ತೀವಿ ನಾವು. ಈಗ ನಾನು ನನ್ನ ಫ್ರೆಂಡ್ ಇದ್ದಾರೆ, ನನ್ನ ಫ್ರೆಂಡ್ ಏನು ಹೇಳ್ದ ಅನ್ನೋದನ್ನು ತೊಗೊಂಬಂದು ನಿನ್ನ ಮುಂದೆ ಹೇಳಿದರೆ ಅದು ರಿಪೋರ್ಟೆಡ್ ಸ್ಪೀಚ್. ಇಷ್ಟೇ ಸಿಂಪಲ್ ಮೀನಿಂಗ್. ತುಂಬ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಬ್ಬರು ಕಾನ್ವರ್ಸೇಷನ್ ಮಾಡಿರ್ತಾರೆ, ಆ ಇಬ್ಬರು ಕಾನ್ವರ್ಸೇಷನನ್ನು ಕೇಳಿ 3ನೇದವ್ನಿಗೆ ಹೇಳಿದರೆ ಅದು ರಿಪೋರ್ಟೆಡ್ ಸ್ಪೀಚ್. ಅರ್ಥ ಆಯ್ತಾ? ಸಿಂಪಲ್. ಇದನ್ನೆಲ್ಲ ತುಂಬ ಥೆರಾಟಿಕಲಿ ಹೋಗಿದ್ರೆ ಏನು ಅರ್ಥ ಇಲ್ಲ. ಡೈರೆಕ್ಟ್ ಸ್ಪೀಚಲ್ಲಿ ಮಾಮ್ ಸೆಡ್ ಐ ಆಮ್ ಕುಕಿಂಗ್ ಡಿನ್ನರ್. ನಮ್ಮ ತಾಯಿ ಹೇಳ್ತಾರೆ ನಾನು ಅಡುಗೆ ಮಾಡ್ತಾ ಇದ್ದೇನೆ. ಇಂಡೈರೆಕ್ಟ್ ಸ್ಪೀಚ್, ಮಾಮ್ ಸೆಡ್ ದ್ಯಾಟ್ ಶಿ ವಾಸ್ ಕುಕಿಂಗ್ ಡಿನ್ನರ್. ನಮ್ಮ ತಾಯಿಯವ್ರು ಹೇಳಿದ್ರು ಅವರು ಅಡುಗೆ ಮಾಡ್ತಾ ಇದ್ರಂತೆ. ಬೇಸಿಕ್ ರೂಲ್ಸ್ ಅಂತ ಸ್ವಲ್ಪ ಕಲಿಬೇಕಾಗುತ್ತೆ. ಈಗ ಕ್ವಶನ್ ಮಾರ್ಕ್ಸ್ ಅಂತ, ನೋ ಕ್ವಶನ್ ಮಾರ್ಕ್ಸ್. ಇಲ್ಲಿ ಯಾವುದೇ ರೀತಿ ಕ್ವಶನ್ ಮಾರ್ಕ್ಸ್ ಬರೋದಿಲ್ಲ. ಇಂಡೈರೆಕ್ಟ್ ಸ್ಪೀಚ್ ವಿ ಯೂಸ್, ಈ ರೀತಿಯಾಗಿ ಯೂಸ್ ಮಾಡಬೇಕಾಗುತ್ತೆ. ಈ ಕ್ವೆಶನ್ ಅಲ್ಲ, ಕೊಟೇಶನ್ ಮಾರ್ಕ್ಸ್, ನೋ ಕೊಟೇಶನ್ ಮಾರ್ಕ್ಸ್ ಈ ರೀತಿ ನಾವು ಯೂಸ್ ಮಾಡೋಲ್ಲ. ಇಂಡೈರೆಕ್ಟ್ ಸ್ಪೀಚ್
ವಿ ರಿಮೂವ್ ದೆಮ್, ಅವನ್ನ ನಾವು ತೆಗಿತೀವಿ. ಅದನ್ನು ನೋ ಕೊಟೇಶನ್ ಮಾರ್ಕ್ಸ್ ಅಂತಾರೆ. ಕೊಟೇಶನ್ ಮಾರ್ಕ್ಸ್ ಈ ರೀತಿ ಹಾಕೋದಿಲ್ಲ. ಅರ್ಥ ಆಯ್ತಾ? ಅದೇ ರೀತಿ ಎಕ್ಸಾಂಪಲ್, ಐ ಲವ್ ಐಸ್ ಕ್ರೀಮ್. ಇಂಡೈರೆಕ್ಟ್ ಸ್ಪೀಚಲ್ಲಿ ಏನಾಗುತ್ತೆ, ಶಿ ಸೆಡ್ ದ್ಯಾಟ್ ಶಿ ಲವ್ಡ್ ಐಸ್ ಕ್ರೀಮ್. ಗ್ರಾಮರಲ್ಲಿ ಗೊತ್ತಾಗುತ್ತೆ ನಿಮಗೆ. ಚೇಂಜ್ ಪ್ರನೌನ್ಸ್. ಇಫ್ ದ ಪರ್ಸನ್ ಸ್ಪೀಕಿಂಗ್ ಚೇಂಜಸ್, ವಿ ಆಲ್ಸೋ ಚೇಂಜ್ ಐ, ವಿ, ಯು, ಮೇ, ಯುವರ್ ಅಕಾರ್ಡಿಂಗ್ಲಿ. ಇಲ್ಲಿ ನೋಡಿ, ಡೈರೆಕ್ಟ್ ಹಿ ಸೆಡ್ ಐ ಆಮ್ ಹ್ಯಾಪಿ. ಈಗ ಇಂಡೈರೆಕ್ಟ್ ಆಗಿ ಹಿ ಸೆಡ್ ದ್ಯಾಟ್ ಹಿ ವಾಸ್ ಹ್ಯಾಪಿ. ಇಲ್ಲಿ ಐ ಅಂತ ಇದೆ, ಐ ಹೋಯಿತು, ಇಲ್ಲಿ ಹಿ ಆಯಿತು. ಯಾಕೆ ಹಾಗಾಯಿತು ಅಂತಂದರೆ ನಿಮಗೆ ಮುಂದೆ ಗೊತ್ತಾಗುತ್ತೆ ಅದು. ಚೇಂಜ್ ಟೆನ್ಸ್. ಇಫ್ ದ ರಿಪೋರ್ಟಿಂಗ್ ವರ್ಬ್ ಈಸ್ ದ ಪಾಸ್ಟ್ ಟೆನ್ಸ್, ಅದು ನಾವು ಚೇಂಜ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ಪ್ರೆಸೆಂಟ್ ಇದೆ, ಇದನ್ನು ಪಾಸ್ಟಿಗೆ ಹಾಕಬೇಕು. ಪ್ರೆಸೆಂಟ್ ಇದ್ದಿದ್ದನ್ನು ಪಾಸ್ಟಿಗೆ ಹಾಕಿ ಅಷ್ಟೇ ರಿಪೋರ್ಟೆಡ್ ಸ್ಪೀಚ್. ಒಂದೊಂದು ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಈಗ ಟೆನ್ಸ್ ಚೇಂಜಸ್. ಇಲ್ಲಿ ನೋಡಿ, ಡೈರೆಕ್ಟ್ ಸ್ಪೀಚಲ್ಲಿ ಈ ರೀತಿ ಇದ್ದರೆ ಇದನ್ನು ಈ ರೀತಿ ಮಾಡಬೇಕಾಗುತ್ತೆ. ಡೈರೆಕ್ಟ್ ಸ್ಪೀಚಲ್ಲಿ ಏನಿದೆ, ಆ್ಯಮ್ ಈಸ್ ಇದ್ದರೆ ವಾಸ್ ಆಗುತ್ತೆ. ಇಂಡೈರೆಕ್ಟ್ ಸ್ಪೀಚಲ್ಲಿ ಆರ್ ಇದ್ದಿದ್ದು ವರ್ ಆಗುತ್ತೆ. ಇದನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಮೇ ಇದ್ದಿದ್ದು ಮೈಟ್ ಆಗುತ್ತೆ, ಮಸ್ಟ್ ಇದ್ದಿದ್ದು ಹ್ಯಾಡ್ ಟು ಆಗುತ್ತೆ. ಅದೇ ರೀತಿ ಶಾಲ್ ವಿಲ್ ಇದ್ದರೆ ಅದು ಶುಡ್ ವುಡ್ ಆಗುತ್ತೆ. ಕ್ಯಾನ್ ಇದ್ದರೆ ಕುಡ್ ಆಗುತ್ತೆ. ಹ್ಯಾಸ್ ಹ್ಯಾವ್ ಇದ್ದರೆ ಹ್ಯಾಡ್ ಆಗುತ್ತೆ. ವಾಸ್ ವರ್ ಇದ್ದರೆ ಹ್ಯಾಡ್ ಬಿನ್ ಆಗುತ್ತೆ. ಡೂ ಡಸ್ ಇದ್ದರೆ ಡಿಡ್ ಆಗುತ್ತೆ ಡೈರೆಕ್ಟ್ ಸ್ಪೀಚಲ್ಲಿ. ಇಂಡೈರೆಕ್ಟ್ ಸ್ಪೀಚಲ್ಲಿ ಡಿಡ್ ಇದ್ದಿದ್ದೆ ಹ್ಯಾಡ್ ಡನ್ ಆಗುತ್ತೆ. ಇಷ್ಟನ್ನು ಈ ರೂಲ್ಸನ್ನು ಫಾಲೋ ಮಾಡಿ. ಚೇಂಜ್ ಟೈಮ್ ಆ್ಯಂಡ್ ಪ್ಲೇಸ್ ವರ್ಡ್ಸ್. ವರ್ಡ್ಸ್ ದ್ಯಾಟ್ ಶೋ ಟೈಮ್ ಆ್ಯಂಡ್ ಪ್ಲೇಸ್ ಚೇಂಜ್ ಇನ್ ರಿಪೋರ್ಟೆಡ್ ಸ್ಪೀಚ್ ಗೊತ್ತಾಗುತ್ತೆ ನಿಮಗಿಲ್ಲಿ. ಡೈರೆಕ್ಟ್, ಶಿ ಸೆಡ್ ಐ ವಿಲ್ ಮೀಟ್ ಯು ಟುಮಾರೋ. ಇಂಡೈರೆಕ್ಟ್ ಸ್ಪೀಚ್, ಶಿ ಸೆಡ್ ದ್ಯಾಟ್ ಶಿ ವುಡ್ ಮೀಟ್ ಮೀ ದ ನೆಕ್ಸ್ಟ್ ಡೇ. ಟುಮಾರೋ ಇದ್ದಿದ್ದು ನೆಕ್ಸ್ಟ್ ಡೇ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಗೊತ್ತಾಗುತ್ತೆ ನಿಮಗೆ, ಅದನ್ನು ಹೇಳ್ತೀನಿ ನಾನು. ದ್ಯಾಟ್ ಇದ್ದಿದ್ದು ದೋಸ್ ಆಗುತ್ತೆ. ದೆನ್ ಇದ್ದಿದ್ದು ದ್ಯಾಟ್ ಡೇ ಆಗುತ್ತೆ. ನೆಕ್ಸ್ಟ್ ಡೇ ಇದ್ದಿದ್ದು ದ ನೆಕ್ಸ್ಟ್ ಡೇ ಇದ್ದಿದ್ದು ಪ್ರೀವಿಯಸ್ ಡೇ ಆಗುತ್ತೆ. ಇದನ್ನು ಲಿಟ್ರಲಿ ಈ ರೂಲ್ಸ್ ಎಲ್ಲ ಗೊತ್ತಿರಬೇಕು ನಿಮಗೆ. ದೇರ್ ಇದ್ದಿದ್ದು ಅರ್ಲಿಯರ್ ಆಗುತ್ತೆ. ಸಾರಿ, ಇದು ಏನಾಗುತ್ತೆ ಅಂದರೆ ಹಿಯರ್ ಇದ್ದಿದ್ದು ದೇರ್ ಆಗುತ್ತೆ. ಸಾರಿ ವೇಟ್ ನಾನು ಸ್ವಲ್ಪ. ದಿಸ್ ಇದ್ದಿದ್ದು ದ್ಯಾಟ್ ಆಗುತ್ತೆ. ನಾವಿದ್ದಿದ್ದು ದೆನ್. ಟುಮಾರೋ ಇದ್ದಿದ್ದು ನೆಕ್ಸ್ಟ್ ಡೇ ಆಗುತ್ತೆ. ಅದೇ ರೀತಿ ದೀಸ್ ಇದ್ದಿದ್ದು ದೋಸ್. ಟುಡೇ ಇದ್ದಿದ್ದು ದ್ಯಾಟ್ ಡೇ. ಯೆಸ್ಟರ್ಡೇ ಇದ್ದಿದ್ದು ಪ್ರೀವಿಯಸ್ ಡೇ. ಬಿಫೋರ್ ಇದ್ದಿದ್ದು ಅರ್ಲಿಯರ್. ಈ ರೀತಿ ಕರೆಕ್ಟ್ ಮಾಡ್ಕೊಳ್ಳಿ ಅದನ್ನು. ಇಲ್ಲಿ ನೋಡಿ, ಡೊನಾಲೋರಾ, ಐ ಆಮ್ ಸೋ ಹ್ಯಾಪಿ ಟುಡೇ. ಇಂಡೈರೆಕ್ಟ್ ಸ್ಪೀಚ್, ಡೊನಾಲೋರಾ ಸೆಡ್ ದ್ಯಾಟ್ ಶಿ ವಾಸ್ ಹ್ಯಾಪಿ ದ್ಯಾಟ್ ಡೇ. ಏನಂತ ಟುಡೇ ಇತ್ತು, ಟುಡೇ ಇದ್ದರೆ ಅದಕ್ಕೆ ದ್ಯಾಟ್ ಡೇ ಅಂತ ಹಾಕಬೇಕು. ಮಾಮ್, ಐ ವಿಲ್ ಬೇಕ್ ಕುಕೀಸ್ ಟುಮಾರೋ. ಇಂಡೈರೆಕ್ಟ್ ಸ್ಪೀಚ್, ಮಾಮ್ ಸೆಡ್ ದ್ಯಾಟ್ ಶಿ ವುಡ್ ಬೇಕ್ ಕುಕೀಸ್ ದ ನೆಕ್ಸ್ಟ್ ಡೇ. ಅವರು ಮಾರನೇ ದಿನ ಮಾಡ್ತಾರೆ. ಈ ನೆಕ್ಸ್ಟ್ ಡೇ, ದ್ಯಾಟ್ ಡೇ ಅನ್ನೋದನ್ನು ಈ ರೂಲ್ಸಲ್ಲಿ ನೀವು ನೋಡಬೇಕಾಗುತ್ತೆ. ಯಾಕದು ಬಂತಂದರೆ ಇಲ್ಲಿ ನೋಡಿ, ಟುಮಾರೋ ನೆಕ್ಸ್ಟ್ ಡೇ, ಯೆಸ್ಟರ್ಡೇ ಇದ್ದರೆ ಪ್ರೀವಿಯಸ್ ಡೇ. ಇದನ್ನು ಲಿಟ್ರಲಿ ಇದನ್ನು ಫಾಲೋ ಮಾಡಬೇಕಾಗುತ್ತೆ. ಇಷ್ಟೇ ಸಿಂಪಲ್ ಆಗಿದೆ. ಏನೂ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡ್ತಾ ಹೋಗಿ, ಹಾಗೆ ನೋಡ್ತಾ ಹೋಗಿ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಈಸಿ ಇದೆ ಅಂತ. ಅದೇ ರೀತಿ ಇಲ್ಲಿ ನೋಡಿ, ಮತ್ತದೇ ಸಿಂಪಲ್ ಎಕ್ಸಾಂಪಲ್ಸ್ ಇದೆ. ಕಮಾಂಡ್ಸ್ ಆ್ಯಂಡ್ ರಿಕ್ವೆಸ್ಟ್. ಟೋಲ್ಡ್, ಆಸ್ಕ್ಡ್, ಟು ಬಿಫೋರ್ ದ ವರ್ಬ್. ಡೈರೆಕ್ಟ್ ಸ್ಪೀಚಲ್ಲಿ ಮಾಮ್ ಸೆಡ್ ಕ್ಲೋಸ್ ದ ಡೋರ್. ಇಂಡೈರೆಕ್ಟ್ ಸ್ಪೀಚಲ್ಲಿ ನಾನು ಹೇಳಬೇಕಾಗಿದೆ ಏನಂದರೆ ಮಾಮ್ ಟೋಲ್ಡ್ ಮೀ ಟು ಕ್ಲೋಸ್ ದ ಡೋರ್. ಈಸಿ ಇದೆ. ಇದನ್ನು ನೋಡ್ತಾ ಹೋಗಿ ನೀವು, ಕರೆಕ್ಟಾಗಿ ಗೊತ್ತಾಗುತ್ತೆ ನಿಮಗೆ. ಕಾಮನ್ ರಿಪೋರ್ಟಿಂಗ್ ವರ್ಬ್ಸ್. ಇನ್ಸ್ಟೆಡ್ ಆಫ್ ಜಸ್ಟ್ ಯೂಸಿಂಗ್ ಸೆಡ್, ವಿ ಕ್ಯಾನ್ ಯೂಸ್ ವರ್ಬ್, ಅದರ್ ವರ್ಬ್ಸ್. ಆಸ್ಕ್ಡ್ ಫಾರ್ ಕ್ವೆಶನ್ಸ್. ಕ್ವೆಶನ್ ಕೇಳಿದಾಗ ಆಸ್ಕ್ಡ್ ಅನ್ನುವಂಥ ವರ್ಬ್ನು ನಾವು ಅಲ್ಲಿ ಆ್ಯಡ್ ಮಾಡ್ತೀವಿ. ಟೋಲ್ಡ್ ಫಾರ್ ಕಮಾಂಡ್ಸ್. ರಿಕ್ವೆಸ್ಟೆಡ್ ಫಾರ್ ಪೊಲೈಟ್ ರಿಕ್ವೆಸ್ಟ್ಸ್. ಆರ್ಡರ್ ಟು ಸ್ಟ್ರಾಂಗ್ ಕಮಾಂಡ್ಸ್. ಸ್ಟ್ರಾಂಗ್ ಕಮಾಂಡ್ ಮಾಡಬೇಕಂದ್ರೆ. ಎಕ್ಸ್ಕ್ಲೈಮ್ಡ್ ಟು ಸ್ಟ್ರಾಂಗ್ ಎಮೋಷನ್ಸ್. ಸಜೆಸ್ಟೆಡ್ ಫಾರ್ ಅಡ್ವೈಸ್. ಇಲ್ಲಿ ನೋಡಿ, ರಿಮೂವ್ ಕೊಟೇಶನ್ ಮಾರ್ಕ್, ಚೇಂಜ್ ಪ್ರೊನೌನ್ಸ್ ಇಫ್ ನೀಡೆಡ್, ಚೇಂಜ್ ಟೆನ್ಸ್, ಪ್ರೆಸೆಂಟ್ ಇದ್ದಿದ್ದು ಪಾಸಿಂಗ್ ಮಾಡಬೇಕಾಗುತ್ತೆ. ಚೇಂಜ್ ಟೈಮ್, ಪ್ಲೇಸ್, ನಾವು, ದೆನ್, ಟುಡೇ, ದ್ಯಾಟ್ ಡೇ, ಎಕ್ಸೆಟ್ರಾ. ಇದನ್ನು ಚೇಂಜ್ ಮಾಡಬೇಕಾಗುತ್ತೆ ಅದರಲ್ಲಿ ಇದ್ದಿದ್ದು. ಇಫ್ ಇದ್ದರೆ ಇಫ್ ಆರ್ ವೆದರ್ ಫಾರ್ ಎಸ್ ನೋ ಕ್ವೆಶನ್ಸ್. ಎಸ್ ಆರ್ ನೋ ಕ್ವೆಶನ್ಸ್. ಇಫ್ ವೆದರ್ ಅಂತ ಇದ್ದರೆ ಅವು ಎಸ್ ಆರ್ ನೋ ಕ್ವೆಶನ್ಸ್ ಆಗುತ್ತೆ.
ಯೂಸ್ ಟು ಪ್ಲಸ್ ವರ್ಬ್, ಯೂಸ್ ಟು ಪ್ಲಸ್ ವರ್ಬ್, ಯೂಸ್ ಪ್ಲಸ್ ಟು ಪ್ಲಸ್ ವರ್ಬ್ ಫಾರ್ ಕಮಾಂಡ್ಸ್ ಆ್ಯಂಡ್ ರಿಕ್ವೆಸ್ಟ್. ರಿಕ್ವೆಸ್ಟ್ ಮಾಡ್ಕೋಬೇಕಂದ್ರೆ ಟು ಪ್ಲಸ್ ವರ್ಬನ್ನು ಹಾಕಬೇಕು. ಟು ಮತ್ತು ಯಾವುದು ನೆಕ್ಸ್ಟ್ ವರ್ಬ್ ಇರುತ್ತೆ ಅದನ್ನು ನೋಡಿ ಹಾಕಬೇಕಾಗುತ್ತೆ. ನಾನು ಹೇಳ್ತೀನಿ ಏನಂತ. ಯೂಸ್ ರಿಪೋರ್ಟಿಂಗ್ ವರ್ಬ್ಸ್ ಲೈಕ್ ಆಸ್ಕ್ಡ್, ಟೋಲ್ಡ್, ಎಕ್ಸ್ಕ್ಲೈಮ್ಡ್ ಎಕ್ಸೆಟ್ರಾ. ಈಗ ಇದಿಷ್ಟನ್ನು ನೋಡಿದ ತಕ್ಷಣ ಏನಾಗುತ್ತೆ, ಒಂದು ಬ್ರೀಫ್ ಐಡಿಯಾ ಸಿಗುತ್ತೆ. ನೀವು ಬೇಕಂದರೆ ಇನ್ನೊಂದು ಸಲ ರಿವೈಂಡ್ ಮಾಡಿ ಇನ್ನೊಂದು ಸಲ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಈ ಕ್ವೆಶ್ಚನಿಗೆ ನಾನು ಇನ್ನೊಂದು ಸಲ ಅದನ್ನು ನೋಡ್ತೀನಿ. ಈಗ ರೂಫ್ ಇಲ್ಲಿ ನೋಡಿ, ರೂಫ್ ವಾಟ್ ಗ್ರೇಟರ್ ಆನರ್ ಕ್ಯಾನ್ ಅ ವಿಲೇಜ್ ಹ್ಯಾವ್. ಇಲ್ಲಿ ನೋಡಿ, ವಾಟ್ ಗ್ರೇಟರ್ ಆನರ್ ಕ್ಯಾನ್ ಅ ವಿಲೇಜ್ ಹ್ಯಾವ್. ಇದಕ್ಕೆ ಆನ್ಸರ್ ಏನಾಗುತ್ತೆ, ಸ್ವಲ್ಪ ಮುಂದೋಗಿ. ಡೂ ಯು ನೋ ವೈ ವಿ ಆರ್ ಸಿಂಗಲ್ಡ್ ಔಟ್ ಆಫ್ this recognition. Next, think of the pipe burner water PAP has promised us. ಸ್ವಲ್ಪ ಕಷ್ಟ ಇದೆ, ಅದು ಈಸಿ ಮಾಡಿ ಹೇಳ್ತೀನಿ. Envisage, we believe every word of you, we shall drop our paper of Marcus. ಈಗ ನೋಡಿ ಆನ್ಸರ್ ಏನಿದೆ ಅಂತ ಹೇಳ್ತೀನಿ. Roof asked what greater honor a village could have. ಯಾಕಿದು ಬಂತು ಹಾಗಿದ್ರೆ? ರೂಫ್ ಆಸ್ಕ್ಡ್ ವಾಟ್ ಗ್ರೇಟರ್ ಆನರ್ ಅ ವಿಲೇಜ್ ಕುಡ್ ಹ್ಯಾವ್ ಅಂತ ಇದೆ. ಯಾಕಂತಂದರೆ ಇಲ್ಲಿ ನೋಡಿ, ರೂಫ್ ಕೇಳ್ತಾನೆ, ಅವನಿಗೆ ಕ್ವಶನ್ ಮಾರ್ಕ್ ಇದೆ, ಇಲ್ಲಿ ಕ್ವಶನ್ ಮಾರ್ಕನ್ನು ತೆಗಿಬೇಕು. ರೂಫ್ ಕ್ವಶನ್ ಮಾರ್ಕ್ ಇದ್ದರೆ ಆಸ್ಕ್ಡ್ ಅಂತ ಬರಿಬೇಕಲ್ಲಿ, ಆಸ್ಕ್ಡ್ ಅಂತ ಬರಿಬೇಕು. ವಾಟ್ ಅ ಗ್ರೇಟರ್ ಆನರ್ ಇಷ್ಟು ಬರೆದ್ವಿ. ವಾಟ್ ಗ್ರೇಟರ್ ಆನರ್ ಕ್ಯಾನ್ ಇದ್ದಿದ್ದು ಕುಡ್ಡಾಗುತ್ತೆ, ಕ್ಯಾನ್ ಇದ್ದಿದ್ದು ಕುಡ್ಡಾಗುತ್ತೆ. ವಿಲೇಜ್ ಹ್ಯಾವ್ ಇಷ್ಟನ್ನು ಬರಿಬೇಕಾಗುತ್ತೆ. ಸೇಮ್ ಆ್ಯಸ್ ಇಟ್ ಈಸ್ ಇದೆ, ಕ್ಯಾನ್ ಇದ್ದಿದ್ದು ಕುಡ್ ಮಾಡಿದ್ವಿ. ರೂಫ್ ಇದ್ದಿದ್ದನ್ನು ಸೇಮ್ ಅದೇ ರೀತಿ ಬರೆದ್ವಿ. ಇಲ್ಲಿ ಹ್ಯಾವ್ ಇದ್ದಿದ್ದನ್ನು ನಾವು ಏನು ಮಾಡಿದ್ವಿ, ಕ್ವೆಶ್ಚನ್ ಮಾರ್ಕನ್ನು ತೆಗೆದು ರೂಫ್ ಆಸ್ಕ್ಡ್ ಅಂತ ಬರೆದ್ವಿ, ಸೇಮ್ ಅದೇ ರೀತಿ. ನೆಕ್ಸ್ಟ್ ಇಲ್ಲಿ ನೋಡಿ, he asked if they knew why they were singled out of the recognition. ಓಕೆ, ಇಲ್ಲಿ ಬಂತು ನೋಡಿ. ಡೂ ಯು ನೋ ವೈ ಆರ್ ವಿ ಸಿಂಗಲ್ಡ್ ಔಟ್ ಆಫ್ ದ ರೆಕಗ್ನೇಷನ್. ಇಲ್ಲಿ ನೋಡಿ, ಡೂ ಇದ್ದಿದ್ದೇನಾಯ್ತಲ್ಲಿ, ಡೂ ಇದ್ದಿದ್ದೇನಾಯಿತು ಹೋಯಿತು. ಡೂ ಇದ್ದಿದ್ದನ್ನು ತೆಗೆದ್ರು. ಇಲ್ಲಿ ಇಫ್ ಅಂತ ಹಾಕಿದ್ವಿ. ಇಫ್ ವಿ ನೋ ನ್ಯೂ, ಇಫ್ ವಿ ನ್ಯೂ ಯಾಕೆ ಬಂತು ಅಂತಂದರೆ ಯು ಇದ್ದಿದ್ದೇನಾಗಬೇಕಾಗಿತ್ತು, ವಿ ಆಗಬೇಕಿಲ್ಲಿ. ಕ್ವಶನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ, ಇನ್ನೊಂದು ಸಲ ತೋರಿಸ್ತೀನಿ ನಿಮ್ಗೆ ಆನ್ಸರ್ ಏನಂತ. ಇಫ್ ದೇ ಆಗಬೇಕಾಗಿದೆ, ಸಾರಿ ಯು ಇದ್ದದ್ದು ದೇ ಆಗಬೇಕಾಗಿದೆ. ಸೊ ಹಿ ಆಸ್ಕ್ಡ್ ಇಫ್ ದೇ ನ್ಯೂ ವೈ ದೇ ವರ್ ಸಿಂಗಲ್ಡ್ ಔಟ್ ಆಫ್ ದ ರೆಕಗ್ನೇಷನ್. ಈ ರೀತಿ ಆನ್ಸರನ್ನು ನೀವಲ್ಲಿ ಮಾಡ್ಕೊಳ್ಳಿ. ಅದೇ ರೀತಿ ಆನ್ಸರನ್ನು ಇಲ್ಲಿದೆ. ಹಿ ಟೋಲ್ಡ್ ದೆಮ್ ಟು ಥಿಂಕ್ ಆಫ್ ದ ಪೈಪ್ ಬೋರ್ನ್ ವಾಟರ್ PAP ಹ್ಯಾಡ್ ಪ್ರಾಮಿಸ್ಡ್ ದೆಮ್. ಇಡಿಯನ್ನು ವರ್ಬ್ ಆಗಿ ಹಾಕಿದ್ದಾರೆ ಅಷ್ಟೇ, ಇಡಿ ವರ್ಬ್ ಹಾಕಿದ್ದಾರೆ. ಎಜ್ನಾವಾ ಸೆಡ್ ದ್ಯಾಟ್ ದೇ ಬಿಲೀವ್ಡ್ ಎವ್ರಿ ವರ್ಡ್ ಆಫ್ ಹಿಮ್. ಓಕೆ, ಹಿ ಆ್ಯಡೆಡ್ ದ್ಯಾಟ್ ದೇ ವುಡ್ ಡ್ರಾಪ್ ದೇರ್ ಪೇಪರ್ ಆಫ್ ಮಾರ್ಕಸ್. ಇಲ್ಲಿ ನೋಡಿ, ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ ಇದು ಚೇಂಜ್ ಆಗಿತ್ತು, ಅದೇ ರೀತಿ ಪ್ರಾಮಿಸ್ ಡಸ್ ಇದು ಒಂದು ಚೇಂಜ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಇದೊಂದು ಚೇಂಜ್ ಆಗಿತ್ತು, ಇಡಿ ಹಾಕಿದರೆ. ವಿ ಶುಡ್ ಶಾಲ್ ಇದು ಶುಡ್ ಆಯಿತು. ಪೇಪರ್ ಆಫ್ ಮಾರ್ಕಸ್ ಸೇಮ್ ಆ್ಯಸ್ ಇಟ್ ಈಸ್. ಇದೇನು ರಿಪೋರ್ಟೆಡ್ ಸ್ಪೀಚ್ ಏನು ತುಂಬ ಟಫ್ ಏನಿಲ್ಲ. ಇದೊಂದು ಜಸ್ಟ್ ನಾನು ಟಫ್ ಆಗಿರ್ತಕ್ಕಂಥ ಇದನ್ನು ತೊಗೊಂಡಿದ್ದೀನಿ. ಬಟ್ ಇದ್ರ ಮೇಲೆ ಒಂದು ಸ್ವಲ್ಪ ಎಕ್ಸಾಂಪಲ್ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿದ್ದೇನೆ, ನೀವು ಅದನ್ನು ಒಂದು ಸಲ ನೋಡ್ಕೊಳ್ಳಿ. ನೆಕ್ಸ್ಟ್,
ಕಂಪ್ಲೀಟ್ ದ ಫಾಲೋವಿಂಗ್ ಕಾನ್ವರ್ಸೇಷನ್ ಅಂತ ಇದೆ. ಇಲ್ಲಿ ನೋಡಿ, 2 ಫ್ರೆಂಡ್ಸ್ ಅಟ್ ದ ಕ್ಯಾಂಪಸ್, ಇಬ್ಬರು ಸ್ನೇಹಿತರಿದ್ದಾರೆ ಒಂದು ಕ್ಯಾಂಪಸಲ್ಲಿ ಅಂತ ಇದೆ. ಅನಘ, ಹಲೋ ಜಶ್ವಂತ್, ಗುಡ್ ಮಾರ್ನಿಂಗ್, ಹೌ ಆರ್ ಯು, ರೆಸ್ಪಾಂಡ್ ಟು ಗ್ರೀಟಿಂಗ್. ಇಲ್ಲಿ ಜಶ್ವಂತ್ ಏನಂತ ಹೇಳಬೇಕಂದ್ರೆ ಗುಡ್ ಮಾರ್ನಿಂಗಿಗೆ ವೆರಿ ಗುಡ್ ಮಾರ್ನಿಂಗ್ ಅಂತ ಬರೆದ್ಬಿಡಿ, ಮುಗಿದೋಯ್ತು. ಅನಘ, ಯು ಪ್ಲೇಡ್ ವೆರಿ ವೆಲ್ ಇನ್ ದ ವಾಲಿಬಾಲ್ ಮ್ಯಾಚ್ ಯೆಸ್ಟರ್ಡೇ, ಇಟ್ ವಾಸ್ ಅ ಟ್ರೀಟ್ ಟು ವಾಚ್. ಜಶ್ವಂತ್, ಥ್ಯಾಂಕ್ಸ್ ಫಾರ್ ಯುವರ್ ಕಾಂಪ್ಲಿಮೆಂಟ್ ಅಂತ ಬರೀತಾನೆ. ಅನಘ ಎನ್ಕ್ವೈರ್ಸ್ ಅಬೌಟ್ ದ ನೆಕ್ಸ್ಟ್ ಮ್ಯಾಚ್, ವೆನ್ ಈಸ್ ಯುವರ್ ನೆಕ್ಸ್ಟ್ ಮ್ಯಾಚ್ ಅಂತ ಬರ್ಬಿಡಿ. ವೆನ್ ಈಸ್ ಯುವರ್ ನೆಕ್ಸ್ಟ್ ಮ್ಯಾಚ್, ಎನ್ಕ್ವೈರ್ಸ್ ಅಬೌಟ್ ದ ನೆಕ್ಸ್ಟ್ ಮ್ಯಾಚ್, ವೆನ್ ಈಸ್ ಯುವರ್ ನೆಕ್ಸ್ಟ್ ಮ್ಯಾಚ್. ಜಶ್ವಂತ್, ಯಾವುದಾದ್ರೂ ಒಂದು ಡೇಟ್ ಹಾಕಿ, ದ ಟುಮಾರೋ, ದ ಡೇ ಆಫ್ಟರ್ ಟುಮಾರೋ, ಈ ರೀತಿ ಒಂದು ಬರೆದು ಬಿಟ್ರೆ ಇಲ್ಲಿ ಗಿವ್ಸ್ ಇನ್ಫಾರ್ಮೇಷನ್. ಇಲ್ಲಿ ಎನ್ಕ್ವೈರಿ ಮಾಡ್ತಾ ಇದ್ದಾಳೆ ಅವಳು, ಯಾವಾಗಿದೆ ಮ್ಯಾಚ್, ಯಾವಾಗಿದೆ ನಿಂದು ಅಂತ. ಮ್ಯಾಚ್ ಯಾವಾಗಿದೆ ಅಂತ ಹೇಳಿದಾಗ ಯಾವಾಗಾದರೂ ಒಂದು ದಿನ ಬರೀರಿ, 60th ಮೇ, ಆಗಸ್ಟ್, ಈ ರೀತಿ ಯಾವುದಾದ್ರೂ ಒಂದು ಡೇಟ್ ಬರೀರಿ. ಜಶ್ವಂತ್ ಗಿವ್ಸ್ ಇನ್ಫಾರ್ಮೇಷನ್, ಇಲ್ಲಿ ಒಂದು ಡೇಟನ್ನು, ಇದನ್ನು ಇನ್ಫಾರ್ಮೇಷನ್ ಕೊಡೋದನ್ನು ಬರೀರಿ, ಯಾವಾಗಿದೆ ಅಂತ ಅವಳು ಕೇಳ್ತಾಳೆ. ವೆನ್ ಈಸ್ ಯುವರ್ ಮ್ಯಾಚ್ ಅಂತ ಅಲ್ಲಿ ಹಾಕ್ಬಿಡಿ, ಮುಗಿದೋಯ್ತು. ಇಷ್ಟೇ ಸಿಂಪಲ್ ಇದೆ. ಇದನ್ನು 3 ಮಾರ್ಕ್ಸಿಗೆ ಆರಾಮಾಗಿ ನೀವು ಬರಿಬೋದು. ಈಗ ನೆಕ್ಸ್ಟ್ ಏನಂತ ಇದೆ ಅಂದರೆ ಲೆಟರ್ ರೈಟಿಂಗ್. ರೈಟ್ ಅ ಲೆಟರ್ ಅಂತ ಇದೆ. ಓಕೆ, ರೆಫರೆನ್ಸ್ ಮತ್ತು ಯಾವ್ಯಾವ ಪೋಸ್ಟ್ ಏನೇನು ಬೇಕಂತ ಎಲ್ಲ ಕರೆಕ್ಟಾಗಿ ನೋಡ್ಕೊತೀನಿ. ಈಗ 36ನೇ ಕ್ವಶನ್ ಲೆಟರ್ ರೈಟಿಂಗ್ ಬರ್ತಾ ಇದೆ. ರೈಟ್ ಅ ಲೆಟರ್ ಅಪ್ಲಿಕೇಶನ್ ಇನ್ ರೆಸ್ಪಾನ್ಸ್ ಟು ದ ಫಾಲೋವಿಂಗ್ ಅಡ್ವರ್ಟೈಸ್ಮೆಂಟ್ ವಿಚ್ ಅಪಿಯರ್ಡ್ ಇನ್ ಡೆಕ್ಕನ್ ಕ್ರಾನಿಕಲ್ ಡೇಟೆಡ್ 10th August 2024. ಇಷ್ಟನ್ನು ರೆಫರೆನ್ಸ್ ಆಗಿ ಬರಿಬೇಕಾಗುತ್ತೆ. ರೆಫರೆನ್ಸ್ ಇದು ರೆಫರೆನ್ಸ್ ಆಯಿತು. ಈಗ ಫಾರೆಸ್ಟ್ ಹಾಸ್ಪಿಟಲ್ ಬೆಂಗಳೂರು ಇನ್ವೈಟ್ಸ್ ಅಪ್ಲಿಕೇಶನ್ ಫಾರೆಸ್ಟ್ ಆಫೀಸರ್ ಬೆಂಗಳೂರು ಫಾರ್ ದ ಪೋಸ್ಟ್ ಆಫ್ ಆರ್ಥೋಪೆಡಿಕ್ ಸರ್ಜನ್ ಅಂತ ಇದೆ. ಕ್ವಾಲಿಫಿಕೇಷನ್ ಏನು ಬೇಕಂತಂದರೆ MS ಇನ್ ಆರ್ಥೋಪೆಡಿಕ್ಸ್, 4 ರಿಂದ 5 ವರ್ಷ ಎಕ್ಸ್ಪೀರಿಯೆನ್ಸ್ ಬೇಕಾಗಿದೆ. ನಾಲೆಜ್ ಇಂಗ್ಲೀಷ್ ಮತ್ತು ರೀಜನಲ್ ನಾಲೆಜ್ ಅವನಿಗೆ ಗೊತ್ತಿರಬೇಕು. ಸ್ಯಾಲರಿ ಆ್ಯಂಡ್ ಅಡಿಷ್ನಲ್ ವರ್ಕ್, ನೋ ಕನ್ಸ್ಟ್ರೆಂಟ್ ಫಾರ್ ಎಕ್ಸ್ಟ್ರಾರ್ಡಿನರಿ ಕ್ಯಾಂಡಿಡೇಟ್ಸ್, ಅಪ್ಲೈ ವಿತಿನ್ a 10 day. ದ ಚೇರ್ಮನ್ HR, ಫಾರೆಸ್ಟ್ ಹಾಸ್ಪಿಟಲ್, ಕನಿಗ್ಮಾ ರೋಡ್, ವಸಂತನಗರ, ಬೆಂಗಳೂರು. ಇಷ್ಟನ್ನು ಅಡ್ರೆಸ್ ಆಗಿ ಹಾಕೋಣ. ಈ ಅಡ್ರೆಸ್ ಯೂಸ್ XXX ಫಾರ್ ಯುವರ್ ನೇಮ್, YYY ಯುವರ್ ಅಡ್ರೆಸ್. ಓಕೆ, ಇಷ್ಟು ಡೀಟೇಲ್ಸನ್ನು ತೊಗೊಂಡು ನಾನು ಇಲ್ಲಿ ಕಾಪಿ ಪೇಸ್ಟ್ ಮಾಡ್ತೀನಿ. ಈಗ XXX YYY ಇಲ್ಲಿ ಡೇಟನ್ನು ಹಾಕೋಣ. ಡೇಟ್ ಅಂತಂದರೆ ನಾವು ಯಾವಾಗ ಲೆಟ್ರ್ ಬರಿತಾ ಇದ್ದೀವಿ ಆ ಲೆಟ್ರಲ್ಲಿ ಬರೆಯುವಾಗ ಆ ಡೇಟನ್ನು ಅಲ್ಲಿ ಬರೀಬೇಕಾಗುತ್ತೆ. ಅವ್ರು ಕೊಟ್ಟಿರ್ತಕ್ಕಂಥ ಅಡ್ರೆಸ್ ಏನು, ಇಲ್ಲಿ ಅಡ್ರೆಸ್ಸನ್ನು ಬರೆದಿದ್ದೀನಿ. ಈ ಅಡ್ರೆಸ್ ಎಲ್ಲಿದೆ ಅಂತ ನೋಡೋದಾದರೆ ಅವ್ರ ಅಡ್ರೆಸ್ ಇಲ್ಲಿ ಕೊಟ್ಟಿದ್ದಾರೆ. ಈ ಅಡ್ರೆಸ್ಸನ್ನು ಸೇಮ್ ಆ್ಯಸ್ ಇಟ್ ಈಸ್ ತೊಗೊಂಬಂದು ಅಲ್ಲಿ ಬರೆದೆ. ಈ ಅಡ್ರೆಸ್ಸನ್ನು ಅಲ್ಲಿ ಬರೀರಿ. ರೆಸ್ಪೆಕ್ಟೆಡ್ ಸರ್ ಆ್ಯಂಡ್ ಮೇಡಮ್ ಅಂತ ಇದೆ. ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಆರ್ಥೋಪೆಡಿಕ್ ಸರ್ಜನ್, ಇಷ್ಟನ್ನು ಬರೀಬೇಕು. ಆರ್ಥೋಪೆಡಿಕ್ ಸರ್ಜನ್ ಇಷ್ಟನ್ನು ನೆನಪಿಟ್ಕೊಂಡ್ಬಿಡಿ. ಪೋಸ್ಟ್ ಯಾವುದಾದ್ರು ಕೇಳಿ ಜಸ್ಟ್ ಈ ಒಂದು ವರ್ಡನ್ನು ಚೇಂಜ್ ಮಾಡ್ಕೊಳ್ಳಿ. ರೆಫರೆನ್ಸ್ ಅಡ್ವರ್ಟೈಸ್ಮೆಂಟ್ ಇನ್ ಡೆಕ್ಕನ್ ಕ್ರಾನಿಕಲ್ ಡೇಟೆಡ್ ಇನ್ 10th August 2024. ಇಲ್ಲಿದೆ ನೋಡಿ, ಅದು ಸೇಮ್ ಈ ಒಂದು ವರ್ಡನ್ನು ಅಲ್ಲಿ ತೊಗೊಂಬಂದು ಬರೆದುಬಿಟ್ರೆ ಕಂಪ್ಲೀಟ್ ಆಯಿತಾ. ನೆಕ್ಸ್ಟ್ ರೆಫರೆನ್ಸನ್ನು ಬರೆದ್ವಿ. ವಿತ್ ದ ರೆಸ್ಪೆಕ್ಟ್ ಟು ಅಡ್ವರ್ಟೈಸ್ಮೆಂಟ್ ಸೈಟೆಡ್ ಅಬೋ, XXX ವುಡ್ ಲೈಕ್ ಟು ಅಪ್ಲೈ ಫಾರ್ ದ ಪೋಸ್ಟ್ ಆಫ್ ಆರ್ಥೋಪೆಡಿಕ್ ಸರ್ಜನ್ ಇನ್ ಯುವರ್ ಎಸ್ಟೀಮ್ಡ್ ಹಾಸ್ಪಿಟಲ್ ಆಯಿತಾ. I have completed MSc in orthopedics and I have 4 to 5 years experience working in. My expertise includes performing surgeries, diagnosis. ಒಂದು ಕೆಲಸ ಮಾಡಿ, ಈ ಒಂದು ಏನಿದೆಯಲ್ಲ ಇದನ್ನು ತೆಗೆದುಬಿಡಿ. ಇದರದ್ದೇನು ಅವಶ್ಯಕತೆ ಇಲ್ಲ, ಇದನ್ನು ಬರೆಯುವಂಥ ಅವಶ್ಯಕತೆ ಇಲ್ಲ. ಬೇಕಂತಂದರೆ ಈ ಒಂದು 3-4 ಲೈನನ್ನು ಬರ್ತಾರೆ, ಓಕೆ. ಜಸ್ಟ್ ಇದನ್ನು ಸ್ಕಿಪ್ ಮಾಡಿದರೂ ಏನು ಅಭ್ಯಂತರ ಇಲ್ಲ. ಇಷ್ಟನ್ನು ಏನಾದರೂ ನೆನ್ಪಿಟ್ಕೊಂಡು ಬರಿತೀನಿ ಅಂತಂದರೆ ಓಕೆ, ಏನೂ ವರಿ ಇಲ್ಲ. ಬಟ್ ಡೈರೆಕ್ಟಾಗಿ ಇದನ್ನು ಬರ್ಬಿಡಿ. ಐ ವಿಲ್ ಬಿ ಗ್ರೇಟ್ಫುಲ್ ಇಫ್ ಯು ಪ್ರೊವೈಡ್ ಮೀ ದಿಸ್ ಆಪರ್ಚುನಿಟಿ. ಐ ಅಶ್ಯೂರ್ ದ್ಯಾಟ್ ಐ ವಿಲ್ ಕಾಂಟ್ರಿಬ್ಯೂಟ್ ಮೈ ಬೆಸ್ಟ್ efforts and dedication
to the role. Okay, I hope you will consider my application. Thank you. Yours truly, ಎಸ್ ಟಿ ಸೈನ್ಡ್. ಇಷ್ಟನ್ನು ಬರೆದು ಬಿಡಿ, ಮುಗಿದೋಯ್ತು. ಇಷ್ಟೇ ಲೆಟ್ರ್, ಇಷ್ಟೇ, ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಷ್ಟು ಹೇಳಿದ್ದೀನಿ ಅಷ್ಟು ಬರೆದು ಬಿಡಿ. ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಎನ್ಕ್ಲೋಸರ್ ಅಂತ ಒಂದು ಲೈನಲ್ಲಿ ಎನ್ಕ್ಲೋಸರ್ ಅಂತ ಬರೀರಿ. ನೆಕ್ಸ್ಟ್ 1 ಫೋಟೋಕಾಪಿ ಆಫ್ ಮಾಸ್ ಕಾರ್ಡ್, 1 ಫೋಟೋಕಾಪಿ ಆಫ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್, ಸಾಕು. ನೆಕ್ಸ್ಟ್ ನೋಡಿ, ಈಗ ರೆಸ್ಯೂಮೆ ಅಂತ ಇದೆ. ರೆಸ್ಯೂಮೆಯಲ್ಲಿ ಇಷ್ಟು ಡೀಟೇಲ್ಸನ್ನು ಬರೆದುಬಿಡಿ. ರೆಸ್ಯೂಮೆಯಲ್ಲಿ 8 ಕಾಲಮನ್ನು ಮಾಡ್ಕೊಳ್ಳಿ. ನೇಮ್, ಫಾದರ್ಸ್ ನೇಮ್, ಡೇಟ್ ಆಫ್ ಬರ್ತ್, ಎಜುಕೇಷನ್ ಕ್ವಾಲಿಫಿಕೇಷನ್, ಎಕ್ಸ್ಪೀರಿಯನ್ಸ್, ಲ್ಯಾಂಗ್ವೇಜ್ ನೋನ್, ಹಾಬೀಸ್, ಅದೇ ರೀತಿ ಇಮೇಲ್ ಐ ಡಿ. ಇಷ್ಟನ್ನು ಎಷ್ಟು ಕೊಟ್ಟಿದ್ದೀನಿ ಅಷ್ಟು ಬರೆದು ಬಿಟ್ರೆ ಮುಗಿದೋಯ್ತು. ಇಷ್ಟನ್ನು ಬರ್ಕೊಳ್ಳಿ. XXX ನೇಮ್, YY XYZ, ಫಾದರ್ಸ್ ನೇಮ್ MMDDYY, ಅದಾಯಿತು. ಕ್ವಾಲಿಫಿಕೇಷನ್ MS ಇನ್ ಆರ್ಥೋಪೆಡಿಕ್ಸ್, ಎಕ್ಸ್ಪೀರಿಯನ್ಸ್ 4 to 5 years ಇನ್ ರೆಪ್ಯೂಟೆಡ್ ಹಾಸ್ಪಿಟಲ್, ಲ್ಯಾಂಗ್ವೇಜ್ ಇಂಗ್ಲೀಷ್ ಆ್ಯಂಡ್ ರೀಜನಲ್ ಲ್ಯಾಂಗ್ವೇಜಸ್ ಅಲ್ಲಿ ಕೊಟ್ಟಿದ್ರು. ಇಂಟ್ರೊಡಕ್ಷನಲ್ಲಿ ಹೇಳಿದ್ದೆ, ಅಲ್ಲಿ ಕೊಟ್ಟಿದ್ರು. ಹಾಬೀಸ್ ರೀಡಿಂಗ್ ಮೆಡಿಕಲ್ ಜರ್ನಲ್ಸ್, ರಿಸರ್ಚ್ ಇನ್ ಆರ್ಥೋಪೆಡಿಕ್ಸ್, ಯೋಗ. ಇಷ್ಟನ್ನು ಬರ್ಕೊಂಬಿಡಿ. ಹಾಬಿ ಯಾವುದಾದ್ರೂ ಬರೀ ನಡೆಯುತ್ತೆ. xyz@gmail.com. ನೆಕ್ಸ್ಟ್ ಲಾಸ್ಟ್, I hereby declare that the above mentioned information is correct to the best of my knowledge. Thank you. Yours truly SD_XXX. ಇಷ್ಟನ್ನು ಬರೆದ್ರೆ 5 ಮಾರ್ಕ್ಸ್ ನಿಮಗೆ ಕಡ್ಡಾಯವಾಗಿ ಕೊಡಲೇಬೇಕು ಅವರು. ಈಗ MCQ ಕ್ವಶನ್ ಮತ್ತು 2 ಮಾರ್ಕ್ಸಿನ ಕ್ವಶನ್, 4 ಅಂಕದ ಪ್ರಶ್ನೆ, ಎಲ್ಲ ಸಮರಿ. 4 ಅಂಕದ ಪ್ರಶ್ನೆಗೆ ಡೈರೆಕ್ಟಾಗಿ ಸಮರಿ ಬರೆದ್ಬಿಡೋಣ. ಏನಂತ ನಾನು ತೋರಿಸ್ತೀನಿ. ನೆಕ್ಸ್ಟ್ ಈಗ ನೆಕ್ಸ್ಟ್ ನಾವು MCQ ಕ್ವಶನನ್ನು ನೋಡ್ತಾ ಹೋಗೋಣ. MCQ ಕ್ವಶನನ್ನು ಜಸ್ಟ್ ನಾನು ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ. ನೀವು ಅದನ್ನು ಲಿಟ್ರಲಿ ಒಂದೊಂದು ಆದರೆ ಸಾಧ್ಯ ಆದರೆ ಬರ್ಕೊತಾ ಹೋಗಿ. ಇವೆಲ್ಲ MCQ ಪ್ರಶ್ನೆಗಳು. ಎಲ್ಲ ಚಾಪ್ಟರ್ ಮೇಲೆ MCQ ಪ್ರಶ್ನೆಯನ್ನು ನಾನು ಕೊಡ್ತಾ ಇದ್ದೇನೆ. ಇಲ್ಲಿ ನೋಡಿ, ಯಾವುದು ಇಂಪಾರ್ಟೆಂಟ್ ಅಂತ ಹೇಳೋದಾದರೆ ಇಲ್ಲಿ ನೋಡಿ, ಇದು ಇಂಪಾರ್ಟೆಂಟ್ ಪ್ರಶ್ನೆ. ಮೊನ್ಯಾಕೋ, ಓಕೆ, ಇದು ಇಂಪಾರ್ಟೆಂಟ್ ಪ್ರಶ್ನೆ. ಗೇಮಿಂಗ್ ಹೌಸಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಇದು ಇಂಪಾರ್ಟೆಂಟ್ ಆಗುತ್ತೆ. ಇದಂತೂ ಫಿಕ್ಸ್ ಕ್ವಶನ್. ಇವೆಲ್ಲ ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ ಇದೆ. ಆನ್ ಚಿಲ್ಡ್ರನ್ ಮೇಲೆ ಇದನ್ನು ನೋಡಿ, ಈ ಕ್ವಶನ್ ಇಂಪಾರ್ಟೆಂಟ್. 7th one. ಅದೇ ರೀತಿ ಈ ಕ್ವಶನ್ ಇಂಪಾರ್ಟೆಂಟ್ ಕ್ವಶನ್. ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್. ಇದ್ರ ಮೇಲೆ ತುಂಬ ಕ್ವಶನ್ಸ್ ಇದೆ. ಇದರ ಮೇಲೆ ನವಧಾನ್ಯ ಫಾರ್ಮ್ ಆಗಿರ್ಬೋದು, ಅರ್ತ್ ಡೆಮೋಕ್ರಸಿ ಆಗಿರ್ಬೋದು, ಚಿಪ್ಕೋ ಮೂವ್ಮೆಂಟ್ ಆಗಿರ್ಬೋದು, ಕೆಲವೊಂದಿಷ್ಟು ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ. ಇದು ಒಂದಾಗಿರ್ಬೋದು, ಇದು ಆಗಿರ್ಬೋದು, ಮದರ್ ಅರ್ತ್, ಕೆಲವೊಂದಿಷ್ಟು ಪ್ರಶ್ನೆಗಳಿವೆ, ನೋಡ್ತಾ ಹೋಗಿ. ಸನ್ನಿ ಮಾರ್ನಿಂಗ್ ಮೇಲೆ ಇಷ್ಟು ಕ್ವಶನನ್ನು ಕೊಟ್ಟಿದ್ದೀನಿ. ಲಿಟ್ರಲಿ ಏನು ಪದವಿ ಪೂರ್ವ ಶಿಕ್ಷಣ ಇಲಾಖೆಯವ್ರು ಕೊಟ್ಟಿದ್ದಾರಲ್ಲ ಅದೇ ಕ್ವಶನನ್ನು ಇಲ್ಲಿ ಹಾಕಿದೆ ನಾನು. ವೆನ್ ಯುವರ್ ಓಲ್ಡ್, ಈ 4ರಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ, ನೆಗ್ಲೆಕ್ಟ್ ಮಾಡಿಬಿಡಿ. ದ ಗಾರ್ಡನರ್ ಕ್ವಶನ್ನು, ದ ಗಾರ್ಡನರ್ ಮೇಲೆ MCQ ಕ್ವಶನ್ ಇದೆ, ಇಂಪಾರ್ಟೆಂಟ್ ಕ್ವಶನ್ಸ್ ಇವೆ. 8ನೇ ಚಾಪ್ಟರ್ ಮೇಲೆ ಈ 5 ಕ್ವಶನಲ್ಲಿ ಒಂದು ಬರಲೇಬೇಕು, ತುಂಬ ಇಂಪಾರ್ಟೆಂಟ್. ಇದು ಇಂಪಾರ್ಟೆಂಟ್ ಕ್ವಶನ್. ಇದು ಇಲ್ಲಿ ನೋಡಿ, ಲಿಟರ್ ರೀಡಿಂಗ್ ಆಫ್ ಬಾರ್ಗೆಸ್ ವಾಲ್ಸ್, ಗಿಮ್ಮಿಸ್ ಫೇರ್ ಟೇಲ್ಸ್. ಹೆವೆನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್. ಈ 5 ಕ್ವಶನಲ್ಲಿ ಒಂದು ಬರಲೇಬೇಕು. ಜಪಾನ್ ಆ್ಯಂಡ್ ಬ್ರೆಜಿಲ್, ಇದು ಇಂಪಾರ್ಟೆಂಟ್ ಕ್ವಶನ್ಸ್ ನೋಡಿ. ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಇದು ಒಂದಿದೆ ನೋಡಿ. ಇಲ್ಲಿ ಬೋವಿಂಗ್, ಏನು ಕ್ವಶನ್ ಇದೆಯಲ್ಲ ಇದು ಇಂಪಾರ್ಟೆಂಟ್ ಆಗುತ್ತೆ. ಬೋವಿಂಗ್ ಮತ್ತು ರಿಪೀಟ್ ಆಗಿದೆ, ಅದೇ ಕ್ವಶನ್ ರಿಪೀಟ್ ಆಗಿದೆ. ನಾರಾ. ದ ವೋಟರ್ ಕ್ವಶನ್, ಈ ರೀತಿಯಾಗಿರ್ತಕ್ಕಂಥ ಮ್ಯಾಚ್ ದ ಫಾಲೋವಿಂಗ್ ಕ್ವಶನ್. ಇದು ಡೈರೆಕ್ಟಾಗಿ ಇದನ್ನೊಂದು ಸ್ವಲ್ಪ ನೆನ್ಪಿಟ್ಕೊಂಬಿಡಿ, ABC ಅಂತ. ಯಾಕಂತಂದರೆ ಇದೇ ರೀತಿ ಪ್ರಶ್ನೆ ಅಲ್ಲೇ ಇದೇ ಕ್ವಶನಿಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇಟ್ಟು ಕೇಳ್ತಾರೆ. ಇವಿಷ್ಟು MCQ ಪ್ರಶ್ನೆ ಆಯಿತು. ಈಗ ನೆಕ್ಸ್ಟ್ ನಾವು 2 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆಯನ್ನು ನೋಡೋಣ. ಈಗ 2 ಮಾರ್ಕ್ಸ್ ಕ್ವಶನನ್ನು ನೋಡ್ತಾ ಹೋಗೋಣ. 2 ಮಾರ್ಕ್ಸ್ ಕ್ವಶನ್ ಎಲ್ಲಿದೆ? ಈ ಕ್ವಶನಲ್ಲಿ ಸ್ವಲ್ಪ ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಇಂಪಾರ್ಟೆಂಟ್ ಹೇಳೋದಾದರೆ ಇದು ಒಂದು ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಇದು ಇಂಪಾರ್ಟೆಂಟ್ ಕ್ವಶನ್. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ಇವೆಲ್ಲ ಆಲ್ಮೋಸ್ಟ್ ಆಲ್ 2 ಮಾರ್ಕ್ಸ್ ಕ್ವಶನ್. ಇವಿಷ್ಟೇನು 28 ಇದೆ, ಇವೆಲ್ಲ 2 ಮಾರ್ಕ್ಸ್ ಕ್ವಶನ್. ಈಗ 3 ಮಾರ್ಕ್ಸ್ ಕ್ವಶನನ್ನು ನೋಡ್ತಾ ಹೋಗಿ. 3 ಮಾರ್ಕ್ಸ್ ಕ್ವಶನ್ ವಿತ್ ಆನ್ಸರ್ ಇದೆ. ಇಷ್ಟು ಆನ್ಸರ್ ಬರೆದ್ರೆ ಸಾಕು, ಇನ್ನಫ್. ಇಲ್ಲಿ ನೋಡಿ, ಇದು ಇಂಪಾರ್ಟೆಂಟ್ ಫಿಕ್ಸ್ ಕ್ವಶನ್.
ಇಂಪಾರ್ಟೆಂಟ್. ಫಿಕ್ಸ್ ಕ್ವಶನ್, ರೈಟ್ ನೋಟ್ ಆನ್ ನವಧಾನ್ಯ ಫಾರ್ಮ್. ಇವೆಲ್ಲ ಪ್ರಶ್ನೆ ನೋಡಿದ ತಕ್ಷಣ ನೀವು ಅನ್ಕೋಬೋದು ತುಂಬ ಕ್ವಶನ್ ಇದೆ ಅಂತ. ವರಿ ಇಲ್ಲ, ಯಾಕಂತಂದರೆ ಕ್ವಶನ್ ರಿಪೀಟ್ ಆಗಿದೆ, ಟೈಪ್ ಮಾಡುವಾಗ ರಿಪೀಟ್ ಆಗಿದೆ, ಅಷ್ಟು ತಿಳ್ಕೊಳ್ಳಿ ಸಾಕು. ಇದು ಇಂಪಾರ್ಟೆಂಟ್. ನೋಡಿ, ಇದೇ ಪ್ರಶ್ನೆ ಮತ್ತೆ ರಿಪೀಟ್ ಆಗಿದೆ ಇಲ್ಲಿ. ಇದು ಇಂಪಾರ್ಟೆಂಟ್ ಪ್ರಶ್ನೆ, ಇಲ್ಲಿದೆ ನೋಡಿ, ಇಂಪಾರ್ಟೆಂಟ್. ಫಿಕ್ಸ್, ಇಂಪಾರ್ಟೆಂಟ್ ಕ್ವಶನ್. ಇವಿಷ್ಟು 2 ಮತ್ತು 3 ಅಂಕದ ಪ್ರಶ್ನೆ ಆಯಿತು. ಈಗ 4 ಅಂಕದ ಪ್ರಶ್ನೆನ ನೋಡ್ತಾ ಹೋಗೋಣ. 4 ಅಂಕದ ಪ್ರಶ್ನೆನ ತೋರಿಸ್ತಾ ಇದ್ದೀನಿ. ನೀವೇನಾದರೂ ಆ್ಯಸ್ ಪರ್ ಪ್ರಶ್ನೆನೇ ಓದ್ಕೊತೀನಿ ಅಂತಂದರೆ ಓಕೆ. ಈ ಪ್ರಶ್ನೆನ ಒಂದು ಸಲ ತೋರಿಸ್ತೀನಿ, ತದನಂತರದಲ್ಲಿ ನಾನು ನಿಮಗೆ ಶಾರ್ಟೆಸ್ಟ್ ಸಮರಿ, ನಾನು 4 ರಿಂದ 5 ಲೈನ್ ಸಮರಿಯನ್ನು ಕೊಟ್ಟುಬಿಡ್ತೀನಿ. ಅದನ್ನು ನೀವು ಓದ್ಕೊಂಡ್ರು ಓಕೆ. ಈ ಎಲ್ಲ ಪ್ರಶ್ನೆ ಇದೆ. ಈ ಪ್ರಶ್ನೆ ನೋಡಿ 1, 2, 3 ಫಿಕ್ಸ್ ಪ್ರಶ್ನೆ. ಆನ್ಸರ್ ಅದೇ ಇರುತ್ತೆ. ಕ್ವಶನ್ ಕೇಳುವಂಥ ರೀತಿ, ಮೆಥಡ್ ಚೇಂಜ್ ಆಗಿರುತ್ತೆ. ಕ್ವಶನ್ ಜಾಸ್ತಿ ಇದೆ ಅಂತಲ್ಲ, ಕ್ವಶನ್ ಕೇಳುವಂಥ ರೀತಿ ಅಷ್ಟೇ ಚೇಂಜ್ ಆಗಿರುತ್ತೆ. ಈ ಪ್ರಶ್ನೆ ಎಲ್ಲ ನೀವೇನಾದರೂ ಇದನ್ನೇ ಡೈರೆಕ್ಟಾಗಿ ಆ್ಯಸ್ ಇಟ್ ಈಸ್, ನಾನು 80ಕ್ಕೆ 80 ಹೋಗ್ಬೇಕು, ಆ್ಯಸ್ ಇಟ್ ಈಸ್ ಅದನ್ನೇ ಬರೀತೀನಿ ಅಂದರೆ ಇದನ್ನು ಫಾಲೋ ಅಪ್ ಮಾಡಿ. ಇಲ್ಲ ನಾನು ಜಸ್ಟ್ ಪಾಸ್ ಆಗಬೇಕು ಅಂತಂದರೆ ಸಮರಿಯನ್ನು ಕೊಡ್ತೀನಿ, ಸಮರಿಯನ್ನು ಬರ್ಕೊಂಬಿಡಿ. ನೋಡಿ, ಕ್ವಶನ್ ಎಲ್ಲ ರಿಪೀಟ್ ಆಗಿದೆ, ಮತ್ತೆ ರಿಪೀಟ್ ಆಗಿದೆ. ತುಂಬ ಯೂಸ್ಫುಲ್ ಇದೆ. ಈ ಕ್ವಶನ್ಸ್ ಎಲ್ಲ ರಿಪೀಟ್ ಆಗಿದೆ ಅಂದರೆ ಕ್ವಶನ್ ಕೇಳುವಂಥ ರೀತಿ ಚೇಂಜ್ ಆಗಿದೆ, ಆದರೆ ಆನ್ಸರ್ ಒಂದೇ ಇರುತ್ತೆ. ಅದನ್ನು ನೀವು ಕರೆಕ್ಟಾಗಿ ತಲೆಯಲ್ಲಿ ಇಟ್ಕೋಬೇಕು. ಇದಿಷ್ಟ ಆಯ್ತು. ಈಗ ನೆಕ್ಸ್ಟ್ ಈಸಿ ಟು ಪಾಸ್ ಅನ್ನುವಂಥ ಒಂದು ಇಂಗ್ಲೀಷ್ ಗ್ರಾಮರ್ ಇದೆ. ಅದರಲ್ಲಿ ಎಲ್ಲ ಚಾಪ್ಟರ್ನ ಶಾರ್ಟೆಸ್ಟ್ ಸಮರಿಯನ್ನು ಕೊಡ್ತಾ ಇದ್ದೆ ನಾನು. ಈಗ 1ನೇ ಚಾಪ್ಟರ್ ನಾನು ಹೇಳಿದ ಯಾವುದೇ ಪ್ರಶ್ನೆ ಕೇಳಿ ಜಸ್ಟ್ ಒಂದು ಶಾರ್ಟೆಸ್ಟ್ ಸಮರಿಯನ್ನು ಕೊಡ್ತೀನಿ, ಅದನ್ನು ಬರೆದ್ಬಿಡಿ ಅಂತ ಇಂಟ್ರಡಕ್ಷನಲ್ಲಿ ಹೇಳಿದ್ದೆ. ಈಗ ಫಸ್ಟ್ ಚಾಪ್ಟರ್ ಯಾವುದಪ್ಪ ಅಂತಂದರೆ ರೋಮಿಯೋ ಜೂಲಿಯಟ್. ನಮಗೂ ರೋಮಿಯೋ ಜೂಲಿಯಟ್ ಮೇಲೆ ಯಾವ್ದು ಇಂಪಾರ್ಟೆಂಟ್ ಕ್ವಶನ್ ಇದೆ ಅದನ್ನು ನೋಡ್ಕೊಂಡ್ಬಿಡೋಣ. ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ರಿಮೆಂಬರ್ ಅಂತ ಇಲ್ಲಿ ಅವ್ರು ಕೊಟ್ಟಿದ್ದಾರೆ. ಯಾವ ಪಾಯಿಂಟ್ಸನ್ನು ಅವರು ಜಾಸ್ತಿ ನೋಡ್ತಾರೆ, ಯಾರು ಅಂತಂದರೆ ಇವ್ಯಾಲ್ಯುವೇಟರ್ ನೋಡ್ತಾರೆ ಅನ್ನೋದನ್ನು ಇಲ್ಲಿ ನಾವು ನೋಡ್ಕೋಬೇಕು. ಫಸ್ಟು ಇಲ್ಲಿ ನೋಡಿ, ಈ ಕೆಲವೊಂದಿಷ್ಟು ಇಲ್ಲಿ ಏನು ಪಾಯಿಂಟ್ಸ್ ಇದಾವಲ್ಲ, ಈ ಪಾಯಿಂಟ್ಸನ್ನು ಅವ್ರು ನೋಡ್ತಾರೆ. ಜೂಲಿಯಟ್ ಟೀಚಸ್ ದ ಟಾರ್ಚಸ್ ಟು ಬರ್ನ್ ಲೈಟ್ ಅಂತ ಇಲ್ಲಿ ಕ್ವಶನ್ ಇದೆ. ಇದನ್ನು ಅವ್ರು ನೋಡ್ತಾರೆ. ಇಲ್ಲಿ ವೆಟ್ ಇಲ್ಲಿದೆ ನೋಡಿ, ಫಸ್ಟ್, ಸೆಕೆಂಡ್, ಥರ್ಡ್. ಈ ಪಾಯಿಂಟ್ಗಳನ್ನೆಲ್ಲ ನೀವು ರಿಮೆಂಬರ್ ಮಾಡ್ಕೋಬೇಕು. ನೀವು ಜಸ್ಟ್ ಈ ಪಾಯಿಂಟನ್ನು ಬರೆದ್ರೆ ಅಲ್ಲಿ ಮಾರ್ಕ್ಸ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಆಗುತ್ತೆ. ಇವಿಷ್ಟು ಪಾಯಿಂಟ್ಗಳನ್ನು ನೀವು ಲಿಟ್ರಲಿ ಬಾಯಟ್ ಹಾಕೋಬೇಕು. ಇವೇ ಪಾಯಿಂಟ್ ಮೇಲೆ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ, ಇದೇ ಪಾಯಿಂಟ್ ಮೇಲೆ 4 ಮಾರ್ಕ್ಸ್ ಸಿಗುತ್ತೆ. ಬಟ್ ಇಲ್ಲಿ ಮಾಡಬೇಕಾಗಿರೋದು ಏನಂತಂದರೆ ಅದ್ರ ಮೇಲೆ ಒಂದು ಸಮರಿ ಮಾಡಿಕೊಟ್ಟಿದ್ದೆ ನಾನು, ಅದ್ರ ಮೇಲೆ ಒಂದು ಸಮರಿ ಇದೆ. ಈ ಸಮರಿಯನ್ನು ಬೈ ಹಾರ್ಟ್ ಹಾಕೊಂಡ್ರು ನಿಮಗೆ ಓಕೆ. ಇದಿಷ್ಟನ್ನು ನೀವು ಮಾಡಬೇಕು. ನೆಕ್ಸ್ಟ್ 2D ಚಾಪ್ಟರ್ ಮೇಲೆ ಯಾವುದೇ ಕ್ವಶನ್ ಕೇಳಿ, ಇಟ್ ಡಸಂಟ್ ಮ್ಯಾಟರ್ ಅಟ್ ಆಲ್. ಕ್ವಶನ್ ಯಾವುದಾದ್ರೂ ಕೇಳಿ ನಾವೇನು ಮಾಡೋಣ ಅಂತಂದರೆ ಇವಿಷ್ಟು ಪಾಯಿಂಟನ್ನು ನೆನ್ಪಿಟ್ಕೋಬೇಕು. ಫಸ್ಟು, Monaco had a population of 7,000. It had an army of 60 men. ಇವಿಷ್ಟು ಪಾಯಿಂಟ್ಸನ್ನು ನೆನ್ಪಿಟ್ಕೋಣ. ಇವಿಷ್ಟು ಪಾಯಿಂಟ್ಸ್ ಮೇಲೆ 2 ಅಂಕದ ಪ್ರಶ್ನೆ, ಅದೇ ರೀತಿ MCQ ಪ್ರಶ್ನೆ ಬರುತ್ತೆ. ಇವಿಷ್ಟನ್ನು ನೀವು ನೆನ್ಪಿಟ್ಕೊಳ್ಳಿ ಫಸ್ಟು. ಇದಾಯ್ತಾ? ನೆಕ್ಸ್ಟ್ ಇದ್ರ ಮೇಲೆ ಒಂದು ಶಾರ್ಟ್ ಸಮರಿ. ಯಾವುದು ಶಾರ್ಟ್ ಸಮರಿ? ಇಲ್ಲಿದೆ ನೋಡಿ. ಫಸ್ಟು ಸಮರಿ. ಈ ಸಮರಿಯನ್ನು ಲಿಟ್ರಲಿ ಓದಬೇಕು. ಲಿಟ್ರಲಿ ವೀಡಿಯೋನ ಪೌಸ್ ಮಾಡಿ ಬರ್ಕೊಂಬಿಡಿ. ಈ ಸಮರಿಯನ್ನು ತುಂಬ ಇಂಪಾರ್ಟೆಂಟ್ ಸಮರಿ ಇದೆ. ಇಷ್ಟು ಸಮರಿಯನ್ನು ಬರೆದ ನಂತರ ಈಗ ನೆಕ್ಸ್ಟ್ ನೋಡೋಣ. ಇನ್ನೊಂದು ಸ್ವಲ್ಪ ಸಮರಿ ಇದೆ ಇದ್ರದ್ದು. 2D ಮೇಲೆ ಇಷ್ಟು ಸಮರಿಯನ್ನು ಲಿಟ್ರಲಿ ಬರಿಬೇಕಾಗುತ್ತೆ. ಸಮರಿ ಇದಿಷ್ಟ ಆಯಿತು. ಇನ್ನೊಂದು ಸ್ವಲ್ಪ ಪ್ಯಾರಾಗ್ರಾಫ್ ಇದೆ ಇದು, ಯಾಕಂತಂದರೆ ಈ ಚಾಪ್ಟರ್ ತುಂಬ ದೊಡ್ಡದಾಗಿರೋದ್ರಿಂದ ಇಷ್ಟನ್ನು ಓದಲೇಬೇಕಾಗುತ್ತೆ. ಈ ಸಮರಿ ಇದು ಆಯಿತು. ನೆಕ್ಸ್ಟ್ ಸಮರಿ ಯಾವುದಪ್ಪ ನಮ್ಮದು? ನೆಕ್ಸ್ಟ್ ಸಮರಿ ಯಾವುದು ಅಂತಂದರೆ ನೆಕ್ಸ್ಟ್ ಸಮರಿ ಇರೋದು ಆನ್ ಚಿಲ್ಡ್ರನ್ ಮೇಲೆ ಕೆಲವೊಂದಿಷ್ಟು ಪಾಯಿಂಟ್ಸ್ ಇದ್ದಾವೆ. ಈ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಇವನ್ನ ಲಿಟ್ರಲಿ ಯು ಶುಡ್ ರಿಮೆಂಬರ್. ನೀವು ಈ ಪಾಯಿಂಟ್ಗಳನ್ನು ಅವರು ಅಲ್ಲಿ ನೋಡ್ತಾರೆ, ಯಾರು ಇವ್ಯಾಲ್ಯುವೇಟರ್ ನೋಡ್ತಾರೆ. ಸೊ ಇದನ್ನು ಇಷ್ಟು ನೆನ್ಪಿಟ್ಕೊಳ್ಳಿ. ಈ ಪಾಯಿಂಟ್ಸನ್ನು ಹೇಳಿದೆ. ನೆಕ್ಸ್ಟ್ ಅದ್ರ ಮೇಲೆ ಎಷ್ಟು ಚಿಕ್ಕ ಸಮರಿ ಇದೆ ನೋಡಿ. ಇದು ಲಿಟ್ರಲಿ ಕಂಪಲ್ಸರಿ 4 ಅಂಕಕ್ಕೆ ಬರಲೇಬೇಕು. ಇಷ್ಟು ಚಿಕ್ಕ ಸಮರಿ ಕೊಡ್ತಾ ಇದೆ.
ಈ ಚಿಕ್ಕ ಸಮರಿನ ನೀವು ಲಿಟ್ರಲಿ ಬರ್ಕೊಂಬಿಡಿ. ಈ 4 ಅಂಕಕ್ಕೆ ಸಾಕು. 4 ಅಂಕದ ಪ್ರಶ್ನೆ ಅಂದರೆ ಈಗ ದೊಡ್ಡ ಮಾರ್ಕ್ಸಿಂದದು 4 ಅಂಕದ ಪ್ರಶ್ನೆ ಬರ್ತಾ ಇದೆ ಇತ್ತೀಚೆಗೆ, ಬಟ್ ಈಗ ಸಾಕು, ಇಟ್ಸ್ ಇನಫ್. ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್, ವಂದನಾ ಶಿವ. ದೊಡ್ಡ ಚಾಪ್ಟರ್ ಇದೆ ಇದು, ಬೇಕಂತಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಕೋಬೋದು. ಎಕಾಲಜಿಕಲ್ ಜರ್ನಿ 4 ಪಾಯಿಂಟ್ ಇದೆ. ಇದೊಂದು 4 ಒಂದು 8 ಪಾಯಿಂಟ್ ಇದೆ, ಇಲ್ಲಿ ಒಂದು 7-8 ಪಾಯಿಂಟ್ ಇದೆ. ಈ ಪಾಯಿಂಟನ್ನು ನೋಡ್ತಾರೆ. ಗ್ಲೋಬಲ್ ಸ್ಟೇಜಸ್, ದ ಡೆಡ್ ಅರ್ತ್, ವರ್ಲ್ಡ್ ವ್ಯೂಸ್, ವಾಟ್ ನೇಚರ್ ಟೀಚಸ್. ಏನು ನೇಚರ್ ಏನು ಹೇಳ್ಕೊಡುತ್ತೆ ಹಾಗಾದರೆ? ಇದಿಷ್ಟ ಆಯಿತು. ಈ ಒಂದು ಪಾಯಿಂಟ್ಸ್ ಎಲ್ಲ ನೋಡೋದಕ್ಕಿಂತ ಮುಂಚೆ ಇದ್ರದ್ದೊಂದು ಸಮರಿಯನ್ನು ಕೊಟ್ಬಿಡ್ತೇನೆ. ಬಟ್ ಈ ಸಮರಿ ಆ ಪಾಯಿಂಟ್ಸ್ ಮೇಲೇ ಕೊಟ್ಟಿದ್ದೀನಿ. ಬೇಕಂತಂದರೆ ಇದನ್ನು ನೀವು ಲಿಟ್ರಲಿ ಒಂದು ಸಲ ಓದ್ಕೊಂಬಿಡಿ. ಯಾಕಂತಂದರೆ ಇದು ಒಂದು ಕ್ವಶನ್ನು 4 ಅಂಕಕ್ಕೆ ಇದು ಬರುತ್ತೆ. ಪದೇ ಪದೇ ನಾನು 6 ಅಂಕ ಅಂತ ಹೇಳ್ತಾ ಇಲ್ಲ, 4 ಮಾರ್ಕ್ಸಿಗೆ ಬರುತ್ತೆ. 4 ಮಾರ್ಕ್ಸಿನ ಕ್ವಶನ್ ಈಗ ದೊಡ್ಡ ಕ್ವಶನ್ ಈ ಒಂದು ಎಕ್ಸಾಮಿನೇಷನ್ಗೆ. ಸೊ ಹೀಗಾಗಿ ನೀವು ಯಾವುದೇ ಕಾರಣಕ್ಕೂ 6 ಮಾರ್ಕ್ಸ್ ಕ್ವಶನ್ ಬರುತ್ತೆ ಅಂತ ಆ ಉಮ್ಮಿದಲ್ಲಿ ಇಟ್ಕೋಬೇಡಿ. ಇಲ್ಲ, ಈಗ 6 ಮಾರ್ಕ್ಸ್ ಕ್ವಶನ್ ಬರಲ್ಲ. ಇದಿಷ್ಟ ಆಯಿತು. ಸನ್ನಿ ಮಾರ್ನಿಂಗ್ ಮೇಲೆ 5 ಅಂಕದ ಒಂದು ಪ್ರಶ್ನೆ 4 ಅಂಕದ ಒಂದು ಪ್ರಶ್ನೆ ಫಿಕ್ಸ್. ಈ ಒಂದು ಚಾಪ್ಟರ್ ಏನಿದೆಯಲ್ಲ, ಇದು ತುಂಬ ಇಂಪಾರ್ಟೆಂಟ್ ಚಾಪ್ಟರ್. ಸನ್ನಿ ಮಾರ್ನಿಂಗ್ ನೋಡೋಣ. ಇಲ್ಲಿ ಒಂದು 10ರಿಂದ 15 ಪಾಯಿಂಟ್ ಬರುತ್ತೆ. ಒಂದು 10 ಪಾಯಿಂಟ್ ಇದೆ ಇಲ್ಲಿ. ಇದನ್ನು ನೀವು ಲಿಟ್ರಲಿ ನೋಡ್ಕೊಂಬಿಡಿ. ಪೆಟ್ರಾ ವಾಸ್ 20 years old, ಡಾನ್ ಗೊಂಜಾಲೋ ವಾಸ್ 70 years old, ಡೋನಾ ಲೋರಾ ವಾಸ್ ಅಬೌಟ್ 70 years old. ಇವು ಕ್ವೆಶನ್ 1 ಮಾರ್ಕ್ಸ್ ಕ್ವೆಶನ್ ಬರುತ್ತೆ. ಇಲ್ಲೊಂದು ಸ್ವಲ್ಪ ಪಾಯಿಂಟ್ಸ್ ಇದೆ. ಈ ಪಾಯಿಂಟ್ಸನ್ನೆಲ್ಲ ನೋಡ್ಕೊಂಬಿಡಿ. ಈ ಪಾಯಿಂಟ್ಸನ್ನು ಲಿಟ್ರಲಿ ವಿಡಿಯೋ ನೋಡುವಾಗಲೇ ಬರ್ಕೋಬೇಕು, ಪೌಸ್ ಬರ್ಕೋಬೇಕು, ಅಂದರೆ ಅದು ನಿಮ್ಗೆ ನೆನ್ಪುಳಿತೆ. ಇದ್ರ ಮೇಲೆ ಒಂದು ಸಮರಿ, ಇಷ್ಟು ಶಾರ್ಟೆಸ್ಟ್ ಸಮರಿ. ಇದು ಏನೇ ಇಲ್ಲ ಅಂದರೂ ಒಂದು 27-28 ಪೇಜ್ ಇದೆ ಅದು ಬುಕ್ಕಲ್ಲಿ ಚಾಪ್ಟರ್. ಸೊ ಇದರ ಎಲ್ಲ ಇದನ್ನ ಮಾಡಿ ಕವರ್ ಮಾಡಿ. ಇಷ್ಟು ಶಾರ್ಟ್ ಸಮರಿ ಇದೆ, ಇದ್ರ ಸ್ವಲ್ಪ ಸಮರಿ ಇಲ್ಲೊಂದು ಸ್ವಲ್ಪ ಇದೆ. ಇಷ್ಟನ್ನು ನೀವು ಕಲೀಲೇಬೇಕು. ವೆನ್ ಯುವರ್ ಓಲ್ಡ್ 3 ಅಂಕದ ಪ್ರಶ್ನೆ ಕೇಳುವ ಸಾಧ್ಯತೆ ಇದೆ. ಸಮರಿ ಇಷ್ಟೇ, ಸಮರಿ ತುಂಬ ಚಿಕ್ಕದು. ಗಾರ್ಡನರ್ ಮೇಲೆ ಒಂದು 4 ಅಂಕದ ಪ್ರಶ್ನೆ ಫಿಕ್ಸ್. 4 ಅಂಕದ ಒಂದು ಪ್ರಶ್ನೆ ಫಿಕ್ಸ್. ದ ಗಾರ್ಡನರ್, ಪಿ ಲಂಕೇಶ್. ಇವಿಷ್ಟು ಪಾಯಿಂಟ್ ಇದೆ ಇಲ್ಲೆಲ್ಲ, ಒಂದು ಸಲ ನೋಡ್ಕೊಳ್ಳಿ. ಇವೆಲ್ಲ ಪಾಯಿಂಟ್ಸ್ಗಳು. ಈ ಪಾಯಿಂಟ್ಸ್ಗಳನ್ನೆಲ್ಲ ಒಂದು ಸಲ ಬರ್ಕೊಳ್ಳಿ. ಇದಿಷ್ಟ ಆಯಿತು. ಈ ಕಡೆ ಪಾಯಿಂಟ್ಸ್ ಇದೆ, ಈ ಕಡೆ ಸಮರಿ ಇದೆ. ಸಮರಿ ಎಷ್ಟಿದೆ? ತುಂಬ ಚಿಕ್ಕದಿದೆ ಸಮರಿ. ಆದರೂ ಚಾಪ್ಟರ್ ಯಾವ ರೀತಿ ದೊಡ್ಡದಿರುತ್ತೆ ಅಷ್ಟು ಸಮರಿಯನ್ನು ನಾವು ಓದಲೇಬೇಕಾಗುತ್ತೆ. ದೇರ್ ಈಸ್ ನೋ ಆಪ್ಷನ್. ಸಮರಿ, ಈ ಒಂದು ಸಮರಿಯನ್ನು ನೋಡ್ತಾ ಹೋಗಿ. ಇಲ್ಲಿ ಲಿಟ್ರಲಿ ಬರ್ಕೊಳ್ಳಿ ಒಂದು ಸಲ. ಟು ದ ಫುಟ್ ಫ್ರಮ್ ಇಟ್ಸ್ ಚೈಲ್ಡ್. ಇಲ್ಲಿಷ್ಟು ಪಾಯಿಂಟ್ಸ್ ಇದೆ, ನೋಡ್ಕೊಳ್ಳಿ. ಯಾವುದೇ ಪ್ರಶ್ನೆ ಕೇಳಿ ಈ ಚಾಪ್ಟರ್ ಮೇಲೆ ಇಷ್ಟು ಸಮರಿಯನ್ನು ಬರೆದ್ಬಿಡೋಣ. ಎಷ್ಟಿದೆ ಸಮರಿ? ಇಷ್ಟು ಸಮರಿ ಇದೆ. ಇಲ್ಲಿದೆ ನೋಡಿ ಸಮರಿ, ಇಷ್ಟು ಸಮರಿ ಇದೆ. ಇಷ್ಟೇ. ಅದನ್ನೊಂದು ಸ್ಕ್ರೀನ್ಶಾಟ್ ಬೇಕಂದ್ರೂ ತೊಗೊಳ್ಳಿ. ನೆಕ್ಸ್ಟ್, ಐ ಬಿಲೀವ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್, ಜಾರ್ಜ್ ಲೂಸಿ ಬೋರ್ಜಸ್. ಈ ಕೆಲವೊಂದಿಷ್ಟು ಪಾಯಿಂಟ್ಸ್ ಇದೆ, ಇಲ್ಲೆಲ್ಲ ಪಾಯಿಂಟ್ಸ್ ಇದೆ. ಇವನ್ನೆಲ್ಲ ನೀವು ನೋಡ್ತಾ ಹೋಗಿ ಬರ್ಕೊಳ್ಳಿ. ಬೇಕಂದರೆ ಬರ್ಕೊಳ್ಳಿ, ಇಲ್ಲ ಅಂತಂದರೆ ನಾನು ಸಮರಿ ಓದ್ತೀನಿ ಅಂತಂದ್ರೆ ಜಸ್ಟ್ ಸಮರಿಯನ್ನು. ಅದು ಪಾಯಿಂಟ್ಸ್ ಎಲ್ಲ 1 ಮಾರ್ಕ್ಸ್ ಕ್ವೆಶನಿಗೆ ಬೇಕಾಗುತ್ತೆ. ಈ ಸಮರಿಯನ್ನು ಇಲ್ಲಿ ನೀವು ನೋಡ್ಕೊಳ್ಳಿ. ಇಲ್ಲೊಂದು ಸ್ವಲ್ಪ ಸಮರಿ ಇದೆ. ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ನಾನು, ಯಾವ್ಯಾವ ಚಾಪ್ಟರ್ ಮೇಲೆ ಓದಬೇಕು ಸಮರಿ, ಶಾರ್ಟ್ ಸಮರಿ. ಒಂದು 7 ಸಮರಿ ಅಷ್ಟೇ ಓದಬೇಕು. ಈ 12 ಸಮರಿ ಓದುವಂಥ ಅವಶ್ಯಕತೆ ಇಲ್ಲ. 7 ಚಾಪ್ಟರ್ಗಳನ್ನು ಓದಿದರೆ ಸಾಕು. ಆ ಹಿಂದಿನ ಒಂದು ವಿಡಿಯೋನ ನೀವು ನೋಡಿ. 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್ ಕ್ವೆಶನ್ ಎಲ್ಲ ಕೊಟ್ಟಿದ್ದೇನೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತಾ ಇದ್ದೇನೆ, ಹೋಗಿ ಅದನ್ನು ಒಂದು ಸಲ ನೀವು ನೋಡ್ಕೊಳ್ಳಿ. ಇದು ನೆಕ್ಸ್ಟ್, ಹೆವೆನ್ ಇಫ್ ಯು ಆರ್ ನೋ ಹಿಯರ್ ಆನ್ ಅರ್ತ್. ನೋ ತಪ್ಪಾಗಿದೆ, ನೋ ಬರಬಾರ್ದಾಗಿತ್ತು. ಸಮರಿ, ಜಪಾನ್ ಆ್ಯಂಡ್ ಬ್ರೆಜಿಲ್ ಮೇಲೆ ಒಂದು ಪ್ರಶ್ನೆ ಫಿಕ್ಸ್. ಜಪಾನ್ ಆ್ಯಂಡ್ ಬ್ರೆಜಿಲ್ ಮೇಲೆ ಒಂದು ಪ್ರಶ್ನೆ ಫಿಕ್ಸ್. ಅದೇ ರೀತಿ ಇಲ್ಲಿ ಇದಕ್ಕೆ ಪಾಯಿಂಟ್ಸ್ ಇದೆ. ಈ ಪಾಯಿಂಟ್ಸ್ ಎಲ್ಲ ನೋಡ್ಕೊಂಬಿಡಿ ಒಂದು ಸಲ. ನೆಕ್ಸ್ಟ್ ಸಮರಿ, ಜಾರ್ಜ್ ಮೈಕಸ್. ನೆಕ್ಸ್ಟ್ ಅದೇ ರೀತಿ ದೇರ್ ಇಸ್ ಎ ಕಾಂಪ್ಲಿಕೇಟೆಡ್ ಹೈರಾರ್ಕಿಯಲ್ ಇನ್ ಬೋವಿಂಗ್. ಇದೆಲ್ಲ ಈಗ ಇದಿಷ್ಟು ಸಮರಿ ಇದೆ, ನೋಡ್ಕೊಂಬಿಟ್ಟಿದ್ದಾರೆ. ಜಾರ್ಜ್ ಮೈಕಸ್, ಜಪಾನ್ ಆ್ಯಂಡ್ ಬ್ರೆಜಿಲ್, ಟೂರಿಸ್ಟ್. ನೆಕ್ಸ್ಟ್ ನಮ್ಮ ಇಂಪಾರ್ಟೆಂಟ್ ಚಾಪ್ಟರ್. ಈ ಚಾಪ್ಟರ್ ಮೇಲೆ
ಒಂದು ಫಿಕ್ಸ್ ಕ್ವಶನ್, 4 ಅಂಕದ ಒಂದು ಫಿಕ್ಸ್ ಪ್ರಶ್ನೆ. ಚಿನುವಾ ಅಚಿಬೆ ವಿಚ್ ಇಸ್ ರಿಟನ್ ಬೈ ದ ವೋಟರ್ ಚಾಪ್ಟರ್. It's one of the most important chapters in the 4 marks question will arised on this. ಒಂದು MCQ ಇಷ್ಟರ ಮೇಲೆ ಒಂದು MCQ ಬರುವಂಥ ಸಾಧ್ಯತೆ ಇದೆ, ಓದ್ಕೊಂಬಿಡಿ. ಈ ಪಾಯಿಂಟ್ಸನ್ನು ಲಿಟ್ರಲಿ ಓದಲೇಬೇಕಾಗುತ್ತೆ. ಇದ್ರ ಮೇಲೆ ಸಮರಿ ಎಷ್ಟಿದೆ ಅಂತಂದರೆ ಇಲ್ಲಿದೆ ಸಮರಿ. ಈ ಸಮರಿಯನ್ನು ದ ವೋಟರ್ ಶಾರ್ಟ್ ಸ್ಟೋರಿ ಬೈ ಚಿನುವಾ ಅಚಿಬೆ. ರೂಫಸ್ ಓಕೆಕೆ ವಾಸ್ ನೋನ್ ಆಸ್ ಅ ರೂಫ್. ಮಾರ್ಕಸ್ ಸಿಬೆ ಬರ್ತಾನೆ, ಕಾರ್ ಇರುತ್ತೆ, ಪಾಪ್, ಕ್ಯಾಂಪಿಂಗ್ ಇವೆಲ್ಲ ಇದೆ. ಇದನ್ನೇ ನೋಡ್ಕೊಳ್ಳಿ. ವೇರ್ ದೆರ್ ಇಸ್ ವೀಲ್ ದೆರ್ ಇಸ್ ಅ ವೇರ್ ದೆರ್ ಇಸ್ ಅ ವೀಲ್. ಪಿ ಸಾಯಿನಾಥ್. ಇಂಪಾರ್ಟೆಂಟ್ ಪ್ರಶ್ನೆ. ಇದ್ರ ಮೇಲೆ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಫಿಕ್ಸ್ ಆಗಿದೆ. 4 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಈ ಕಡೆ ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ. ಇಲ್ಲಿ ನಮ್ಮ ಚಾಪ್ಟರ್ ಸಮರಿ ಇದೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಅಲ್ಲಿಂದ ಸ್ಟಾರ್ಟ್ ಆಯಿತು. ಲಾಸ್ಟ್ ಚಾಪ್ಟರ್. ಈ ಒಂದು ಚಾಪ್ಟರ್ ವೋಟರ್ ಆದಮೇಲೆ ವಾಟರ್. ಈ ಚಾಪ್ಟರ್ ಮೇಲೆ ಒಂದು 4 ಅಂಕದ ಪ್ರಶ್ನೆ ಫಿಕ್ಸ್ ಆಗಿದೆ. ಇದನ್ನು ನೀವು ಲಿಟ್ರಲಿ ಇಗ್ನೋರ್ ಮಾಡುವಂತಿಲ್ಲ. ಯಾವ್ದು ಫಿಕ್ಸ್ ಅಂತ ಹೇಳಿದ್ದೀನಿ, ಆ ಫಿಕ್ಸ್ ಇದ್ದಿದ್ದು ಸಮರಿ ಎಲ್ಲ ನೀವು ಓದಲೇಬೇಕು. ಲಿಟ್ರಲಿ ವೀಡಿಯೋನ ಕೊನೆ ತನಕ ನೋಡಿ. ಈ ಒಂದು PDF ಅನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿದ್ದೀನಿ. ಇದಿಷ್ಟು ಈ ಸಮರಿ, ವಾಟರ್ನ ಸಮರಿ. ಇದಿಷ್ಟನ್ನು ನೀವು ಲಿಟ್ರಲಿ ಓದಲೇಬೇಕು. ನೀವು ಇಷ್ಟನ್ನು ಓದಲೇಬೇಕು. ಇದನ್ನಿಷ್ಟನ್ನು ಬರ್ಕೊಳ್ಳಿ ಲಿಟ್ರಲಿ. ಇದನ್ನು ಈ PDF ಅನ್ನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿದ್ದೇನೆ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ನೋಡಿ. MCQ ಪ್ರಶ್ನೆ ಆಗಿರ್ಬೋದು, 40 ಅಂಕದ ಗ್ರಾಮರ್ ಆಗಿರ್ಬೋದು, 2 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ, ಎಲ್ಲ ಚಾಪ್ಟರ್ನ ಶಾರ್ಟ್ ಸಮರಿಯನ್ನು ಕೊಟ್ಟಿದ್ದೇನೆ. ವಿಡಿಯೋನ ಆದಷ್ಟು ಒಂದು ಸಲ ಬಿಟ್ಟು 2 ಸಲ ನೋಡಿ, ಬರ್ಕೊಳ್ಳಿ, ಲಿಟ್ರಲಿ ನೋಟ್ಸ್ ಮಾಡ್ಕೊಳ್ಳಿ. ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಧನ್ಯವಾದ ಸ್ನೇಹಿತರೆ.